ಏನ್ ಗೊತ್ತಾ, ಫ್ರೀ ಆಗಿ ಸಿಗೋದ್ರ ಮೇಲೆ ನಮ್ಗೆ ಯಾವತ್ತೂ ಗರ್ವ ಇರಲ್ಲ. ಅದು ನೀರಿರ್ಬೋದು ಅಥವಾ ಟೈಮ್ ಇರ್ಬೋದು. ನೀರಿನ ಬಗ್ಗೆ ಕೆಲಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಒಬ್ರು ಸೆಲೆಬ್ರಿಟಿ ಇಲ್ಲಿಗೆ ಬರ್ತಾ ಇದಾರೆ. ಇವರು ನಟ, ನಿರ್ದೇಶಕ. ಇವರಿದ್ದಲ್ಲಿ ರಸಕ್ಕೆ ಕೊರತೆನೇ ಇಲ್ಲ. ಇವ್ರು ಯಾರು ಗೊತ್ತಾ? ನವರಸ ನಾಯಕ. ಲೆಟ್ಸ್ ವೆಲ್ಕಮ್ ನನ್ನ ನೆಚ್ಚಿನ ನಟ ಜಗ್ಗೇಶ್ ಸರ್. ಬನ್ನಿ ಸರ್. ಐತಿರಿಲ್ಲ ಕಡಿ ಪಕಡಿ ಜೂಮ. ಬಹಳ ಸಂತೋಷ ನನಗೆ ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದಾಗ. ನಾನು ಸತ್ಯ ಹೇಳ್ತೀನಿ, ನಾನು ಈತನಿಗೋಸ್ಕರ ಓಡ್ ಬಂದೆ. ನಾವಿಬ್ಬರು ಗೊತ್ತಿಲ್ಲ ಯಾವ ಜನ್ಮದ ಋಣಾನುಬಂಧವೋ ಏನೋ ಗೊತ್ತಿಲ್ಲ, ನಾವಿಬ್ರು ಒಂದೇ ಬರ್ತ್ಡೇನಲ್ಲಿ ಹುಟ್ಟಿದವ್ರು ನಾವಿಬ್ರು, ಮಾರ್ಚ್ 17. ಆಮೇಲೆ ಆ 17 ಅನ್ನೋದನ್ನ ಇಂಥ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳಕ್ ಶುರು ಮಾಡ್ತೀನಿ ನಾನು. ನನಗೆ ಸಂಕೋಚ ಇಲ್ಲ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಂಬರ್ 17, MJ ರಾಮಚಂದ್ರನ್ is 17, ಪುನೀತ್ ರಾಜ್ಕುಮಾರ್ is 17. ಮುಂದೆ ಈ 17 ನಮಗೆ ಗೊತ್ತಿಲ್ಲ. ಆಮೇಲೆ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಎಲ್ಲರೂ ಒಂದಿನ ಸಾಯ್ತಾರೆ, ಆದ್ರೆ ನಂಬರ್ 17 ಸತ್ತ ಮೇಲೆ ಬದುಕ್ತಾರೆ. ಸಿ, ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ನಂಬರ್. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಕರೆದಿದ್ದೆ ನಾನು ಬಹಳ ಸಂತೋಷ. ಇದಕ್ಕೆ ಮುಂದೆ ತಮಗೆ ಬಿಟ್ಟುಕೊಟ್ಟಿದ್ದೀವಿ, ತಾವು ಯಾವ ಟೈಪ್ ಬೇಕಾದ್ರೂ ರುಬ್ಬೋದು. ರುಬ್ಬಕಲ್ಲ ಸರ್, ಆಟ ಆಡ. ಆಯ್ತು, ಲೆಟ್ಸ್ ಪ್ಲೇ ಕನ್ನಡದ ಕೋಟ್ಯಾಧಿಪತ್ಯ. ಬನ್ನಿ ಸರ್. ನೀವು ಚಾಕ್ಲೇಟ್ ತಾಳಿ ಸರ್. ಫಸ್ಟ್ ಶುಭಾರಂಭ ಬಾಯಿ ಸಿಹಿ ಮೂಲಕ ಆಗ್ಲಿ. ಸರ್ ಏನಿಲ್ಲ, ನೀವು ಬರ್ಬೇಕಾದ್ರೆ ಏನೊಂದು ಪುಸ್ತಕ ತಗೊಂಬಂದಿರಿ. ಏನ್ ಸರ್ ಅದು? ಇದನ್ನ NJ ದೇವರಾಜ ರೆಡ್ಡಿ ಅನ್ನತಕ್ಕಂಥವ್ರು ಬರೆದಿರುವಂಥದ್ದು. ಈ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಮನುಷ್ಯರು ಬಹಳ ಸ್ವಾರ್ಥಿಗಳು. ಈಗ ನನಗೆ ಊಟ ಸಿಕ್ಕಿದ ತಕ್ಷಣ ನಾನು ಭಾಳ ಸಂತೃಪ್ತ. ನನಗೆ ಸಿಕ್ಬಿಟ್ಟಿದೆ, ಬೇರೆಯವನಿಗೆ ಯಾವನ್ ಕಟ್ಕೊಂಡು ನಮ್ಗೆ ಏನಾಗಬೇಕು ಅನ್ನೋ ಒಂದು ಸ್ವಾರ್ಥ ಮನೋಭಾವ ಇದೆ ನಮಗೆ. ಇವತ್ತು ಈ ಭೂಮಿಯಲ್ಲಿ ದೇವರು ನೀರನ್ನು ಕೊಡುಗೆ ಹಾಕ್ಬಿಟ್ಟಿದ್ದಾನೆ, ಬಟ್ ಯಾರೂ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಎಲ್ಲಿವರೆಗೂ ಮಾಡೋದಿಲ್ಲ? ಅವ್ರು ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬರುತ್ತೆ, ಅಥವಾ ಯಾವುದೋ ಒಂದು ಬೋರ್ವೆಲ್ ಆನ್ ಮಾಡಿದ್ರೆ ನೀರು ಬರುತ್ತೆ. ಯಾವಾಗ ಅವ್ರಿಗೆ ಬೋರ್ವೆಲ್ ಆನ್ ಮಾಡಿದಾಗ ನೀರು ಬರೋಲ್ಲ, ಅವ್ರ ಮನೇಲಿ ನೀರಿಲ್ಲ, ಅವ್ರ ಟ್ಯಾಂಕಲ್ಲಿ ನೀರಿಲ್ಲ ಅಂದಾಗ ಅವನಿಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಗೌರ್ಮೆಂಟ್ ಬೈತಾನೆ, ಇನ್ನೊಬ್ಬರು ಬೈತಾನೆ, ಮತ್ತೊಬ್ಬರು ಬೈತಾನೆ. ನೆನಪಲ್ಲಿಡಿ, ಇವತ್ತು ನಾವು ನೀವು ಎಚ್ಚೆತ್ತುಕೊಳ್ಳದೆ ಹೋದ್ರೆ 2045ಕ್ಕೆ ನಾವು ನೀವು ಎಲ್ಲ ಎಲ್ಲಿ ಸಿಗುತ್ತೆ ನೀರು ಅಂತ ಹುಡ್ಕೊಂಡು ಹೋಗ್ಬೇಕು. ಆಮೇಲೆ ಅದು ಸಿಕ್ಕಿಲ್ಲ ಅಂದರೆ ನಿಮ್ಮ ಹಣೆ ಬರ ಬ್ರಿಟಿಷ್ ಅವರು ಇಂಗ್ಲೀಷ್ ಅವರು ಯೂಸ್ ಮಾಡೋ ಪೇಪರ್ನ ಬಳಸಬೇಕಾಗ್ತದೆ. ಅದನ್ನು ಚೆನ್ನಾಗಿ ನೆನಪಲ್ಲಿಡಿ. ಇಂಥ ಒಬ್ಬ ಮಹನೀಯ ನೀರನ್ನು ಒಬ್ಬ ಸಾಮಾನ್ಯ ಮನುಷ್ಯ ಹೆಂಗೆಲ್ಲ ಬಳಸ್ಕೋಬೋದು, ಉಳಿಸ್ಕೋಬೋದು ಅನ್ನೋ ಒಂದು ವಿಚಾರಧಾರೆಯಲ್ಲಿ ಹೇಳೋಣ ಅಂತ ಹೆಮ್ಮೆಯಿಂದ ಬಂದಿದ್ದೀನಿ. ಫ್ಯಾಂಟಾಸ್ಟಿಕ್ ಸರ್, ಲವ್ಲಿ. ಹೌದು, ಆಮೇಲೆ ಅನ್ಕೊಂಡ್ಬಿಡ್ತಾರೆ, ಏನ್ ಜಗ್ಗೇಶ್ ಹತ್ರ ಕಾಸಿಲ್ವಾ, ಇಲ್ಲಿ ಬಂದ್ಬಿಟ್ಟು ಫುಲ್ ಇಲ್ಲಿ ಟೋಕನ್ ಹಾಕೊಂಡು ಹೋಗ್ಬಿಟ್ಟೆ ಮಾಡ್ಬೇಕಂತ. ಆದ್ರೆ ನನ್ನ ಮೂಲ ಉದ್ದೇಶ ನಿಮ್ ಜೊತೆ ಕುತ್ಕೊಂಡದೇ ಒಂದು ಸಂತೋಷ. ಖಂಡಿತವಾಗ್ಲೂ ಸರ್. ನೀವು ಯಾಟದಲ್ಲಿ ಬಂದಿರುವಂತ ಹಣನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಸರ್? ಅದು ಒಂದು ಈ ನೀರನ್ನ ಹಿಂಗುಗುಂಡಿ ಮಾಡುವಂತ ಒಂದು ಕಾರ್ಯಕ್ರಮ ಇದೆ. ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್. ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಸೆಕೆಂಡ್ ರೈನ್ ಬರೋದೇ ನಮ್ಮ ಇಂಡಿಯಾಗೆ. ಆಯ್ತು. ಅಷ್ಟು ನೀರನ್ನ ನಾವು ಶೇಖರಿಸಿ ಇಡ್ತಾ ಇಲ್ಲ. ಇಡೀ ಬೆಂಗಳೂರು ಮಹಾನಗರದಲ್ಲಿ ಒಂದು ಸೈಟೇಷನ್ ಆಗಿ ಹಿಂಗುಗುಂಡಿಗಳನ್ನ ರಸ್ತೆ ಪಕ್ಕದಲ್ಲಿ ಮಾಡಿದ್ರೆ, ಬಿದ್ದಂತ ನೀರು ಭೂಮಿಯಲ್ಲಿ ಹಿಂಗಿಸುವಂತ ಕೆಲಸ ಮಾಡಿದ್ರೆ ಅಂತರ್ಜಲ ಡೆಫಿನೆಟ್ ಆಗಿ ಉದ್ಧಾರ ಆಗೇ ಆಗುತ್ತೆ. ಇವಾಗ ನಿಮ್ಮ ತಂದೆಯವರು ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ, ಅತಳ ವಿತಳ ಸುತಳ ತಳ ತಳ ರಸತಳ ಪಾತಾಳ ಅಂತ ಅಂತಾರೆ. ಅಂದ್ರೆ ದಟ್ ಇಸ್ ದಿ ಲೇಯರ್, ಅರ್ತ್ ಲೇಯರು. ರಸತಳ ಅಂದ್ರೆ ದಟ್ ಇಸ್ ದಿ ಕೆಮಿಕಲ್ ಬರುವಂತ ಜಾಗ. ನಾವು ಇವತ್ತು ಅಲ್ಲಗೊಟ್ಟೋಗಿದ್ದೀವಿ. ಅದನ್ನ ವಾಪಸ್ಸು ಎಲ್ಲರೂ ಇಡೀ ಭಾರತದಲ್ಲಿ ಯಾವ ರೀತಿ ಒಂದು ಭಾರತ ಸ್ವಚ್ಛವಾಗಿರ್ಬೇಕು ಅಂತ ಆಲೋಚನೆ ಮಾಡಿದ್ರು, ಹೆಂಗೆ ಎಲ್ಲರೂ ಕೈ ಜೋಡಿಸಿದ್ರು, ಆ ಥರ ಎಲ್ಲ ಸರ್ಕಾರಗಳು ಜನ ತಾವು ಮನೆ ಕಟ್ಟಿದಾಗ ಮನೆ ಮುಂದೆ ಒಂದು ಹಿಂಗುಗುಂಡಿ ಮಾಡುವಂಥದ್ದು ಅಥವಾ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, ರೈನ್ ವಾಟರ್ ಹಾರ್ವೆಸ್ಟ್ ಮಾಡೋದು ತುಂಬಾ ಮುಖ್ಯ. ತುಂಬಾ 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 ಮುಖ್ಯ. ಇದೇ ಅವರು ಮಕ್ಕಳಿಗೆ ಆಸ್ತಿ ಹೆಂಗ್ ಮಾಡ್ಕೊಡ್ತಾರೆ, ಆತರ ನೆಕ್ಸ್ಟ್ ಜನರೇಷನ್ಗೆ ನೀರನ್ನ ಆಸ್ತಿ ಮಾಡಿ ಬಿಟ್ಟು ಹೋಗ್ತಾರೆ. ದಿಸ್ ದ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮ್ ನ ಒಂದು ಸಣ್ಣ ಫಾರ್ಮ್ಯಾಟ್ ಅಲ್ಲಿ ಇದನ್ನ ಮಾಡ್ಕೊಂಡಿದೀವಿ. ಆ ಸಂಘದಿಂದ ಅದನ್ನ ಮಾಡೋಣ ಮಾಡಿ ಸರ್. ನಾವೆಲ್ಲ ಇದಕ್ಕೆ ಕೈ ಜೋಡಿಸ್ತೀವಿ. ಸಚ್ ಎ ಗುಡ್ ಕಾಸ್. ಒಳ್ಳೇದಾಗ್ಲಿ ಸರ್.
ಆಮೇಲೆ ಚಾಕ್ಲೇಟ್ ಬೇರೆ ಕೊಟ್ರಿ. ಹೌದು ಸರ್, ಜಗೆ ಸರ್, ಏನ್ ಸರ್ ಚಾಕ್ಲೇಟ್ ಕೊಟ್ಟಿದೀವಿ, ನೀವು ಬಾಯಿನ ಸಿಹಿ ಮಾಡಿಕೊಂಡು ಆಕ್ಚುಲಿ ಚಾಕ್ಲೇಟ್ ಹಿಂದೆ ಒಂದು ಬಹಳ ದೊಡ್ಡ ಕತೆ ಇದೆ. ಹೇಳ್ಬಿಡಿ ಸರ್. ನೀವು ಜಮಾನ್ದಲ್ಲಿ ಕ್ಯಾಚ್ ಹಾಕ್ದಂಗೆ ಹಾ ಹಾ ನಾವು ಕ್ಯಾಚ್ ಹಾಕಿದ್ವಿ. ಆಗ ನಮ್ಮ ಶ್ರೀಮತಿಯವರು ಸ್ವಲ್ಪ ಶ್ರೀಮಂತರು ಮನೆತನದಲ್ಲಿ ಬೆಳೆದಂತ ಹುಡುಗಿ, ಹಾಗಾಗಿ ಅವಳಿಗೆ ಸಂತೃಪ್ತಿ ಆಗ್ಬೇಕಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಯಾಚ್ ಆಫೀಸರ್ಸು ಎಲ್ಲ ಹೋಗಿ ಎಲ್ಲ ಆ ಹುಡುಗಿನ ನೈಸ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ, ಆ ಟೈಪ್ ಈ ಟೈಪ್ ಅಂತೆಲ್ಲ ಹೇಳ್ಬೇಕಾಗ್ತದೆ. ಹೇಳಕ್ಕೆ ಏನಾದ್ರು ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು. ಸೊ ಅವಾಗ ಅವಳು ಈ ಸಿಕ್ಕಾಪಟ್ಟೆ ಚಾಕ್ಲೇಟ್ ತಿನ್ನೋಳು ಅವ್ರಪ್ಪ ಕೊಡಿಸೋರು. ಹಾಗಾಗಿ ನಾವು ಅಲ್ಲಿ ಇಲ್ಲಿ ಇರೋ 6 ಕಾಸು 3 ಕಾಸು ಎಲ್ಲ ಸೇರಿಸ್ಬಿಟ್ಟು ಒಂದು ಎಕರೆ ಗಟ್ಲೆ ಬರುವಂತ ಒಂದು ಚಾಕ್ಲೇಟ್ ನ ತಗೊಂಡೋಗಿ ಅವಳು ಕೊಡಕ್ಕೆ ಕಾಯ್ತಾ ನಿಂತಿರುವೆ. ಇದನ್ನ ನೋಡಿದ ತಕ್ಷಣ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಅನ್ಬಿಟ್ಟು ತಿನ್ನೋಳು. ಸೊ ಹಂಗಾಗಿ ಚಾಕ್ಲೇಟ್ ಜ್ಞಾಪಕ ಬಂತು. ಅವಳೇ ನಮ್ಮ ಸರ್. ನಿಮ್ ಜೊತೆ ಯಾರು ಬಂದಿ ಸರ್ ಇವತ್ತು? ದಯವಿಟ್ಟು ಇಲ್ಲಿ ಯಾರಿಗೂ ಗೊತ್ತಾಗಲ್ಲ, ನಾವು ನೀವು ಮಾತಾಡಿದ್ರೆ ಅಷ್ಟಾಗಿ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ. ಸ್ವಲ್ಪ ಗೊತ್ತಾಗಲ್ಲ. ನನಗೊಬ್ಳು ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ ಈಗ, ಯಾರಿಗೂ ಗೊತ್ತಿಲ್ಲ. ಅವಳಿಗೆ ಫುಲ್ಲು ನೈಸ್ ಹಾಕ್ಬಿಟ್ಟು ಈ ತರ ಬಾ ಒಳ್ಳೆ ಪ್ರೋಗ್ರಾಮು ಇಲ್ಲಿ ಬಾ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಯಾರಿಗೂ ಗೊತ್ತಾಗೋದು ಬೇಡ. ಸರಿ. ಸೊ ನನ್ನ ಗರ್ಲ್ ಫ್ರೆಂಡ್ ನ ಕರಿಬೋದಾ? ಕರೀರಿ ಸರ್. ಆಯ್ತು, ಬಾರೇಮ್ಮ. ವೆಲ್ಕಮ್ ಟು ದ ಶೋ ಮೇಡಮ್. ಈ ತರ ಇದೆಲ್ಲ ಕ್ಯಾಚ್ ಹಾಕ್ಬಿಟ್ಟು ಅಂತೆಲ್ಲ ಹೇಳ್ಬಿಟ್ಟು ಕರ್ಕೊಂಡ್ ಬಂದು ನನಗೊಂದ್ಸಲಿ ಫೋನ್ ಈ ತರ ಕ್ಯಾಚ್ ಹಾಕಿದ್ರು. ಸರ್ ನಾನು 36 ಇಯರ್ಸ್ ಇದನ್ನು ಚೇಂಜ್ ಮಾಡಿಲ್ಲ. ಸೇಮ್ ಗರ್ಲ್ ಫ್ರೆಂಡ್ 36 ಇಯರ್ಸ್ ಇಂದ. ಅವ್ರು ಚೇಂಜ್ ಮಾಡಿಲ್ಲ. ಕಾರಣ ಏನಂದ್ರೆ 36 ಇಯರ್ಸ್ ಇಂದ ಬಹುಶಃ ಏನಕ್ಕೆ ಚೇಂಜ್ ಮಾಡ್ತೀರ ಅಂದ್ರೆ ಬೋರ್ ಹೊಡೆದೋಗತ್ತೆ, ನೋಡಿದ ಫೇಸೇ ನೋಡ್ಬೇಕು ಅಂತ. ನಾವ್ ಏನಂದ್ರೆ 6 ತಿಂಗಳು ಸಣ್ಣ ಇದ್ರೆ 6 ತಿಂಗಳು ದಪ್ಪ ಇರ್ತಾ ಇದ್ವಿ. ಸೊ ಬಹುಶಃ ಒಂದೇ ವೈಫ್ ಅಲ್ಲಿ ಬೇರೆಯವ್ರು ನೋಡಿದ್ರು ಏನು, ಅದಕ್ಕೆ ಚೇಂಜ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ ಮೇಡಮ್. ಥ್ಯಾಂಕ್ ಯು. ಜಗೇಶ್ ಸರ್, ಸಾಕಷ್ಟು ಜನ ನಿಮ್ ಗೆಳೆಯರು ಬಂದಿದ್ದಾರೆ. ಶಾಸಕನಾಗಿದ್ದಾಗ PA ಆಗಿದ್ರು ಮಿಸ್ಟರ್ ರಾಮಲಿಂಗಯ್ಯ ಅಂತ, ಈಗ KSRTC ನಲ್ಲಿ ಅವರು DMA ಆಗಿದ್ದಾರೆ, ಅವ್ರು ಬಂದಿದ್ದಾರೆ. ಮಂಜುನಾಥ್ ಅಂತ ಅವನು ಒನ್ ಆಫ್ ಮೈ PA, ಅವನು ಎಲ್ಲ ಮುಖ್ಯಮಂತ್ರಿಗಳ ಕಚೇರಿಗಳಲ್ಲೆಲ್ಲ ಕೆಲಸ ಮಾಡುವಂತ ಅವನು ಬಂದಿದ್ದಾನೆ. ಮಾಧುರಾವ್ ಅಂತ ಒಬ್ಬ ಬಂದವನೇ, ಅವನು ನಮಗೆ 36 ಇಯರ್ಸ್ ಇಂದ ಬಹಳ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಸಪ್ಲೈ ಮಾಡ್ತಿದ್ದ. ಅವನು ಏನ್ ಅರ್ಥ ಆಯ್ತು ಅನ್ನೋದು ಕೊಟ್ರಿ, ಸಪ್ಲೈ ಮಾಡ್ತಾ ಇದ್ದ. ಖರ್ಚು ಕಾಸು ಇಲ್ಲದೆ ಇದ್ದಾಗ ನಮ್ಮ ಮನೆ ಹತ್ರ ಬಂಡ್ರಡ್ಡಿ ಸರ್ಕಲ್ ಅಂತ ಇತ್ತು, ಅವಾಗ ಅಲ್ಲಿ ಡಿಸ್ಟಿಲ್ಡ್ ವಾಟರ್ ಒಂದು ಪ್ಯಾಕೆಟ್ ಅಲ್ಲಿ ಮಾರೋರು, ಅದು ಬರೀ 6 ರೂಪೀಸ್ ಅಷ್ಟೇ. ಅದು ಅದನ್ನ ತಂದ್ಕೊಡೋ ಅಂತ ಮಾಡ್ತಿದ್ದ. ಇವತ್ತು ಪಾಪ ಅವನು 36 ಇಯರ್ಸ್ ಇಂದ ನನ್ನ ಜೊತೆನೆ ಇದ್ದಾನೆ. ನನ್ನ ಚಾಲಕ ಪದ್ಮನಾಭ ಬಂದಿದ್ದಾನೆ. ನಾನು ಎಷ್ಟು ಬೈದ್ರು ಬೈಸ್ಕೊಂಡು ಮಾಡ್ಕೊಂಡು ಅವನು ಬಂದಿದ್ದಾನೆ. ಇದೇ ನಮ್ಮ ಪರಿವಾರ. ಸೂಪರ್ ಸರ್. ಎಲ್ಲಾರು ಒಂದೊಂದು ಕತೆ ಆಮೇಲೆ ಕೇಳ್ತಾ ಹೋಗ್ತೀನಿ ಸರ್. ಆಗ್ಬೋದು. ಆಯ್ತು ಸರ್. ಆಟದ ರೂಲ್ಸ್ ಹೇಳ್ಬಿಡ್ತೀನಿ ಸರ್. ಸರ್, ತುಂಬಾ ಸಿಂಪಲ್ ಆಟ. 15ನೇ ಪ್ರಶ್ನೆಗಳು 1 ಕೋಟಿ ರೂಪಾಯಿಗೆ. ಪ್ರಶ್ನೆಯಿಂದ ಪ್ರಶ್ನೆಗೆ ಹಣ ಡಬಲ್ ಆಗ್ತಾ ಹೋಗುತ್ತೆ. ಆಟದಲ್ಲಿ 2 ಸೇಫ್ ಅಂತ ಇದೆ ಸರ್. ಏನಂದ್ರೆ ಮೊದಲ 5 ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಬಿಟ್ರೆ 10,000 ರೂಪಾಯಿ ನಿಮ್ಮದಾಗುತ್ತೆ. ಅದು ಮೊದಲನೇ ಸೇಫ್ ಅಂತ. ಅಲ್ಲಿಗೆ ಹೋಗೋವರೆಗೂ ನಿಮಗೆ ಸಿಗೋದು 45 ಸೆಕೆಂಡ್. ಅದಾದ್ಮೇಲೆ 5ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆ ಹೋಗಕ್ಕೆ ಇನ್ನೊಂದು 15 ಸೆಕೆಂಡ್ಗಳು ಹೆಚ್ಚು ಸಿಗುತ್ತೆ, ಅಂದ್ರೆ 60 ಸೆಕೆಂಡ್ ಆಗುತ್ತೆ. ಅಲ್ಲಿಗೆ ಹೋಗ್ಬಿಟ್ರೆ ಅದು ನಮ್ಮ 2ನೇ ಸೇಫ್ ಅಂತ 3,20,000 ರೂಪಾಯಿ ಗ್ಯಾರಂಟಿ ನಿಮ್ಮದಾಗುತ್ತೆ. ಅಲ್ಲಿಂದ 5ನೇ ಪ್ರಶ್ನೆ ಸರ್ 1 ಕೋಟಿಗೆ. ಅಲ್ಲಿವರೆಗೂ ಹೋಗೋಕೆ ನಿಮಗೆ ಟೈಮ್ ಲಿಮಿಟ್ ಇಲ್ಲ ಸರ್. ಎಷ್ಟು ನಿಮಿಷ ಬೇಕಾದ್ರೂ ತಗೊಳ್ಬೋದು ಒಂದು ಪ್ರಶ್ನೆನ ಆನ್ಸರ್ ಮಾಡೋದಕ್ಕೆ. ಈ ಆಟ ನಿಮ್ಗೆ ಇನ್ನೂ ಸಿಂಪಲ್ ಆಗ್ಲಿ ಅಂತ 3 ಲೈಫ್ ಲೈನ್ ಕೊಟ್ಟಿದ್ದೀವಿ ಸರ್. ಒಂದು ಬಂದು 50-50 ಅಂತಾರೆ, ಇನ್ನೊಂದು ಫೋನ್ ಅ ಫ್ರೆಂಡ್, ಮತ್ತೊಂದು ಆಡಿಯನ್ಸ್ ಪೋಲ್. 10 ಪ್ರಶ್ನೆ ಆದ್ಮೇಲೆ ನಿಮ್ಗೆ ಇನ್ನೊಂದು ಲೈಫ್ ಲೈನ್ ಸಿಗುತ್ತೆ ಸರ್. ಅದಕ್ಕೆ ಹೆಸರು ಡಬಲ್ ಡಿಪ್ ಅಂತ. ಆ ಲೈಫ್ ಲೈನ್ ಬಳಸಿ ನೀವು ಒಂದೇ ಪ್ರಶ್ನೆಗೆ 2 ಸಲ ಉತ್ತರ ಕೊಡ್ಬೋದು. ಆದ್ರೆ ಆ ಲೈಫ್ ಲೈನ್ ಬಳಸಿದಾಗ ನೀವು ಆಟನ ಕ್ವಿಟ್ ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಮಾತ್ರ. ಇದಿಲ್ಲದೆ ಇದ್ರೆ ಆಟನ ಯಾವ ಟೈಮಲ್ಲಿ ಬೇಕಾದ್ರೂ ಕ್ವಿಟ್ ಮಾಡ್ಬೋದು. ಜಗೇಶ್ ಸರ್, ನಿಮ್ಮ ಪ್ರಾಜೆಕ್ಟ್ ಮಾಡೋದಕ್ಕೆ ಸುಮಾರು ಇಲ್ಲಿಂದ ಎಷ್ಟು ಗೆದ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ರೆ ಸರ್? ನನ್ನ ಪ್ರಕಾರ ನಾಳೆಗಳು ಬಲ್ಲವನು ಮೇಧಾವಿ, ನಾಳೆಗಳು ಬಲ್ಲವನು ಮೇಧಾವಿ, ಇಂದು ಬಲ್ಲವನು ಮನುಷ್ಯ. ನಮ್ಗೆ ಏನೋ ಒಂದು ಸ್ವಲ್ಪ ಕೆರಿಬಹುದು ಅಂತ ಒಂದು ಐಡಿಯಾ ಬಂದಿದೆ. ಸ್ವಲ್ಪ ಕೆರಿಬಹುದು? ಯಾವ ಮಟ್ಟಕ್ಕೆ ಕೆರಿಬಹುದು ಸರ್? ಏನೋ ನೋಡೋಣ, ಇವ್ರಿಗೆ ಯಾಮಾಸ್ಬಿಟ್ಟು ಅದುಮ್ಕೊಂಡು ಎಲ್ಲ ಕೆರೆದ್ಬಿಡ ಸ್ಕೀಮ್ ಹಾಕ್ಬೋಣ. ಎಲ್ಲ ಓಕೆ ಸರ್, ಶುರು ಮಾಡೋಣ ಸರ್. ಎಸ್ ಸರ್. ಈಗ ಶುರು ಮಾಡೋಣ. ನಮ್ಮ ಜಗ್ಗೇಶ್ ಅವರ ಕನ್ನಡದ ಕೋಟ್ಯಾಧಿಪತಿ ಜಗ್ಗೇಶ್ ಸರ್, ಸೂಪರ್ ಆಗಿ, ಆಲ್ ದಿ ಬೆಸ್ಟ್.
ನಗಿಸ್ಕೊಂಡು ಆಡಿ ಸರ್. 1,000 ರೂಪಾಯಿಗೆ ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ವಿಮಾನಯಾನದ ದರ್ಜೆಯ ಹೆಸರಲ್ಲ? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಫಸ್ಟ್ ಕ್ಲಾಸ್, ಬಿ ಎಕ್ಸಿಕ್ಯೂಟಿವ್ ಕ್ಲಾಸ್, ಸಿ ಎಕಾನಮಿ ಕ್ಲಾಸ್, ಡಿ ಗಾಂಧಿ ಕ್ಲಾಸ್. ಅಲ್ಲ, ಇದು ಫಸ್ಟ್ ಕ್ಲಾಸ್ ಅನ್ನೋದು ಇರುತ್ತೆ, ಎಕ್ಸಿಕ್ಯೂಟಿವ್ ಕ್ಲಾಸ್ ಅನ್ನೋದು ಇದೆ, ಎಕನಾಮಿ ಕ್ಲಾಸು ಅಂತಲೂ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಫ್ಲೈಟ್ಗಳಲ್ಲಿ ಯಾರೂ ಗಾಂಧಿ ಕ್ಲಾಸು ಅಂತ ಹೇಳೋಲ್ಲ. ಸೊ ಅದು ಸರಿ ಇಲ್ಲ ಅಂತ ಹೇಳ್ಬೋದಾ? ಇದೇ ಆಪ್ಷನ್ ಲಾಕ್ ಮಾಡಿ ಅಂತ ಹೇಳ್ಬಿಡಿ ಸರ್. ಅದೇನೆ, ಗಾಂಧಿ ಕ್ಲಾಸ್ ಅನ್ನೋದಿಲ್ಲ. ಓಕೆ ಗುರುಗಳ, ಲಾಕ್ ಡಿ ಗಾಂಧಿ ಕ್ಲಾಸ್. ಸರ್ ಗಾಂಧಿ ಕ್ಲಾಸ್ ಎಲ್ಲಿ ಸರ್ ಇರುತ್ತೆ? ಎಲ್ಲೂ ಇರೋಕ್ಕೆ ಸಾಧ್ಯನೇ ಇಲ್ಲ, ಇಡ್ಲೂಬಾರ್ದು ಅದನ್ನ. ಆಕ್ಚುಲಿ ಅದು ಇರೋದು ನಮ್ಮಲ್ಲೇ ಸರ್, ಅದು ಬರೀ ಸಿನಿಮಾಲ್ ಮಾತ್ರ ಇರೋದು. ಸಿನಿಮಾದಲ್ಲಿ ಮಾತ್ರ ಸರ್. ರೈಟ್ ಆನ್ಸರ್. ಗಾಂಧೀಜಿ ವಾಸ್ ರೆಪ್ರೆಸೆಂಟೇಟಿವ್ ಆಫ್ ಪೂರ್ ಪೀಪಲ್ ಅಂತ. ಹೌದು ಹೌದು. ಅದು ಯಾವ ಪುಣ್ಯಾತ್ಮ ಇದನ್ನ ಈ ಚೇರ್ಗಳಿಗೆ ಹೆಸರಿಟ್ಬಿಟ್ಟ ನಮ್ಮ ಸಿನಿಮಾಲ್ ನನಗೆ ಗೊತ್ತಿಲ್ಲ. ಅದೇ ಗಾಂಧಿ ಕ್ಲಾಸ್ ಫೈನಲ್ಲೂ ಬಂದಿದ್ದಾವೆ. ನೋಡಮ್ಮ, ಗಾಂಧಿ ಕ್ಲಾಸ್ ಆಗೋಷ್ಟಿಲ್ಲ, ಒಂಚೂರು ಕಾಸಿದ್ರೆ ಹೋಗ್ಬಿಡೋಣ ಫಿಲಮ್ಗೆ ಅಂತ ಹೇಳಿ ಗೀತಾಂಜಲಿ ಥಿಯೇಟರ್ ಅಲ್ಲಿ, ಡೋಂಟ್ ಬಿಲೀವ್, 70 ಪೈಸಾ ಟಿಕೆಟ್. 70 ಪೈಸಾ. ನನಗೆ 12 ಗಂಟೆಗೆ ಸ್ಕೂಲ್ ಸ್ಟಾರ್ಟು. ಇವರು ಮಾರ್ನಿಂಗ್ ಶೋ 10:30 ಸ್ಟಾರ್ಟ್ ಮಾಡೋರು. ನಮ್ಮ ಮನೆಯಲ್ಲಿ ಹೆಂಗೋ ಮಾಡಿ ಏನೋ ಮಾಡಿ ದುಡ್ಡೆಲ್ಲ ದೇಪಿ, ಎಷ್ಟೋ ದೇವ್ರ ಉಂಡಿಲೋ ಅಲ್ಲೋ ಇಲ್ಲ ಎಲ್ಲಿದೆ ಕಾಸನ್ನ ಎತ್ತೋದು, ಒಂದೇ ದಿನ ಎತ್ತ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳಿ ದಿನ 5 ಪೈಸಾ 8 ಆಣಿ 4 ಆಣಿ ಈ ತರ ಹೇಳ್ಕೊಂಡು ವಾರಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತಾ ಇದೀವಿ. ಎಲ್ಲಾರು ಕಳ್ರು, ಎಲ್ಲಾರು ಒಂದೊಂದು ನಾಟಕ ಕುತ್ಕೊಂಡು ಮಾತಾಡೋದು. ಏನು ಅಂದ್ರೆ ಟೈ ಹೋಯ್ತು ಅಂತ ಇವತ್ತು ಪುಂಗ್ಬಿಡೋಣ ಮನೆಯಲ್ಲಿ, ಟೈಗೆ 2 ರೂಪೀಸ್ ಅಂತ ಹೇಳೋಣ ಅಂತ ಹೇಳಿ ಟೈಗೆ ಅದ್ರ ಮೇಲೆ ಒಂದು ಬ್ಯಾಜ್ ಆಗ್ತಾ ಇದ್ವಿ, ಬ್ಯಾಜ್ಗೆ ಏನೋ ಒಂದು ನಾಟಕ ಆಡ್ತಾ ಇದ್ವಿ. ವಾರಕ್ಕೊಂದು ಸಿನಿಮಾ ನೋಡ್ತಾ ಇದ್ವಿ, ವಾರಕ್ಕೊಂದು ಸಿನಿಮಾ ವಿತೌಟ್ ಮಿಸ್ ನೋಡ್ತಾ ಇದ್ವಿ. ಅದೇ ನಾವು ಇವತ್ತು ನಿಜವಾಗ್ಲೂ ಶುದ್ಧ ಕನ್ನಡ ಏನಾದ್ರು ನಾವು ಕಲ್ತಿದ್ದೀವಿ ಅಂತ ಯಾರಾದ್ರೂ ಅನ್ಬಿಟ್ರೆ ಅದು ನಿಮ್ಮಪ್ಪ ಅವರ ಕೊಡುಗೆನೆ, ಅವರ ಬಾಯಿಂದ ಬಂದಂತ ಕನ್ನಡವೇ. ಅದ್ಭುತ ಕನ್ನಡ ಅವ್ರದ್ದು. ಬ್ಯೂಟಿ ಏನು ಅಂದ್ರೆ, ಪರದೆ ಮೇಲೆ ಮಾತಾಡ್ದಂಗೆ ಅಪ್ಪ ಮನೇಲಿ ಮಾತಾಡ್ತಾ ಇರಲಿಲ್ಲ. ಇಲ್ಲ, ಅವ್ರು ಗಾಜನೂರು ಭಾಷೆನಲ್ಲೇ ಮಾತಾಡ, ನಮ್ಮೂರು ಭಾಷೆನೆ ಭಯ ಅಂತ ಕರೆಯೋರು ಅಲ್ವಾ? ನಿಮ್ಗೆ ಜ್ಞಾಪಕ ಇದ್ರೆ ನಿಮ್ಮಪ್ಪ ಹೆಂಗ್ ಮಾತಾಡ್ತಾ ಇದ್ರು ಅದೊಂದ್ ಚೂರು ಅಂದ್ರೆ ಆ ಗ್ರಾಮೀಣ ಸೊಗಡಿನ ಸ್ಟೈಲ್. ತತಯಲ್ಲಿ ದ್ವಾಸ ತತಯ ಅನ್ನೋರು. ದಾಸ ತತಯ ನೋಡಿ, ಎಂತ ಬ್ಯೂಟಿಫುಲ್ ನೋಡ್ರಿ, ಎಷ್ಟು ಚೆನ್ನಾಗಿ ಇರ್ತಾ ಇತ್ತಲ್ಲ ಅದು. ಭಾರಿ ಖುಷಿ. ಅವ್ರು ಮನೇಲಿದ್ದಾಗ ಮಾತಾಡ್ತಿದ್ದ ಗಾಜನೂರು ಭಾಷೆ. ನಾವು ಅವ್ರನ್ನ ನೋಡೋದೇ ಒಂದ್ ದೊಡ್ಡ ಸೌಭಾಗ್ಯ. ಚಾಮುಂಡೇಶ್ವರಿ ಸ್ಟುಡಿಯೋ ಒಳಗಡೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ನಿಮ್ಮಪ್ಪ ಅವರು ಕುತ್ಕೊಂಡಿದ್ದಾರೆ, ನೀವು ಚಿಕ್ಕ ಹುಡುಗ ಅವ್ರ ತೊಡೆ ಮೇಲೆ ಮನ್ಕೊಂಡಿದ್ದೀರಿ, ನಿಮ್ ತಲೆನ ಸೋರ್ಕೊಂಡು ಅವರು ನಿಮ್ಗೆ ಎಕ್ಸರ್ಸೈಸ್ ಮಾಡೋದು ಹೇಳ್ತಾ ಇದ್ರು. ದಪ್ಪ ಇರಬಾರ್ದು ಕಡೆ, ಸ್ವಲ್ಪ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಓಡ್ಬೇಕು, ಸ್ವಲ್ಪ ಸಣ್ಣ ಇರ್ಬೇಕು, ಆಗ ಬಹಳ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ನಾನು ಕುತ್ಕೊಂಡು ಜೊಲ್ ಬಿಟ್ಕೊಂಡು ನೋಡೋದು. ನಾವು ಪ್ರೀಸೋ ರಾಜ್ಕುಮಾರ್ ಅಂತ ತೊಡೆ ಮೇಲೆ ಅವ್ರ ಮಗ ಮನಗಿದಾನೆ, ಇನ್ನು ಎಷ್ಟು ಜನ್ಮದ ಪುಣ್ಯ ಮಾಡಿದಾನಪ್ಪ ಈತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗ ನಮ್ಗೆ ಒಂದು ಪ್ರಶ್ನೆನ ಕೇಳಿ ತಾವು ಒಂದು 100 ರೂಪಾಯಿನ ದಯಪಾಲಿಸಿದಿರಿ. ಓಕೆ ಸರ್. ತಾವು ನನಗೆ ಕೇಳ್ದಂಗೆ ನಾನು ತಮಗೆ ಕೇಳಬೇಕು ಒಂದೊಂದು ಪ್ರಶ್ನೆ. ಅದು ಎಲ್ಲಿವರೆಗೂ ನಾನು ಇಲ್ಲಿರ್ತೀನಿ ಅಲ್ಲಿವರೆಗೂ ನಾನು ಒಂದೊಂದು ಪ್ರಶ್ನೆನ ಕೇಳ್ತಾ ಇರ್ತೀನಿ. ಆಯ್ತು ಸರ್. ಈಗ ನಿಮಗೆ ಮೊದಲನೇ ಪ್ರಶ್ನೆ ಹೇಳಿ ಸರ್. ಅಕಸ್ಮಾತ್ ನೀವು ಸಿನಿಮಾ ನಟ ಆಗಿಲ್ದೇ ಇದ್ದಿದ್ರೆ ಈ 4 ಆಪ್ಷನ್ ಏನಾಗ್ತಿದ್ರಿ? ಒಂದು ಫುಟ್ಬಾಲ್ ಪ್ಲೇಯರ್, ಒಂದು ಬಿಲ್ಡರ್ ಅಂಡ್ ಡೆವಲಪರ್, ಇಲ್ಲ ರೈತ, ಇಲ್ಲ ಟೂರಿಸ್ಟ್ ಗೈಡ್. ಈ 4ರಲ್ಲಿ ಬಹುಶಃ ಬಿಲ್ಡರ್ ಅಂಡ್ ಡೆವಲಪರ್ ಆಗ್ತಾರೆ. ಪ್ರಯತ್ನ ಪಡ್ತಿದ್ದೆ ಸರ್. ಬಿಲ್ಡರ್ ಅಂಡ್ ಡೆವಲಪರ್. ಹೌದು ಸರ್. ಕಾಂಟ್ರಾಕ್ಟರ್. ಯಾಕೆ ನಿಮಗೆ ಕಾಂಟ್ರಾಕ್ಟ್ ಏನ್ ಇಷ್ಟ? ಏನೋ ಗೊತ್ತಿಲ್ಲ ಸರ್, ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೂ ಜಾಗ ನೋಡಿದ್ರೆ ಜಾಗ ತಗೊಂಡು ಅದ್ರಲ್ಲೇನೋ ಕಟ್ಟಬೇಕು, ಬಿಲ್ಡಿಂಗ್ ಏನೋ ಕಟ್ಟಬೇಕು, ಆ ಥರ ಇತ್ತ ಅಂತ. ಬಟ್ ಈಗೀಗ ಸ್ವಲ್ಪ ಒಂಚೂರು ಜಮೀನ್ ಕಡೆಗೆ ಮನಸ್ಸು ಎಳಿತಾ ಇದೆ. ಏನಾದ್ರೂ ಬೆಳೆಸ್ಬೇಕು, ನೀವು ಆಗ್ಲೇಬೇಕು, ಏನೋ ಒಂದು ಆಗ್ಲೇಬೇಕು. ಕಾರಣ ಏನಕ್ಕೆ ಅಂದ್ರೆ ತಂದೆಯವರು ತಮ್ಮ ಕನಸು ಏನು ಅಂದ್ರೆ ನನ್ನ ಕಡೆಯ ದಿನದಲ್ಲಿ ನಾನು ರೈತನಾಗಿರ್ತೀನಿ ಅಂತಂದಿದ್ದು. ಹೌದು, ಬಾಯಿನಲ್ಲಿ ಬಂದಿದೆ. ಈಗೀಗ ಯಾಕೋ ತುಂಬಾ ಮನಸ್ಸು ಎಳಿತಾ ಇದೆ. ಮಾಡಿ ಬಿಡಬೇಡಿ. ಥ್ಯಾಂಕ್ ಯು ಸರ್. ಖಂಡಿತವಾಗಿ ಮಣ್ಣಲ್ಲಿರೋ ಮಜಾ ಯಾವ್ದ್ರಲ್ಲೂ ಬರಲ್ಲ. ನಾವು ಬೆಳೆದಿಂದ ನಾವು ಎಲ್ಲ ರೆಡಿ ಮಾಡ್ಕೊಬಿಟ್ಟು ಆರಾಮಾಗಿದ್ದೀವಿ. ನಮ್ದು ಎಲ್ಲ ಜಾಗಗಳೆಲ್ಲ ಮಾಡ್ಕೊಂಡು ಎಲ್ಲ ಫ್ಯಾಂಟಾಸ್ಟಿಕ್. ಹಂಗೆ ಇರ್ಬೇಕು ಸರ್. ಸರ್ ಮುಂದಿನ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಈಗ ನನ್ನ ಪ್ರಶ್ನೆ ಆಯ್ತು, ಈಗ ನಿಮ್ ಪ್ರಶ್ನೆಗೆ 2,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 2ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಮರುಭೂಮಿಯಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತದೆ? ನಿಮ್ಮೊಂದಿರುವ ಆಯ್ಕೆಗಳು: ಎ ಕಳ್ಳಿ, ಬಿ ತಾವರೆ, ಸಿ ನೈದಿಲೆ, ಡಿ ಮೆಕ್ಕೆಜೋಳ. ಡೆಸರ್ಟ್, ಮರಳುಗಾಡಲ್ಲಿ. ಎಸ್ ಸರ್.
ಮರಳುಗಾಡಲ್ಲಿ ನೀರಿರಲ್ಲ ಅಂದಮೇಲೆ ತಾವರೆ ಬೆಳೆಯಲ್ಲ, ಇನ್ನು ಜೋಳ ಬೆಳೆಯೋ ಹಣೆ ಬರೋನೂ ಗೊತ್ತಿಲ್ಲ, ನೈದಿಲೆ ಸೌಂಡ್ಗೂ ಬರಲ್ಲ. ಆ ಥರ ಜನ ಹೇಳ್ತಾರೆ ಇವನು ಒಳ್ಳೆಯವನಲ್ರಿ, ಇವನು ಪಾಪಸ್ ಕಳ್ಳಿ ಇದ್ದಂಗ್ರಿ ಇವನು ಅಂತ ಬೈತಾರೆ. ಅದೊಂದೇ ಬೆಳೆಯಕ್ಕೆ ಸಾಧ್ಯ, ಕಳ್ಳಿ ಗಿಡ ಒಂದು ಬೆಳಿಬೋದು ನೋಡಿ. ಓಕೆ, ಲಾಕ್ ಮಾಡಲ್ಲ ಸರ್? ಮಾಡಿ. ಲಾಕ್ ಎ, ಕಳ್ಳಿ. ಈ ಎಕ್ಸ್ಪ್ಲನೇಷನ್ ನೀವೇ ಹೇಳ್ಬಿಟ್ರಿ. ರೈಟ್ ಆನ್ಸರ್ ಸರ್. ಥ್ಯಾಂಕ್ ಯು. ಆಯ್ತು, ಇವಾಗ ನಾವು ತಮಗೆ ಈ ಪಾಪಸ್ ಕಳ್ಳಿ ಬಗ್ಗೆ ಹೇಳಿದ್ವಿ. ವಾಪಸ್ ಕಳ್ಳಿ. ಹೌದು, ಅದಕ್ಕೆ ಹೆಸರೇ ಪಾಪಸ್ ಕಳ್ಳಿ ಅಂತ. ವಾಪಸ್ ಕಳ್ಳಿ. ಪಾಪಸ್ ಕಳ್ಳಿ ಅಂದ್ರೆ ಏನು ಅಂತಂದ್ರೆ ಅದು ಎಲ್ಲೂ ಸಾಮಾಜಿಕವಾಗಿ ಬೆಳೆಯಕ್ ಆಗದೆ ಇರುವಂತ ಗುಣಗಳು ಏನಿರುತ್ತಲ್ಲ, ಹೌದು, ಅವಕ್ಕೆಲ್ಲ ಪಾಪಸ್ ಕಳ್ಳಿ ಅಂತ ಕರೀತಾರೆ. ವಾಪಸ್ ಕಳ್ಳಿ ಅಂತ. ಓಕೆ ಸರ್. ಅಂದ್ರೆ ನಿಮಗೆ ಯಾವ್ದಾದ್ರು ತುಂಬಾ ಸುಂದರವಾಗಿ ಬೆಳಿಬೇಕು ಅಂದ್ರೆ ಒಳ್ಳೆ ನೀರಿರುತ್ತೆ, ಹಸಿರು ಇರುತ್ತೆ, ವಾತಾವರಣ ಇರುತ್ತೆ, ಒಂದು ಮುದ ಕೊಡುತ್ತೆ ನೋಡಿದ್ರೆ, ಒಂದು ಹಸಿರು ನೋಡಿದ್ರೆ ಸಂತೋಷ ಆಗುತ್ತೆ, ಒಂದು ಮರ ನೋಡಿದ್ರೆ ನೆರಳಲ್ಲಿ ಕುತ್ಕೋಬೇಕು ಅಂತ ಅನ್ನತ್ತೆ. ಮೊದಲೇ ಮರುಭೂಮಿ. ಮನುಷ್ಯ ಯಾವಾಗ ಅವನ ಚಿಂತನೆ ಒಳಗೆ ನೆಗೆಟಿವ್ ಆಗಿ ಝೀರೋ ಆಗ್ತಾನಲ್ಲ, ಇಲ್ಲೇ ಮರುಭೂಮಿ ಸೃಷ್ಟಿ ಆಗ್ಬಿಡುತ್ತೆ. ಆವಾಗ ಈ ಕೆಟ್ಟ ಗುಣದ ಪಾಪಸ್ ಕಳ್ಳಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅವನ ಮೈಂಡಲ್ಲಿ. ಅವನೇ ಎಲ್ಲಾರ್ಗೂ ಪ್ರಶ್ನೆ ಮಾಡೋದು, ಅಣಕ ಮಾಡೋದು, ಬೈಯೋದು, ಪುನೀತ್ ರಾಜ್ಕುಮಾರ್ ದೊಡ್ಡ ಆರ್ಟಿಸ್ಟಾ, ನಮಗೆ ಚಾನ್ಸ್ ಕೊಟ್ರೆ ಆಗಲ್ವಾ, ಈ ಥರ ಎಲ್ಲ ಹೇಳುವಂಥ ನೆಗೆಟಿವ್ ಗುಣಗಳು ಬರುತ್ತಲ್ಲ, ಇದಲ್ಲೇ ಬರೋದು. ಸೊ ಮರುಭೂಮಿ ಇಲ್ಲೇ ಇದೆ, ಪಾಪಸ್ ಕಳ್ಳಿನೂ ಇಲ್ಲೇ ಬರುತ್ತೆ. ಹಾಗಾಗಿ ಈ ಮರುಭೂಮಿನ ಬಹಳ ಒಳ್ಳೆ ಅದ್ಭುತವಾದಂಥ ಫಲವತ್ತಾದ ಭೂಮಿನ ಮಾಡ್ಕೊಳ್ಳಿ. ಚೆನ್ನಾಗಿ ಓದಿ, ಚೆನ್ನಾಗಿ ಮಾತಾಡಿ, ಉತ್ಕೃಷ್ಟವಾದ ಗುಣಗಳನ್ನ ಇಟ್ಕೊಳ್ಳಿ, ಹಸಿರು ಬೆಳೆಯುತ್ತೆ, ಒಳ್ಳೆ ಗುಣ ಬರುತ್ತೆ. ಹಂಗಾಗಿ ಪಾಪಸ್ ಕಳ್ಳಿನ ಹಂಗೆ ಸಪರೇಟ್ ಇಟ್ಟಿದ್ದಾರೆ. ಈಗ ನಾವು ಎರಡನೇ ಪ್ರಶ್ನೆ ಕೇಳಿ ಸರ್. ಈಗ ಮನೆ ಅಂದ ಮೇಲೆ ಚರ್ಚೆ ಇದ್ದಿದ್ದೆ ಅಲ್ವಾ? ಹೌದು. ಯಾವ ವಿಷಯಕ್ಕೆ ಹೆಚ್ಚು ಚರ್ಚೆ ಆಗುತ್ತೆ ನಿಮ್ಮ ಮನೇಲಿ? ನಮ್ಮ ಮನೆಯಲ್ಲಿ ನೀವು, ನಿಮ್ಮ ಹೆಂಡತಿ, ಮಕ್ಕಳು ಇರುವಂತ ಜಾಗದಲ್ಲಿ ನೀವು ಯಾವಾಗ್ಲೂ ಬ್ಯುಸಿ ಇರ್ತೀರಾ ಅಂತ ಚರ್ಚೆ ಆಗುತ್ತಾ? ಇಲ್ಲ ರಜೆಗೆ ಏನಪ್ಪ ಎಲ್ಲೂ ಕರ್ಕೊಂಡೆ ಹೋಗಲ್ಲ ಅಂತ ಅನ್ಸುತ್ತಾ? ಅಥವಾ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಪಾನಿಪುರಿ ತಿನ್ಬೇಕು, ಅದು ಕೊಡ್ಸಲ್ಲ ಅಂತ ನೀಯಪ್ಪ ಅಂತ ಅನ್ಸುತ್ತಾ? ಅಥವಾ ಇವರು ಯಾವ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಮುಂದೆ ಅಂತ ಈ ಚರ್ಚೆ ಇರುತ್ತೆ. ಇದು ನಾಲ್ಕರಲ್ಲಿ ಯಾವ್ದಿರುತ್ತೆ? ಮಜವಾಗಿ ಹೇಳಿ. ನನಗೂ ತುಂಬಾ ಒಂಥರ ಕಂಡೋರ್ ಮನೆ ಕಥೆ ಕೇಳಬೇಕು ಅಂದ್ರೆ ಎಲ್ಲರಿಗೂ ಆಸೆ, ನಮಗೂ ತುಂಬಾ ಆಸೆ. ಚರ್ಚೆ ಹೆಚ್ಚಾಗೋದು ಅಂದ್ರೆ ನೀವು ಬ್ಯುಸಿ ಆಗಿರ್ತೀರಾ ಅಂತ ಒಂದ್ ಕಡೆ ಸ್ವಲ್ಪ ಚರ್ಚೆ ಆಗ್ಬೋದು ಅಷ್ಟೇ ಸರ್. ಅಲ್ಲ, ಹೆಂಗಸರು ಅವ್ರ ಕೋಪ ಮಾಡ್ಕೊಳ್ಳೋದೇ ಒಂದ್ ಮಜಾ ಇರುತ್ತೆ. ಹೌದು. ಅದ್ರಲ್ಲಿ ಯಾವ ಟೈಪ್ ಹೇಳ್ಬೋದು ನಿಮ್ ವೈಫ್? ವೈಫ್ ಯಾವ ಟೈಪ್ ಹೇಳ್ಬೋದು ಅಂದ್ರೆ ಸ್ವಲ್ಪ ಸಿಟ್ಟಲ್ಲಿ ಮಾತಾಡ್ತಾರ. ಯಾವ ತರ? ಒಂದ್ ಮಿಮಿಕ್ರಿ ಮಾಡಿಪ್ಪ. ಯಾವ ತರ ಅನ್ಬೋದು? ಬಾಯಲ್ಲಿ ಅಡಿಗೆ ಏನಾದ್ರೆ ತಿನ್ಕೋ ಹೋಗು, ರೆಡಿ ಆಗಿ ಬೇಗ ಬಾ. ಏನಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು, ಇರಕ್ ನೀ ಇಲ್ಲಿರ್ಬೇಕು ಅಂತಾರೆ. ಸೊ ನೀರಲ್ಲ, ಏನ್ ಮಾಡಕ್ಕಾಗುತ್ತೆ, ಬಂದ್ ಲಾಸ್ಟ್ ಆರ್ಡರ್ ಮಾಡಿದ್ರೆ ಆಗುತ್ತೆ ಅಂತ. ಆತರ ನೀವು ರೈಸ್ ಆಗ್ಬಿಡ್ತೀರಾ? ಇಲ್ಲ ಸರ್, ರೈಸ್ ಆಗಿದ್ರೆ ಅಷ್ಟೇ. ಆಮೇಲೆ ಮುಂದೆ ರೈಸ್ ಆಗಿ ಬದುಕಕ್ ಆಗೋದೇ ಇಲ್ಲ. ಎಲ್ಲೂ ರೈಸ್ ಆಗಿ ಒಂದೇ ಕಡೆ ರೈಸ್ ಆಗಕ್ಕಾಗತ್ತೆ ಸರ್. ಯಾವಾಗ? ಸಿನಿಮಾದಲ್ಲಿ ನಮಗೆ ಕೋಪ ಮಾಡ್ಕೊಳ್ಳೋ ಸೀನ್ ಇರುತ್ತಲ್ಲ, ಅಲ್ಲಿ ಮಾತ್ರ ರೈಸ್ ಆಗ್ತೀನಿ ಅಷ್ಟೇ ಸರ್. ಇಲ್ಲ ಅಂದ್ರೆ ಯಾವ್ದ್ರಲ್ಲೂ ವರ್ಕೌಟ್ ಆಗಲ್ಲ. ಇಲ್ಲ ಚಾನ್ಸ್ ನೋಡಿ. ಆದ್ರೆ ಇನ್ 3 ಕೇಳಿದ್ರಲ್ಲ ಸರ್, ನಾನ್ ರೋಡ್ ಸೈಡ್ ನಿಂತ್ಕೊಂಡು ಪಾನಿಪುರಿನೂ ತಿಂತೀನಿ, ಜನ ಬಂದ್ ಅಲ್ಲಿ ತೊಂದರೆ ಕೊಟ್ರು ಪರವಾಗಿಲ್ಲ, ಯಾಕಂದ್ರೆ ನನಗೆ ಇಷ್ಟ ಪಡೋದನ್ನ ನಾನ್ ಬಿಟ್ಕೊಡಲ್ಲ. ಅದರಲ್ಲಿ ಇವರ ಲವಬಲ್ ಪರ್ಸನ್ ಅಂತ ಇಡೀ ಕರ್ನಾಟಕ ಮಾತಾಡುತ್ತೆ. ನಾನು ಈಗ್ಲೂ ಸಣ್ಣ ಟೀ ಅಂಗಡಿ, ಹೌದು ಸರ್, ಸಣ್ಣ ಟೀ ಅಂಗಡಿಲು ಕುತ್ಕೊಂಡು ರೋಡ್ ಸೈಡ್ ಅಲ್ಲಿ ನೀವು ಕಾಫಿ ಕುಡ್ದಿದ್ದು ನಿಮ್ ಮನೆ ಪಕ್ಕ ರಾಘವೇಂದ್ರ ಸ್ಟೋರ್ಸ್ ನಂಗೆಲ್ಲ ಗೊತ್ತು. ನಾನು ಅದ್ರಲ್ಲೆಲ್ಲ ಕಾಂಪ್ರಮೈಸ್ ಆಗಲ್ಲ. ಒಟ್ಟಲ್ಲಿ ಹೆಂಡತಿಯವರು ನೀವು ಫ್ರೀ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಅವಾಗಿರುತ್ತೆ ಸರ್. ಹೆಂಗ್ ಸಮಾಳಿಸ್ತೀರಿ? ಇಲ್ಲ ಸರ್, ಎಷ್ಟೇ ಬಿಸಿ ಇದ್ರೂ ಮನೆಗೆ ಅಂತ ಒಂದು ಟೈಮ್ ಮಾಡ್ಕೊಂತೀನಿ ಸರ್. ಒಂದು ವೇಳೆ ಆಗ್ಲಿಲ್ಲ, ಅವ್ರನ್ನೇ ಎಲ್ರು ಅಲ್ಲಿ ಕರ್ಸ್ಕೊಳಕ್ ಪ್ರಯತ್ನ ಪಟ್ಬಿಡ್ತೀನಿ ಸರ್, ಅಷ್ಟೇನೆ. ಆ ಸಿಟ್ಟನ್ನ ಹೆಂಗ್ ಮ್ಯಾನಿಪುಲೇಟ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಗಂಡಸರಿಗೆ ಒಂದು ಟೆಕ್ನಿಕ್ ಇರುತ್ತೆ. ಮನಸ್ಸಲ್ಲೇ ಮ್ಯಾಥಮೆಟಿಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಇವಳು ಹಿಂಗೆ ಅಂದೆ ಅಂತಾಳೆ, ಅಂದಿದ ತಕ್ಷಣ ನಾವು ಈ ಟೈಪ್ ಮಾತಾಡ ಹಿಂಗೆ ಹಾಕ್ಬಿಟ್ಟು ಅದನ್ಬಿಟ್ಟು ಫುಲ್ ರೆಡಿ ಮಾಡ್ಕೊಂಡ್ಬಿಟ್ಟು, ಇಲ್ಲ ಅದ ಸಿನಿಮಾ ತರ ಆಡಕ್ಕಾಗಲ್ಲ, ಆದ್ರೆ ಅದೆಲ್ಲ ಸಿನಿಮಾ ಮನೇಲಿಟ್ಕೊಬೇಡ ಅಂತಾರ. ಏನು ಮಾಡಕ್ಕಾಗಲ್ಲ. ಏನ್ ಕರ್ಮಾರಿ ಇದು? ಏನಂದ್ರೂ ಕಾರಣ ಇರುತ್ತಲ್ಲ ಅವ್ರ ಹತ್ರ, ಎಲ್ಲಾದ್ರೂ ಕಾರಣ ಇರುತ್ತೆ. ಕಾರಣ ಆಗುತ್ತಾ? ನಮ್ಗೆ ಕಲಾವಿದರಿಗೆ ಇಡೀ ಕರ್ನಾಟಕನೇ ಪ್ರೀತಿಸುತ್ತೆ. ನಮ್ಮೊಬ್ಬರನ್ನೇ ಪ್ರೀತಿಸೋರು ವಿಶ್ವದಲ್ಲಿ ಯಾರಾದ್ರೂ ಇದ್ರೆ ನಮ್ಮನ್ನ ಕಟ್ಕೊಂಡವ್ರು ಮಾತ್ರ. ಖಂಡಿತವಾಗ್ಲೂ ಸರ್. ಅದಕ್ಕೆ ಅವ್ರಿಗೆ ಅಷ್ಟೊಂದು ಸ್ವಾರ್ಥ ಅವ್ರಿಗೆ. ವಂಡರ್ಫುಲ್. ಎಸ್ ಸರ್. ಜಗತ್ ಸರ್, ಈಗ 3ನೇ ಪ್ರಶ್ನೆಗೆ ಹೋಗ್ಬಿಡ್ತೀನಿ. 3,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 3ನೇ ಪ್ರಶ್ನೆ. ವಾದ್ಯಗಾನದ ಈ ಧ್ವನಿ ತುಳುಕು ಕೇಳಿ ಹಾಡಿನಲ್ಲಿ ಯಾವ ಹೂವಿನ ಪ್ರಸ್ತಾಪ ಇದೆ ಎಂದು ಗುರುತಿಸಿ. ಮೊದಲು ಹಾಡು ಕೇಳಿಸ್ಬಿಡ್ತೀನಿ ಸರ್, ಆಮೇಲೆ ಆಪ್ಷನ್ಸ್ಗಳು ಕೊಡ್ತೀನಿ. ಹಾಡುಗಳು: ಚಿನ್ನದ ಗುಲಾಬಿ, ಬಿ ಚಿನ್ನದ ಮಲ್ಲಿಗೆ, ಸಿ ಚಿನ್ನದ ಸಂಪಿಗೆ, ಡಿ ಚಿನ್ನದ ಪಾರಿಜಾತ.
ಬಂದ್ಬಿಟ್ಟಿದೆಯಲ್ಲ ಮಲ್ಲಿಗೆ ಅಂತ ಹೇಳ್ಬಿಟ್ನಲ್ಲ. ಓಕೆ ಗುರುಗಳೇ, ಲಾಕ್ ಬಿ ಚಿನ್ನದ ಮಲ್ಲಿಗೆ ಸರಿಯಾದ ಉತ್ತರ. ಥ್ಯಾಂಕ್ ಯು. ಇದು ಅವಾಗ ನನ್ನ ಬಾಲ್ಯಾವಸ್ಥೆಯ ಸಮಯ. ಹಾ ಅವಾಗ ಪ್ರತಿಯೊಬ್ಬ ಒಂದು ಪ್ರೌಢಿಮೆಗೆ ಬರ್ತಾನಲ್ಲ, ಒಂದು 17 ವರ್ಷ 18 ವರ್ಷ, ಅವನಿಗೆ ಕೆರಿಯಾಗಿ ಬೇರೆ ಏನೂ ಕೆಲಸ ಇರಲ್ಲ. ಅವನಿಗೇನು ಅಂದರೆ ನಮಗೊಂದು ಗರ್ಲ್ ಫ್ರೆಂಡ್ ಸಿಗ್ಬಾರ್ದ, ಅವನಿಗಿದ ನಮಗಿರ್ಬಾರ್ದ ಅಂತ. ಅಂಥದ್ದು ಈ ಹಾಡುಗಳು ಪಾಡುಗಳೆಲ್ಲ ಬಂದ್ಬಿಟ್ಟಾಗ ಇಮ್ಯಾಜಿನೇಷನು, ಕನ್ಸಲ್ಲಿ ಎಲ್ಲೋದ್ರಲ್ಲೂ ಕೂಡ ಅದೇ ಬರ್ತಾ ಇರುತ್ತೆ. ನನಗೆ ಸಿಕ್ಕಾಪಟ್ಟೆ ಬರೋದು ಹತ್ರ. ಹಾ ಯಾರ್ಯಾರೋ ಕನ್ಸಿಗೆ ಬಂದ್ಬಿಡೋರು. ಒಂದ್ಸರಿ ನಮ್ಮ ಚಿಕ್ಕಮ್ಮನೇ ನನ್ನ ಲವರ್ ಆಗಿ ಕನ್ಸಿಗೆ ಬಂದ್ಬಿಟ್ಟವಳೆ, ಪ್ರಾಮಿಸ್ ಆಗಿ. ಇವೆಲ್ಲ ಪ್ರಭಾವ ಏನು ಅಂದ್ರೆ ಈ ಹಾಡುಗಳೆಲ್ಲ ಕೇಳ್ಬೇಕಾದ್ರೆ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಬಾಯಿ ಬಿಟ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ ನಾವು. ಇವಾಗ ಬಿಡಿ ಸಿನಿಮಾ ನೋಡ್ತಾರೆ, ಅವ್ರ ಬಾಯಿ ಸಕ್ಕರೆ ಹಾಕ. ಹಿಂಗ್ ನೋಡಿ ಕುತ್ಕೊಂಡ್ ಫಿಲಮ್ ನೋಡ್ತಾ ಇರ್ತಾರೆ. ಒಳ್ಳೆ ಅಲೋ ಗುರು, ಫಿಲಮ್ ಬಂದೇನು ಗುರು? ಹೌದಾ, ಎಲ್ಲಿದ್ಯಾ? ಸಾಯಂಕಾಲ ಮಾಡ್ಗುರು ಇಂಟರ್ವಲ್ ಸೀನ್. ಅಲ್ಲಿ ಮಾತಾಡುತ್ತೆ, ಇಲ್ಲಿ ಇವನ್ನ ನೋಡ್ತೀವಿ. ಇಲ್ಲಾಗಿದೆ. ಹೇಳಿ, ಥಿಯೇಟ್ರಲ್ಲಿ ಇದೀವಿ. ಆಮೇಲೆ ಏನಾಯ್ತದ? ಚೀಟಿ ಎತ್ತಿದ್ರಾ? ವಾ, ಹೌದಾ? ಇವೆಲ್ಲ ಇಂಟ್ರೆಸ್ಟ್ ಆಗ್ಬಿಟ್ಟು ಇಲ್ಲೇ ನೋಡ್ತಾರೆ, ಬರೀ ಇಲ್ಲೇ ಇರ್ತದೆ. ಅವತ್ತಿನ ಕಾಲ ಹಂಗಿರ್ಲಿಲ್ಲ. ನಿಮಗೆ ಕರ್ಟನ್ ರೈಸ್ ಅಂತ ಆದ್ರೆ ಗಾಂಧೀಜಿ ಫೋಟೋ, ನ್ಯೂಸ್ ರೀಲು, ಅದೇನೋ ತಿರುಗೋದು ಪರಗೋದು ಎಲ್ಲ ಬಂದು ಸಿನಿಮಾ ಬಂದಿದ ತಕ್ಷಣ ನೀವು ನಂಬ್ತಿರೋ ಬಿಡ್ತಿರೋ, ಇಂಟರ್ವ್ಯೂಲ್ ವರೆಗೂ ಒಬ್ರು ಹಿಂಗೆ ಕದ್ಲುತ್ತಾ ಇರಲ್ಲ. ಸೆಂಟಿಮೆಂಟ್ ಸೀನ್ ಬಂದ್ಬಿಟ್ರಂತೂ ನೀವು ನಂಬಲ್ಲ. ಆ ಒಂದು ಇಮ್ಯಾಜಿನೇಷನ್ ನಾನು ಇವತ್ತು ಮೆಲ್ಕಾಕೊಂಡ್ರೆ ಎಷ್ಟು ಆನಂದ ಆಗ್ಬಿಡುತ್ತೆ ಅಂದ್ರೆ, ಅಲ್ಲೇನೋ ಅವರು ನರಳ್ತಾ ಇರ್ತಾಳೆ ಹೀರೋಯಿನ್, ಏನೋ ಸಂಕಟ ಬಂದು ಈ ಕುಂತಿರೋ ಹೆಂಗ್ಸಲ ಅಷ್ಟು ಅದ್ಭುತವಾದಂತ ಇನ್ವಾಲ್ವ್ಮೆಂಟ್ ಅದರಲ್ಲೇ ಪ್ರವೇಶ ಆಗ್ಬಿಡೋದು. ಅದರಲ್ಲಿ ಇನ್ನ ಹುಡುಗರಿಗೆ ನಿಮ್ಮಪ್ಪ ಅವ್ರು ಬೇರೆ ಒಳ್ಳೆ ತೊಂಡೆ ಹಣ್ಣಿದ್ದಂಗೆ ಇರೋರು, ಅವ್ರ ಹೀರೋಯಿನ್ಗಳನ್ನ ಕೇಳ್ಬೇಕಾ? ಅವ್ರನ್ನ ನೋಡಿ, ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಏಕೆ ಓ ಅಂದ್ರೆ ಸಾಕು. ಹುಲಿ ಹಾಲಿನ ಬೇವು. ಹುಲಿ ಹಾಲಿನ ಸರ್, ನಾನು ಹಿಂಗ್ 4 ಪ್ರಶ್ನೆಗೆ ಹೋಗ್ಲಾ, ಇಲ್ಲ ನಿಮ್ ಪ್ರಶ್ನೆ ಇದೆಯಾ ಅಂತ? ನಾ ಆಕ್ಚುಲಿ ನಿಮಗೆ ಕೇಳಿದಾಗ ರೂಲ್ಸ್ ಇದೆ. ನಮ್ಮ ಮಧ್ಯೆ ಯಾವ್ದೋ ನಿಮ್ಮ ಅಪ್ಪನ ಹೆಸರು ಹೇಳಿದ್ರೆ ಎಲ್ಲ ಮರ್ತು ಹೋಗ್ತೀನಿ ನಾನು. ನಿಮಗೆ ಕೇಳ್ತಾ ಇರೋ ಪ್ರಶ್ನೆ ಈಗ, ನಿಮ್ಮ ಮನಸ್ಸು ಗೆಲ್ಲೋದಕ್ಕೆ ಯಾವ ಮ್ಯಾಟ್ರು ಹೆಲ್ಪ್ ಆಗುತ್ತೆ? ಯಾರಿಗಾದ್ರೂ ನಿಮ್ಮ ಮನಸ್ಸನ್ನ ಗೆಲ್ಬೇಕು, ಅದರಲ್ಲಿ ಒಂದು 4 ಆಪ್ಷನ್ ಇದಾವೆ. ಕಾಫಿ ಕುಡಿಸ್ಬೇಕಾ, ಇಲ್ಲ ಚಾಕ್ಲೇಟ್ ಕುಡಿಸ್ಬೇಕಾ, ಇಲ್ಲ ಪಾನಿಪುರಿ ಕುಡಿಸ್ಬೇಕಾ, ಇಲ್ಲ ಮಟನ್ ಬಿರಿಯಾನಿ, ನಾಟಿ ಕೋಳಿ ಸಾರು? 100% 4ನೇ ಆಪ್ಷನ್ ಸರ್. ನಾಟಿ ಕೋಳಿ, ಮಟನ್ ಬಿರಿಯಾನಿ, ನಾಟಿ ಬಹಳ ಇಷ್ಟ ನಿಮಗೆ? ಸಿಕ್ಕಾಬಟ್ಟೆ ಇಷ್ಟ. ಇದರಲ್ಲಿ ನಿಮ್ಮ ತಾಯಿಯವರ ಅಡುಗೆಯಲ್ಲಿ ನನಗೆ ತುಂಬಾ ತುಂಬಾ ಇಷ್ಟವಾಗಿದ್ದು, ನನ್ನ ಹೆಂಡತಿ ನಿಮ್ಮ ಅಮ್ಮನ ಹತ್ರ ಕೇಳ್ಕೊಂಡು ಕಲ್ತ್ಕೊಂಡಿದ್ದು, ನಮ್ಮ ಮನೆಯಲ್ಲಿ ನಿರಂತರವಾಗಿ ಎಲ್ಲಾರು ಮೆಚ್ಚುವಂಥದ್ದು ಈ ಮಟನ್ ಪೆಪ್ಪರ್ ಡ್ರೈ. ಹೌದು, ನಮ್ಮ ಊರಿನ ಸ್ಟೈಲ್, ಗಾಜ್ನೂರ್ ಸ್ಟೈಲ್ ಮಟನ್ ಪೆಪ್ಪರ್. ನಿಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು ಪರಿಮಳ. ಉರಿದ ಮಾಂಸ ಅಂತ, ಉರಿದ ಮಾಂಸ ಅಂತ ಕರೀತಾರೆ. ಅದ್ಭುತವಾಗಿ ನಿಮ್ಮ ತಾಯಿ ಅದನ್ನ ಪ್ರಿಪೇರ್ ಮಾಡೋರು. ಸೊ ಅವಾಗ ನಾನು ಅನ್ಕೊಂತಾ ಇದ್ದೆ, ಅಪ್ಪನಿಗೂ ನಾಟಿ ಕೋಳಿ ಸಾರ್ ಅಂದ್ರೆ ಇಷ್ಟ, ನಿಮಗೂ ಅದೇ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ ಸರ್? ಈಗ 4ನೇ ಪ್ರಶ್ನೆಗೆ ಬರೋಣ ಜಗೆ ಸರ್. 5,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 4ನೇ ಪ್ರಶ್ನೆ. ಸರ್ 50,000 ನೋಡ್ಕೊಳ್ಳಿ ಸರ್. ಇಲ್ಲ, 5,000 ಸರ್. ಒಂದು ಸ್ಟ್ಯಾಂಡರ್ಡ್ ಇಸ್ಪೀಟ್ ಪ್ಯಾಕೆಟ್ ನಲ್ಲಿ ಡೈಮಂಡ್ ಗುರುತಿನ ಎಷ್ಟು ಎಲೆಗಳು ಇರುತ್ತವೆ? ನಿಮ್ಮ ಮುಂದಿರುವ ಆಯ್ಕೆಗಳು: ಎ 26, ಬಿ 20, ಸಿ 52, ಡಿ 13. ನಾವು ಸ್ವಲ್ಪ ಇದರಲ್ಲಿ ವೀಕೆ, ಇಸ್ಪೀಟ್ ಕಾರ್ಡಲ್ಲಿ ವೀಕ್. ಓಹೋ ಸರ್, ಏನ್ ಮಾಡೋಣ? ಲೈಫ್ ಲೈನ್ ತಗೊಂಬೋಣ? ಹಂಗ್ ಮಾಡೋಣ ಬಿಡಿ. ಹಂಗ್ ಮಾಡೋಣ. ಯಾರಾದ್ರೂ ಇಸ್ಪೀಟ್ ಆಡೋರು ಇರ್ತಾರೆ ಕೆಲವರು. ಓಕೆ, ನಾನು ಕ್ಲಾಕ್ ನಿಲ್ಲಿಸ್ಬಿಡ್ಲಾ? ಕ್ಲಾಕ್ ನಿಲ್ಲಿಸ್ಬಿಡ್ತೀನಿ ಗುರುಗಳೇ. ಸ್ಟಾಪ್ ದ ಕ್ಲಾಕ್. ಕ್ಲಾಕ್ ನಿಲ್ಲಿಸ್ಬಿಡಿ. 3 ಲೈಫ್ ಲೈನ್ ಇದೆ: 50-50, ಫೋನ್ ಫ್ರೆಂಡ್, ಆಡಿಯನ್ಸ್ ಪೋಲು. ಯಾವ ಲೈಫ್ ಲೈನ್ ಬಳಸೋಣ ಜಗೆ ಸರ್? ಇಲ್ಲಿ ಕುಂತಿರೋ ಬೇಜಾನ್ ಇಸ್ಪೀಟ್ ಆಡೋರು ಅವರೇ ಕೇಳ್ರಪ್ಪ. ಅವ್ರು ಇಲ್ಲೇ ಕೇಳ್ಬಿಡ ಅಂತೀರಾ? ಯಾರು ಗೊತ್ತಪ್ಪ? ಓಕೆ ಗುರುಗಳೇ, ಹೆಲ್ಪ್ ಮಾಡ್ರಿ ನಮ್ಗೆ ಸ್ವಲ್ಪ, ದಯವಿಟ್ಟು ಹೆಲ್ಪ್ ಮಾಡಿದ್ರೆ ವೋಟ್ ಪ್ಯಾಡ್ ಮೂಲಕಪ್ಪ ಆಡಿಯನ್ಸ್ ಪೋಲ್ ಯೂಸ್ ಮಾಡಿದ್ದಾರೆ. ಹಾಗಾಗಿ ಆಡಿಯನ್ಸ್ ಪೋಲ್ ನ ಆಕ್ಟಿವೇಟ್ ಮಾಡಿ. ಆಡಿಯನ್ಸ್, ನಿಮ್ಮ ಪ್ರಶ್ನೆ ಹೇಗಿದೆ: ಒಂದು ಸ್ಟ್ಯಾಂಡರ್ಡ್ ಇಸ್ಪೀಟ್ ಪ್ಯಾಕ್ ನಲ್ಲಿ ಡೈಮಂಡ್ ಗುರುತಿನ ಎಷ್ಟು ಎಲೆಗಳು ಇರುತ್ತವೆ? ಇದು ನಿಮ್ಮ ಪ್ರಶ್ನೆ. ನಿಮಗಿರೋ ಆಪ್ಷನ್ ಬಂದು ಎ 26, ಬಿ 20, ಸಿ 52, ಡಿ 13. ನಿಮ್ ಟೈಮ್ ಶುರು ಆಗುತ್ತೆ.
ನಾವು ಜಾಸ್ತಿ ಹೊತ್ತು ಕುತ್ಕೋಬೇಕು ಅಂದ್ರೆ ಕರೆಕ್ಟ್ ಆಗಿಬಿಡು. ಏನೋ ಹಾಕೋಬಿಟ್ಟು ಓಡಿಸ್ಬಿಡಕ್ಕೆ ಏನೇನೋ ಹೇಳ್ಬೇಡ. ಕರೆಕ್ಟಾಗಿ ಹೇಳ್ತಿರೋ ಮಾಡ್ತಾವ್ರ ಅವರು. ಸರ್ ನಿಮ್ಮ ಪರ್ಸೆಂಟೇಜ್ ಹೀಗಿದೆ: ಎ 26%, ಬಿ 20%, ಸಿ 5%, ಡಿ 49%. ಡಿ ಇದು ಜಾಸ್ತಿ ಹೇಳಿದ್ರೆ ಕರೆಕ್ಟ್ ಅಂತ ಒಂದು ಅಂದ್ರೆ ಒಂಥರ ಅದೇ correct ನೋಡಿ ಅಂತ. ಅನುಭವ ನನಗೆ. ಆಯ್ತು, ಅದನ್ನ ಲಾಕ್ ಮಾಡ್ಕೊಂಡ್ರು ಬಿ ಸರ್. ಓಕೆ, ಅದನ್ನ ನೋಡಿ. ಓಕೆ ಗುರುಗಳ, ಲಾಕ್ ಡಿ 13 ಸರಿಯಾದ ಉತ್ತರ ಸರ್. ಜನ ನಿಮ್ಮನ್ನು ಯಾವ್ದು ಕೈ ಬಿಡಲ್ಲ. ಕರೆಕ್ಟ್. ನೋಡಿ, ಇದೊಂದು ವಿಚಾರದಲ್ಲಿ ದಡ್ಡ ಆಗೋಗ್ಬಿಟ್ನಲ್ಲ ನಾನು. ಇವಾಗ ಸಡನ್ ಆಗಿ ಎಲ್ಲಾರು ನಾವು ಕನ್ನಡದವರು ಸರ್, ಕನ್ನಡ ಮಾತಾಡಿ ಸರ್, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ನೀವು ವಾಪಸ್ಸು ಅವ್ರಿಗೆ ಮರುಪ್ರಶ್ನೆ ಹಾಕಿ ಎಷ್ಟರ ಮಟ್ಟಿಗೆ ವ್ಯಾಕರಣ ಕಲ್ತಿದ್ರಿ ಅಂತ ಕೇಳಿ, ಎಷ್ಟು ಅಕ್ಷರಗಳಿದಾವೆ ಕನ್ನಡದಲ್ಲಿ ಅಂತ ಕೇಳಿ ಅನ್ಬಿಡ್ತಾರೆ. ಎಷ್ಟೋ ಜನ 50 ಅಂತಾರೆ, ಆಕ್ಚುಲಿ 49. ಒಂದು ಅಕ್ಷರ ಯೂಸ್ ಮಾಡಲ್ಲ, ಒಮಿಟ್ ಆಗಿದೆ. ಅದು ನೀವು ಕೇಳಿ ವರ್ಗೀಯ ಅಕ್ಷರಗಳು ಯಾವ್ದು, ಅವರ್ಗೀಯ ಯಾವ್ದು, ಅನುನಾಸಿಕ ಯಾವ್ದು ಅಂತ ಕೇಳಿ ಎಲ್ಲ ಗಾಬರ ಆಗ್ಬಿಡ್ತಾರೆ. ಕನ್ಫ್ಯೂಷನ್ ಬರುತ್ತಲ್ವ? ಎಲ್ಲ ಗೊತ್ತು, ಆದ್ರೆ ಅದು ಇಸ್ಪಿಟ್ ಆಡಿದೀವಿ. ಎಷ್ಟು ಕಾರ್ಡು ಎಲ್ಲ ಗೊತ್ತಾಗಲ್ಲ. 52 ಕಾರ್ಡ್ಸ್ ಅಲ್ಲಿ ಎಷ್ಟು ಡಿವೈಡ್ ಅನ್ನೋದು ಬರಲ್ಲ. ಕೆಲವರು ಪಂಟ್ರಸ್ಗಳಿದ್ದಾರೆ, ಅದ್ರ ಬಗ್ಗೆ ಎಷ್ಟನೇ ಆಟದಲ್ಲಿ ಯಾವ ಕಾರ್ಡ್ ಬರುತ್ತೆ ಅಂತ ಹೇಳೋರಂತವ್ರಿದ್ದಾರೆ. ಅದರಲ್ಲಿ ನಮ್ಮ ಸಾಧು ಮಹಾರಾಜು ಇದು ನಂಬರ್ 1 ಪಂಟರ್. ಅವ್ನ್ ಬುಟ್ಟ ಅಂತ ಅಂದ್ರೆ ಎಲ್ಲಾರು ಮನೆ ಕಳಿಸ್ಬಿಡ್ತಾನ, ಅಷ್ಟು ಚೆನ್ನಾಗಿ ಆಡ್ತಾನ. ಹೌದು ಸರ್. ಈಗ ನಿಮ್ ಪ್ರಶ್ನೆ, ನನ್ನ ಪ್ರಶ್ನೆ ಇಲ್ಲ, ನಾನ್ ಪ್ರಶ್ನೆ ಕೇಳ್ಬೇಕು ಇವಾಗ, ಅದಕ್ಕೆ ಕೈ ಹಾಕಕ್ ಬಂದೆ ನಾನು. ಹೇಳಿ ಸರ್. ಈಗ ಪ್ರತಿಯೊಬ್ಬರಿಗೂ ತಮ್ಮ ತಂದೆ ತಾಯಿ ನೆನಪು ಅಂತ ಒಂದು ಇದ್ದೇ ಇರುತ್ತೆ. ಅವ್ರನ್ನ ಕಳ್ಕೊಂಡ್ಮೇಲೆ ಯಾವುದೋ ಒಂದು ವಸ್ತು ಅವ್ರಿಗೆ ಸಂಬಂಧಪಟ್ಟಿದ್ದು ಇಟ್ಕೊಂಡಿರ್ತಾರೆ. ಅದಕ್ಕೆ ನಾನು ಆಪ್ಷನ್ ಇಲ್ಲ. ನಿಮ್ಮ ಮನಸ್ಸಿಗೆ ಯಾವುದು ಇಷ್ಟ, ಯಾಕೆ ಇಟ್ಕೊಂಡಿದ್ದೀರಾ ಹೇಳ್ಬೇಕು. ನೆನಪುಗಳು ಅಂದ್ರೆ ಪ್ರತಿದಿನ ಅವ್ರು ಓಡಾಡ್ತಿದ್ದ ಜಾಗ ಅಷ್ಟು ನೆನಪಲ್ಲೇ ಇರುತ್ತೆ. ಆದ್ರೆ ಒಂದು ವಸ್ತು ಅಂತ ಅವ್ರು ಉಪಯೋಗಿಸಿದ ಬಟ್ಟೆಗಳಿದೆ, ಕಡೆದಾಗಿ ಯೂಸ್ ಮಾಡಿದಂತ ನಮ್ಮ ತಂದೆಯವರ ಚಪ್ಪಲಿ ಇದೆ, ನಮ್ಮ ತಾಯಿ ನೋಡಿ ನಮಸ್ಕಾರ ಮಾಡ್ತಿರುವಂತ ಒಂದು ಫೋಟೋಗ್ರಾಫ್ನ ಕೂಡ ಯಾವಾಗಲೂ ಇಟ್ಕೊಂಡಿದೀವಿ. ಯಾವಾಗಲೂ ಎದುರುಗಡೆ ಇರ್ತಾರೆ, ನನ್ನ ಎದೆಲ್ಲ ಇರ್ತಾರೆ. ಆಕ್ಚುಲಿ ಒಂದು ಚೈನ್ ಇದೆ, ತೋರಿಸಿ ಅದು. ಸೂಪರ್. ಯಾವಾಗಲೂ ಇರ್ತಾರೆ, ಇರಬೇಕು. ಯಾಕೆಂದ್ರೆ ತಂದೆ ತಾಯಿ ಎಂಬತಕ್ಕವರು ಎಲ್ಲರೂ ಕಾಣದ ದೇವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾರೆ. ನೋಡಪ್ಪ, ಇವನು ಶಿವ, ಇವನು ಪಾರ್ವತಿ, ಇವನು ಗಣೇಶ, ಇವನು ಷಣ್ಮುಗ, ಈ ದೇವ್ರ ಕೈ ಮುಗಿದ್ರೆ ಅದಾಗತ್ತೆ, ಆ ದೇವ್ರ ಕೈ ಮುಗಿದ್ರೆ ಇದಾಗುತ್ತೆ. ನನ್ನ ಪ್ರಕಾರ ಯಾರು ತಂದೆ ತಾಯಿಗಳಿಗೆ ಕಾಯ ವಾಚ ಮನಸ ಹೃದಯದಿಂದ ಪ್ರೀತಿ ಮಾಡಿ ಅವರ ಮಾತನ್ನ ಕೇಳಿ ತಲೆಬಾಗಿ ಅವರ ಆಶೀರ್ವಾದ ತಗೊಂಡಿರ್ತಾರೆ, ಎಲ್ಲ ದೇವರು ಅವ್ರ ಮುಂದೆ ಶರಣಾಗ್ತಾರೆ. ನಿಜವಾದ ತಂದೆ ತಾಯಿಯ ನಿಜವಾದ ದೇವರು. ನಾನು ಕೂಡ ನನ್ನ ಬದುಕಲ್ಲಿ ನಮ್ಮ ತಾಯಿದು ಕೊಂಡೆ ಇಟ್ಕೊಂಡಿದ್ದೀನಿ, ನಮ್ಮಪ್ಪನ ಕನ್ನಡಕ ಇಟ್ಕೊಂಡಿದ್ದೀನಿ, ನಮ್ಮಪ್ಪನ ಪೇಸ್ ಮೇಕರ್ ಇಟ್ಕೊಂಡಿದ್ದೀನಿ, ನಮ್ಮಪ್ಪನ ಚಪ್ಪಲಿ ಇಟ್ಕೊಂಡಿದ್ದೀನಿ, ನಮ್ಮಪ್ಪನ ವೀಲ್ ಚೇರ್ ಇಟ್ಕೊಂಡಿದ್ದೀನಿ. ಅದ್ಭುತ. ನಮ್ಮಪ್ಪ ಏನೇನು ಬಿಟ್ಟು ಹೋಗಿದ್ರು ಅದೆಲ್ಲವನ್ನೂ ನಾನು ಇಟ್ಕೊಂಡು. ಜಗ ಸರ್, ಇದು ಮೊದಲನೇ ಸೇಫ್ ಒಂದು ಪ್ರಶ್ನೆ ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಬಂದ್ಬೋಣ. 10,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 5ನೇ ಪ್ರಶ್ನೆ. ಝೀಬ್ರಾಗಳು ನೈಸರ್ಗಿಕವಾಗಿ ಇರುವ ಖಂಡ ಇವುಗಳಲ್ಲಿ ಯಾವುದು? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಆಫ್ರಿಕಾ, ಬಿ ಉತ್ತರ ಅಮೆರಿಕ, ಸಿ ಏಷ್ಯಾ, ಡಿ ಅಂಟಾರ್ಟಿಕಾ. ಅಂಟಾರ್ಟಿಕಾ ಬರೀ ಐಸು, ಉತ್ತರ ಅಮೆರಿಕ ಸಾಧ್ಯ ಇಲ್ಲ. ಅಲ್ಲೆಲ್ಲ ಉತ್ತರ ಅಮೆರಿಕದಲ್ಲಿ ಹೆಚ್ಚಿಗೆ ಇರುವಂಥದ್ದು ಜಿಂಕೆಗಳು. ಏಷ್ಯಾ ನಾವು, ಆಫ್ರಿಕಾ. ಲಾಕ್ ಮಾಡಲ ಸರ್? ಕಾನ್ಫಿಡೆಂಟ್ ಲಾಕ್ ಮಾಡಲ. ಓಕೆ ಗುರುಗಳ, ಲಾಕ್ ಎ ಆಫ್ರಿಕಾ. ಸರ್, ರೈಟ್ ಆನ್ಸರ್. ಜಗೇಶ್ ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿಂದ ನಿಮ್ಗೆ ಇನ್ನೂ 15 ಸೆಕೆಂಡ್ಗಳು ಹೆಚ್ಚಾಗಿ ಸಿಕ್ಕಿದೆ. 15 ಸೆಕೆಂಡ್? ಎಸ್, ಅಂದ್ರೆ ಅದು 60 ಸೆಕೆಂಡ್ ಆಗುತ್ತೆ ಅವಾಗ, ಅಂದ್ರೆ 1 ನಿಮಿಷ. ಓಕೆ. 20,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 6ನೇ ಪ್ರಶ್ನೆ. ಪಿ.ವಿ. ನರಸಿಂಹರಾವ್, ಎ.ಬಿ. ವಾಜಪೇಯಿ ಮತ್ತು ಎಚ್.ಡಿ. ದೇವೇಗೌಡ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ವರ್ಷ ಯಾವುದು? ಇನ್ ವಿಚ್ ಇಯರ್ ಡಿಡ್ ಪಿ.ವಿ. ನರಸಿಂಹರಾವ್, ಎ.ಬಿ. ವಾಜಪೇಯಿ ಅಂಡ್ ಎಚ್.ಡಿ. ದೇವೇಗೌಡ ಸರ್ವ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ನಿಮ್ಮ ಮುಂದಿರುವ ಆಯ್ಕೆಗಳು: ಎ 1998, ಬಿ 1996, ಸಿ 1994, ಡಿ 1999.
96. ನೀವು ಕಾನ್ಫಿಡೆಂಟ್ ಅಂದ್ರೆ ಲಾಕ್ ಮಾಡ್ತೀನಿ ಸರ್. ಹೌದು, ಕಾನ್ಫಿಡೆಂಟ್. ಶೋರ ಸರ್? ಓಕೆ ಗುರುಳೆ, ಲಾಕ್ ಬಿ 1996. ತುಂಬಾ ಕಾನ್ಫಿಡೆಂಟ್ ಸರ್. ಹೌದು. ಹೇಗೆ ಸರ್? ತೆಲುಗು ದೇಶಂ ಪಾರ್ಟಿ ಸಂಸ್ಥಾಪಕರು ಎನ್ ಟಿ ರಾಮರಾವ್ ಅವರು ತಮಗೆ ಆದಂಥ ಅಪಮಾನಕ್ಕೆ ಅವರು ಒಂದು ಚಾಲೆಂಜನ್ನು ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ಸರ್ಕಾರನ ಕಿತ್ತಾಕಿದಾಗ ತಿರ್ಗಾ ವಾಪಸ್ಸು ಇಲ್ಲಿ ಕಮ್ ಬ್ಯಾಕ್ ಟು ದಿ ಪವರ್. ಆಮೇಲೆ ತಿರ್ಗಾ ಅವರು ಒಂದು ಚಾಲೆಂಜ್ ಮಾಡಿರ್ತಾರೆ. అదేనంత ಅಂದ್ರೆ ఒక రోజు లేకుంట ఇంకొక రోజు మనము ದೆಹಲಿ ಸಿಂಹಾಸನಕ್ಕೆ చేతులిస్తాం ಅಂತ ಒಂದು ಚಾಲೆಂಜ್ ಮಾಡಿದ್ದಾರೆ. ಒಂದಲ್ಲ ಒಂದು ದಿನ ದೆಹಲಿ ಸಿಂಹಾಸನಕ್ಕೆ ನಾನು ಕೈ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವರ ಆಸೆ ನೆರವೇರದೆ ಆ ಸ್ಥಾನವನ್ನ ದೇವೇಗೌಡರು ಸಿಗುತ್ತೆ. ಆಕ್ಚುಲಿ ಎನ್ ಟಿ ರಾಮರಾವ್ ಇದ್ದಿದ್ರೆ ಅವರು ಆಗ್ಬಿಡ್ತಾ ಇತ್ತು. ಆ ವರ್ಷ ದೇವೇಗೌಡರು ಆಗ್ತಾರೆ. ಅಲ್ಲಿ ಏನಾಗುತ್ತೆ, ವಾಜಪೇಯಿ ಅವರು 13 ದಿನದ ಪ್ರೈಮ್ ಮಿನಿಸ್ಟರ್ ಆಗಿ ಇಳಿದು ಬಿಟ್ಟಿರ್ತಾರೆ. ಪಿ ವಿ ನರಸಿಂಹರಾವ್ ಅವರು ಆಗಿದ್ರು, ಇವರು 13 ದಿನದ ಪ್ರಧಾನಮಂತ್ರಿಗಳಾಗಿ ಇಳಿದಿರ್ತಾರೆ. ನೆಕ್ಸ್ಟ್ ಅವಕಾಶ ದೇವೇಗೌಡರು. ರೈಟ್ ಆನ್ಸರ್ ಸರ್, ಸೂಪರ್. ನೀವು ಕೊಟ್ಟರೆ ಆನ್ಸರ್ ಸರಿ, ಎಕ್ಸ್ಪ್ಲನೇಷನ್ ಕೂಡ ಸರಿ. ರೈಟ್ ಆನ್ಸರ್. ಎಸ್ ಸರ್. ಸೊ 20,000 ನಿಮ್ದಾಗಿದೆ ಸರ್. ಈಗ ನಮ್ಮ ಪ್ರಶ್ನೆ ಕೇಳ್ಬಿಡಿ ಸರ್. ನಾನು ಒಂದು ಪ್ರಶ್ನೆನ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ಫಿಟ್ನೆಸ್ ಎಕ್ಸ್ಪರ್ಟ್ ಯಾರು? ರಾಘಣ್ಣ ಅವರು. ಚೌಕಾಸಿ ಚೌಕಾಸಿ ಅಷ್ಟಾಗಿ ಯಾರು ಮಾಡಲ್ಲ. ಅಲ್ಲ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ, ವ್ಯಾಪಾರಂ ದ್ರೋಹ ಚಿಂತನಂ. ಮಾಡಬೇಕು. ವ್ಯಾಪಾರದಲ್ಲಿ ನಾವು ಚೌಕಾಸಿ ಮಾಡದೆ ಹೋದ್ರೆ ವೇಸ್ಟ್. ಮಾಡಬೇಕು. ಯಾರೋ ತರಕಾರಿ ಅಂಗಡಿಗೆ ಹೋಗ್ತಾರೆ, ಎಷ್ಟಪ್ಪ ಸೊಪ್ಪು? 50 ರೂಪಾಯಿ. 20 ಕೊಡ್ತೀಯ ಹೇಳು. ಒಂದು ಮಟ್ಟಕ್ಕೆ ಚೌಕಾಸಿ ಇರ್ಲೇಬೇಕು. ಅದು ತಪ್ಪೇ ಅಲ್ಲ, ಅದು ನನ್ನ ಪ್ರಕಾರ. ಚೌಕಾಸಿ ತಪ್ಪಲ್ಲ. ನಾನೇ ಅನ್ಸುತ್ತೆ. ಹೌದಾ? ಓಕೆ. ಓಕೆ. ಅಡುಗೆ ಮಾಡೋರು ಯಾರು? ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ. ಓಕೆ. ಅಣ್ತಂದಿರಲ್ಲಿ? ಅಣ್ತಂದಿರಲ್ಲಿ ಚೆನ್ನಾಗಿ ಮಾಡಿದ್ದನ್ನ ಅಕ್ಕಂದಿರಲ್ಲಿ ಮಾಡ್ತಾರೆ. ನಮ್ಮ ಅಕ್ಕ ದೊಡ್ಡಕ್ಕ ಲಕ್ಷ್ಮಿನೂ ಚೆನ್ನಾಗಿ ಮಾಡ್ತಾರೆ, ಪೂರ್ಣಿಮಾನು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇದರಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡೋರು ಯಾರು? ಬ್ಯಾಟಿಂಗ್ ಆಡೋರು ನಾನೇ ಸರ್. ವಾವ್. ಯಾರು ಸೋಂಬೇರಿ ಸ್ವಲ್ಪ? ನಾನೇ ಸರ್. ವಾವ್. ಯಾಕೆ ನೀವು ಸೋಂಬೇರಿ ಅಂದ್ರೆ ನಿಮ್ಮ ಸಾಲಿಗೆ ನಾನು ಸೇರ್ತೀನಿ. ರೀಸನ್ ಏನು ಅಂತಂದ್ರೆ, ಆಧ್ಯಾತ್ಮಿಕವಾಗಿ ಮಾತಾಡ್ಬೇಕು ಅಂದ್ರೆ ನಂಬರ್ 17 ಬಂದು ಶನಿ ಅಧಿಪತಿ ಆಗ್ತಾನೆ. ಶನಿ ಮಂದಗ್ರಹ. ಅವನು ಯಾವಾಗೂ ನಿಧಾನ, ಅವನು ಕುಂಟ, ನಿಧಾನ ಸಂಚಾರ. ಯಾರು ಈ ಒಂದು ಗ್ರಹಕ್ಕೆ ಒಳಪಡ್ತಾರೆ ಆ ಮನುಷ್ಯ ಯಾವತ್ತೂ ಸೋಂಬೇರಿಯಾಗಿ ಇರ್ತಾನೆ. ಹೆಂಗೆ ಅಂತ ನೀವು ಕೇಳಿ. ಹೆಂಗೆ ಸರ್? ಯು ಗೋ ಅಂಡ್ ಸಿ ಎನಿ ನಂಬರ್ 8 ಪೀಪಲ್. ಕೆಲಸ ಇದ್ರೆ ನಿಷ್ಠಾವಂತರು, 5 ಗಂಟೆಗೆ ಎದ್ದೇಳ್ತಾರೆ. ಕೆಲಸ ಇಲ್ಲ ಅಂತ ಗೊತ್ತಾದ್ರೆ ಅವ್ರು ಎದ್ದಾಗ್ಲೇ ಬೆಳಗ್ಗೆ, ಅವ್ರು ಮನಗದಾಗ್ಲೇ ರಾತ್ರಿ. ಕರೆಕ್ಟಾ? ಇದನ್ನ ನಮ್ಮ ಮನೆ ನೋಡ್ತಾ ಇರ್ತಾರೆ, ಖಂಡಿತವಾಗ್ಲೂ ಕರೆಕ್ಟ್ ಮಾತು ಅಂತ. ಎರಡನೇದು ಏನು ಅಂದ್ರೆ, ಬಹಳ ಸೌಂದರ್ಯ ಪ್ರಿಯರು. ಈ ನಂಬರ್ 8 ಅಂತ ಏನ್ ಹೇಳ್ತಾರಲ್ಲ, ಅವ್ರು ಸುಮ್ಮನೆ ಯಾವ್ದೋ ಒಂದು ಬಟ್ಟೆ ಕೊಟ್ಟರೆ ಹಾಕೊಂಡು ಹಂಗೆಲ್ಲ ಬರಲ್ಲ. ಒಂದು ಐರನ್ ಗೆರೆ ಹೋಗಿದ್ರು ಅದನ್ನ ಗೆರೆನ ತೆಗೆದುಬಿಟ್ಟೆ ಈಚೆ ಬರೋದು. ದೇ ಆರ್ ವೆರಿ ಕ್ಲೀನ್. ಸೋಂಬೇರಿತನ ಅದ್ರ ಜೊತೆಗಿರುತ್ತೆ. ಆಮೇಲೆ ಒಳ್ಳೆ ಭೋಜನ ಪ್ರಿಯರವರು. ಖಂಡಿತವಾಗ್ಲೂ ಬ್ಯಾಟ್ಸ್ಮನ್. ವೆರಿ ಗುಡ್ ಬ್ಯಾಟ್ಸ್ಮನ್ಗಳು ಅವರು. ಚೆನ್ನಾಗಿ ಊಟ ಮಾಡ್ತಾರೆ. ಆಮೇಲೆ ನಿದ್ರೆ ತುಂಬಾ ಲೇಟ್ ಆಗಿ ಮಾಡ್ತಾರೆ. ಯು ಶುಡ್ ಅಗ್ರಿ ವಿತ್ ಮೀ. ಕರೆಕ್ಟ್ ಸರ್. ತುಂಬಾ ಲೇಟ್ ನಿದ್ರೆ ಮಾಡೋ ಸ್ವಭಾವದವರು. ಎಲ್ಲಾರು ಮನಗಿರ್ತಾರೆ, ಗೊರೋ ಅಂತ ಗೊರಕೆ ಹೊಡಿತಾ ಇರ್ತಾರೆ. ನಮಗ್ ನಿದ್ರೆ ಮಾಡ್ಬೇಕು ಅಂತ ಆಸೆ ಆದ್ರೂ ಕೂಡ ಇದ್ ನೋಡು ಅದ್ ನೋಡು ಟೈಮ್ ಪಾಸ್ ಮಾಡಿ ಗಡಿಯಾರ ನಂಗೆ ನೋಡೋದ ತತ್ತೇರಿಗೆ 2 ಆಗೋಯ್ತೆ ಅನ್ಬಿಟ್ಟು ಅವಾಗ ಬೆಡ್ಗೆ ಹೋಗ್ತೀವಿ. ಅವಾಗ್ಲೂ ಬೇಜಾರು ಪೆಟ್ಕೊಂಡು ಹೋಗ್ತೀವಿ. ಆಮ್ ಐ ರೈಟ್? ದಿಸ್ ಇಸ್ ದಿ ನೇಚರ್ ಆಫ್ ಇದು. ಆದರೆ ಪ್ರಾಣ ಹೋದ್ರು ಇನ್ನೊಬ್ಬರ ಹತ್ರ ಭಿಕ್ಷೆ ಎತ್ತೋದಿಲ್ಲ. ಕೊಡೋ ಹ್ಯಾಂಡೆ ಯಾವತ್ತು ಕೊಡ್ತೀವಿ, ಭಿಕ್ಷೆ ಎತ್ತೋದಿಲ್ಲ. ಲೈಫಲ್ಲಿ ಮೋಸ ಮಾಡಲ್ಲ, ನಂಬಿಕೆ ದ್ರೋಹ ಮಾಡೋದಿಲ್ಲ. ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಬಿಡೋದೂ ಇಲ್ಲ. ದಿಸ್ ಇಸ್ ದ ನೇಚರ್ ಆಫ್ ನಂಬರ್ 8. ಕರೆಕ್ಟ್? ಅಬ್ಸಲ್ಯೂಟ್ಲಿ ರೈಟ್ ಸರ್. ಸೂಪರ್ ಸರ್. ನಾವು ಮಾತಾಡ್ತಾ ಮೇಡಮ್ ನ ಮಾತಾಡ್ಸೋದೇ ಬಿಟ್ಬಿಟ್ವಿ. ಮೇಡಮ್, ಈಗ ಒಂದ್ ಹೇಳಿ, ಮನೆಯಲ್ಲಿ ನಿಮ್ಮ ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಯಾರು? ನಾನು ಇರಕ್ ಸಾಧ್ಯನೇ ಇಲ್ಲ. ಕಲಾವಿದನಿಗೆ ದೊಡ್ಡ ಶಾಪ ಏನ್ ಗೊತ್ತಾ? ಅವ್ರ ಮನೆಯಲ್ಲೇ ಅವ್ರ ಫ್ಯಾನ್ಸ್ ಇರೋಲ್ಲ. ಹೌದಾ ಮೇಡಮ್? ಎಷ್ಟು ಜನ ಹೇಳ್ತಾರ ಮೇಡಮ್ ನೀವ್ ಎಷ್ಟು ಲಕ್ಕಿ ಅಂತ. ಯಾಕೆ ಅಂದ್ರೆ, ಅಯ್ಯೋ 1 ನಿಮಿಷ ಸರ್ ನೋಡಿದ್ರೆ ನಾವ್ ಎಷ್ಟ್ ನಗ್ತೀವಿ ಅಂತ. ಮನೇಲಿ ಫುಲ್ ಉಲ್ಟಾ. ನಾವು 10 ಸರಿ ಮಾತಾಡ್ಸಿದ್ರು ಏನೋ ಯೋಚನೆ ಮಾಡ್ತಾರೆ, ಲೈಕ್ ಜಿಗಿ ಏನೋ. ಸೊ ಇಟ್ಸ್ ಲೈಕ್ ದ್ಯಾಟ್. ಸೊ ಅವ್ರು ಯಾವ್ದೋ ಒಂದು ಲೋಕದಲ್ಲಿ ಇರ್ತಾರೆ ಮನೆಯಲ್ಲಿ. ಆಲ್ವೇಸ್ ಆರ್ಟಿಸ್ಟ್ ಅಲ್ವಾ, ಅವ್ರದೇ ಆದ ಒಂದು ಪ್ರಪಂಚ. ರಿಯಾಲಿಟಿ ಅಷ್ಟು ಗೊತ್ತಿರಲ್ಲ.
ಸುಂದರವಾದ ಲೋಕದಲ್ಲಿ ಇರ್ತಾರೆ, ಅವರೇ ಆದ ಪ್ರಪಂಚದಲ್ಲಿ ಇರ್ತಾರೆ. ನಾವು ಕೂಡ ಅಷ್ಟೇ ನಿಮ್ ನೋಡಿದಾಗ ತುಂಬಾ ಇಷ್ಟಪಡ್ತೀವಿ. ವಿ ಆರ್ ಗ್ರೇಟ್ ಫ್ಯಾನ್ಸ್ ಆಫ್ ಬೋತ್ ಆಫ್ ಯು. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್. ರಾಘಣ್ಣನ ಮದುವೆ ಆದಾಗ ನಿಮ್ಗೆ ಏಜ್ ಎಷ್ಟು? ಸರ್ ರಾಘಣ್ಣವ್ರ ಮದುವೆ ಆದಾಗಲ ನನಗೆ ರಾಘಣ್ಣವ್ರ ಮದುವೆ ಆದಾಗ 12 ವರ್ಷ. 12 ವರ್ಷ. ನನ್ನ ಹತ್ರ ಒಂದು ಫೋಟೋ ಇದೆ. ಹಾ, ನಿಮ್ಮ ಅಪ್ಪಾಜಿ ಹಿಂಗ್ ನಿಂತ್ಕೊಂಡು ಹಿಂಗ್ ಬೆರಳು ತೋರಿಸ್ತಾವ್ರೆ, ನಾನು ಈ ತರ ನಿಂತ್ಕೊಂಡಿದ್ದೀನಿ. ನಿಮ್ಗೆ ಏನ್ ಡೈಲಾಗ್ ಹೇಳಿದ್ರೆ ಜ್ಞಾಪಕ ಇದೆಯಾ? ಇಲ್ಲ ಸರ್. ನೀವು ಶಾಕ್ ಆಗಿ ಹಿಂಗ್ ನೋಡ್ತಾ ಇದ್ರಿ. ಆ ಫೋಟೋ ಇದೆ ನನ್ನ ಹತ್ರ. ನೋಡಪ್ಪ ನಮ್ಮ ಕನ್ನಡದ ರಜನಿಕಾಂತ್ ಅಂತ ತೋರಿಸ್ತಾವ್ರೆ, ನೀವು ನೋಡ್ತಾ ಇದ್ದೀರಿ. ಆ ಫೋಟೋ ಇದೆ ನನ್ನ ಹತ್ರ. 12 ವರ್ಷ ನಿಮಗೆ. ಫಸ್ಟ್ ಟೈಮ್ ನಾನ್ ನಿಮ್ಮನ್ನ ನೋಡಿದ್ದು. ಯು ಆರ್ ಓನ್ಲಿ ದಿಸ್ ಮಚ್. ಲೈಟ್ ಬ್ಲೂ ಕಲರ್ ಸೂಟ್ ಹಾಕಿದ್ರಿ. ಅಂಡ್ ದಟ್ ವಾಸ್ ಫಾರ್ ರಾಘಣ್ಣಸ್ ವೆಡ್ಡಿಂಗ್. ನಾವು ಬುಲೆಟ್ ಅಲ್ಲಿ ಬಂದಿದ್ವಿ. ಕೇಳ್ತಾ ಇದ್ದ ಅಷ್ಟು ದೂರ ರಿಸೆಪ್ಷನ್ ಹೋಗಕ್ಕೆ ಅಂತ. ನೋಡಿದ ಕೂಡ್ಲೆ ಅಪ್ಪ ಟೋಲ್ಡ್ ಯು ಇವ್ರು ನಮ್ಮ ಕರ್ನಾಟಕದ ರಜನಿಕಾಂತ್ ಅಂತ. ಸೊ ದಟ್ ವಾಸ್ ಅವರ್ ಫಸ್ಟ್ ಇಂಟ್ರೊಡಕ್ಷನ್. ನೀವು ಅಂದಿತ್ತ ಅಂತ ಅವ್ನು ಲುಕ್ ಕೊಟ್ರಿ. ಆ ಫೋಟೋ ವೆಂಕಟೇಶ್ ಅಂತ ಒಬ್ಬ ಅವನೇ, ಪಾಪ ಇದನ್ನ ಫೋಟೋ ಅಂತ ಗೊತ್ತಿಲ್ಲ, ಅವ್ನು ತೆಗೆದು ನನಗೆ ಕೊಟ್ಟಿದ್ದ. ಅದು ಇವತ್ತಿಗೂ ನಾನು ಬಹಳ ಭದ್ರವಾಗಿ ಇಟ್ಕೊಂಡಿದ್ದೀನಿ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸರ್. ಜಗತ್ ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ. 40,000 ರೂಪಾಯಿ ಪ್ರಶ್ನೆಗೆ. 40,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 7ನೇ ಪ್ರಶ್ನೆ. ಭೌಗೋಳಿಕ ಸೂಚಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಮಲಾಪುರ ಬಾಳೆಹಣ್ಣಿನ ಬಣ್ಣ ಯಾವುದು? ವಾಟ್ ಕಲರ್ ಇಸ್ ದ ಕಮಲಾಪುರ ಬನಾನಾ ವಿಚ್ ಹ್ಯಾಸ್ ದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಹಸಿರು, ಬಿ ಬಿಳಿ, ಸಿ ಕೆಂಪು, ಡಿ ಕಪ್ಪು. ಇದು ಬಹಳ ಅದ್ಭುತ. ಇದು ನಮ್ಮ ಕರ್ನಾಟಕದಲ್ಲಿ ಈ ಕಮಲಾಪುರ ಏನತಕ್ಕಂಥ ಉತ್ತರ ಕರ್ನಾಟಕದ ಭಾಗ, ಗುಲ್ಬರ್ಗ ಆಸುಪಾಸು. ಕೆಂಪು ಕಲರು ಬಾಳೆಹಣ್ಣು ಭಾಳ ಫೇಮಸ್. ಕೇರಳನಲ್ಲಿ ನೆಲೇಂದ್ರ ಬಾಳೆ ಅಂತ ಹೇಳ್ತಾರೆ. ಭಾಳ ಅದು 3 ಜನ ತಿನ್ಬೇಕು ಅದನ್ನು. ಕೆಂಪು ಸರ್, ಟೈಮ್ ನೋಡ್ತಾ ಇದೆ. ಕೆಂಪು ಕೆಂಪು ಲಾಕ್ ಮಾಡ್ಲಾ ಗುರುಗಳೇ? ಲಾಕ್ ಸಿ ಕೆಂಪು. ನೀವು ಟೈಮ್ ಅಂತೂ ತಲೆನೇ ಕೆಡ್ಸ್ಕೊತಿಲ್ಲ, ಆರಾಮಾಗಿ ಎಕ್ಸ್ಪ್ಲನೇಷನ್ ಜೊತೆ ಆಟ ಆಡ್ತಾ ಇದ್ದೀರಾ. ಬಟ್ ಇಟ್ಸ್ ರೈಟ್ ಆನ್ಸರ್. ಗುಲ್ಬರ್ಗಾದಲ್ಲಿರುವ ಹಳ್ಳಿ ಒಂದು ಕಮಲಾಪುರ. ಅಲ್ಲಿನ ಕೆಂಪು ಬಾಳೆಹಣ್ಣು ಫೇಮಸ್. ಇದು ಡೈಜೆಷನ್ ತುಂಬಾ ಹೆಲ್ಪ್ ಮಾಡುತ್ತಲ್ವಾ? ಹೈ ಫೈಬರ್. ಹೈ ಫೈಬರ್. ನಾವು ಪ್ರಶ್ನೆ ಕೇಳಬೇಕು. ಕೇಳ್ಬಿಡಿ ಸರ್. ಈಗ ಭಯ ಎಂಬತಕ್ಕದ್ದು ಸಹಜ ಎಲ್ಲರಿಗೂ. ಹಾ, ಒಬ್ಬ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಹೆದರ್ತೀರಿ ಅಂದ್ರೆ ಯಾರದು? ಬಾಲ್ಯದಲ್ಲಿ ಅಂದ್ರೆ ನಮ್ಮ ತಂದೆಯವ್ರು ಕಂಡ್ರೆ ತುಂಬಾ ಭಯ. ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಯಾವತ್ತೂ ನಮ್ಮನ್ನು ಬೈದಿಲ್ಲ. ಬಹುಶಃ ಅವ್ರು ಯಾವತ್ತು ಬೈದಿಲ್ವಲ್ಲ, ಒಂದಿನ ಬೈದು ಬಿಡ್ತಾರೆ ಅನ್ನೋ ಭಯ ಇತ್ತು. ಈಗ ನನ್ನ ಸಣ್ಣ ಮಗಳ ಕಂಡ್ರೆ ಸ್ವಲ್ಪ ಭಯ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಯಾರು ಕಂಡ್ರೆ ಭಯ ಇಲ್ಲ. ಅಷ್ಟು ಕಂಟ್ರೋಲ್ ಮಾಡ್ತಾಳ ಮಗಳು? ಹಾ, ಏನಪ್ಪಾ, ಹೆಣ್ಮಕ್ಳಿಗೆ ದೇವರು ಎಂತ ಶಕ್ತಿ ಕೊಟ್ಬಿಟ್ಟಿದ್ದಾನೆ. ಎಲ್ಲ ಮೀಸೆ ಗೀಸೆ ಎಲ್ಲ ತಿರುಗ್ಕೊಂಡು ಹಿಂಗೆಲ್ಲ ಬಿಲ್ಡಪ್ ಅಲ್ಲಿ ಯಾರೇ ಮನೆಗೆ ಬಂದ್ರು ಕೂಡ ಲೈಟ್ ಆಗಿ ಈ ತರ ಚೇಂಜ್ ಆಗ್ಬಿಟ್ಟೆ ಒಳಗೆ ಬೇಕಾಗ್ತದೆ. ಆಕ್ಚುಲಿ ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಮನೇಲಿರೋ 3 ಹೆಣ್ಮಕ್ಳಿಗೆ ತುಂಬಾ ಭಯ. ಹೌದಾ? ಅದ್ಭುತ ಅದ್ಭುತ. ನೀವು ನೋಡಿ, 3 ಅಂದ್ರೆ ನನ್ಗೆ 2 ಹೆಣ್ಮಕ್ಳು, ನನ್ನ ಹೆಂಡ್ತಿನೂ ಸೇರಿ. ಅದೇ ಗೊತ್ತಾಯ್ತು. 3 ಹೆಣ್ಣಿನ ಮಧ್ಯ ಒಬ್ಬ ಗಂಡು ನೀವು. ಹೌದು, 3 ಹೆಣ್ಣಿನ ಮಧ್ಯ. ಸೇಮ್ ನನ್ನ ತಮ್ಮಂದು ಇದೇ ಬಾಳೆ. ಅವ್ನ ಲೈಫ್ ಅಲ್ಲಿ ಎಲ್ಲಾರ ಹತ್ರ ಆರ್ಗ್ಯೂ ಮಾಡ್ತಾನೆ. ಮನೆಗೆ ಹೋದ್ರೆ ಬೆಕ್ಕೂತ ಕೂತಿರ್ತಾನೆ. ಯಾಕಂದ್ರೆ 3 ಜನ ಹೆಣ್ಮಕ್ಳು. ಇವರು ಕೋಮಲ್ ಆಯ್ತಾ? ಹಾಗೆ ನನ್ನ ಹಣೆ ಬರ ಹೆಂಗೆ ಅಂದ್ರೆ, ನಮ್ಮ ಮನೆಯಲ್ಲಿ ಉಡ್ದೋವೆಲ್ಲ ಗಂಡೆ. ನನಗಿಬ್ರು ಗಂಡು ಮಕ್ಕಳು. ಏನೋ ಒಂದ್ ಹೆಣ್ಣು ಸಂಪಾದನೆ ಮಾಡೋಣ ಅಂತ ನೋಡಿದೆ. ನನ್ನ ಮಗನಿಗಾದವನು ಮೊಮ್ಮಗನೇ. 3 ಜನ ಗಂಡು ಮಧ್ಯ ನಾನು ಒಬ್ಬ 4. ಇದೊಂದು ಹೆಂಗಸು. ಇದು ಎಲ್ಲಾರ್ಗು ಆವಾಜ್ ಹಾಕಿ ಎಲ್ಲಾರು ಸುಮ್ಮನಾಗಿಸ್ಕೊಡು. ಯಾರು ಮಾತಾಡಲ್ಲ. ಪವರ್. ಮೇಡಮ್, ಆಕ್ಚುಲಿ ನಿಮಗೆ ಕೇಳುವಂತ ಪ್ರಶ್ನೆ ಏನಂದ್ರೆ, ನೀವು ಡಯಟಿಷಿಯನ್ ಆಗಿ ನಿಮ್ಮ ಹೊಸ ಪ್ರೊಫೆಷನ್ ಶುರು ಮಾಡಿದ್ರಿ ಒಂದು 2 years ಬ್ಯಾಕ್. ಹೌದು, ಇದ್ರ ಬಗ್ಗೆ ನನಗೆ ಹೇಳಿದ್ರಿ ಕೂಡ. ಸೊ ನಮ್ಮೆಲ್ಲರಿಗೂ ಹೇಳಿ ಮೇಡಮ್, ವಿಲ್ ಆಲ್ ಫೀಲ್ ವೆರಿ ಹ್ಯಾಪಿ ಅಬೌಟ್ ನೀವು ಮಾಡ್ತಿರುವಂತ ಒಂದು ಕೆಲಸ. ಹೆಸರು, ದುಡ್ಡು, ಕೀರ್ತಿ ಯಾವ ಮನುಷ್ಯನಿಗೆ ಎಷ್ಟೇ ಇದ್ರು, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೆಲ್ತ್. ಹೌದು, ಅದು 26 ವರ್ಷದಿಂದ ನಾನ್ ಡಯಾಬಿಟಿಕ್. ಸೊ 26 years ಇಂದ ಹೇಗೆ ನನ್ನ ಶುಗರ್ಸ್ ನ ಕಂಟ್ರೋಲ್ ಅಲ್ಲಿ ಇಡಬೇಕು ಅಂತ ಐ ಹ್ಯಾವ್ ಡನ್ ದ ಬಿಗ್ಗೆಸ್ಟ್ ರಿಸರ್ಚ್. ಈ ಎಲ್ಲ ರಿಸರ್ಚ್, ಇಷ್ಟೊಂದು ನಾಲೆಜ್ ಇವತ್ತು ನಾನು ಏನೇ ಮಾಡಿದ್ರು ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ಹೌದು ಸರ್, ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ? ಹೌದು. ಇವತ್ತು ಬೆಳಗ್ಗೆ
9 ಗಂಟೆಗೆ ನಾನು ನನ್ನ ಆಫೀಸ್ಗೆ ಹೋದ್ರೆ ಎಷ್ಟೋ ಸರಿ ರಾತ್ರಿ 7 ಗಂಟೆ 8 ಗಂಟೆ ಆದ್ರೂ ಇಡೀ ಫ್ಯಾಮಿಲಿನ ಈ ಲಾಸ್ಟ್ 2 ಇಯರ್ಸ್ ಇಂದ ಅವರು ಮ್ಯಾನೇಜ್ ಮಾಡೋದಿಕ್ಕೆ ಬಹಳ ಹೆಮ್ಮೆಯ ವಿಚಾರ. ಇಡೀ ಪ್ರಪಂಚದಲ್ಲಿ ಕಾಪಿರೈಟೆಡ್ ಡಯಟ್ ಪ್ರೋಸೆಸ್ ಗ್ಲಾಮ್ ಡಯಟ್, ಗ್ಲೂಕೋಸ್ ಲೆವೆಲ್ ಅಸಿಸ್ಟೆಡ್ ಮಾನಿಟರಿಂಗ್ ಡಯಟ್ ಅಂತ ಮಾಡಿದೀನಿ. ಓಕೆ. ಸೊ ಕೈಯಲ್ಲಿ ಒಂದು ಸೆನ್ಸರ್ ಇದೆ. ಈ ಸೆನ್ಸರ್ ಬಂದು ಇದು ಅಮೆರಿಕನ್ ಪ್ರಾಡಕ್ಟ್. ಅದರ ಜೊತೆಗೆ ನಮ್ಮ ಇಂಡಿಯನ್ ಕಿಚನ್ ಅಲ್ಲಿ, ನಮ್ಮ ಆಯುರ್ವೇದದಲ್ಲಿ ಇರುವಂತದ್ದು ಎರಡನ್ನು ಮಿಕ್ಸ್ ಮಾಡಿ, ಅದಕ್ಕೆ ಐ ರಿಸೀವ್ಡ್ ಮೈ ಡಾಕ್ಟರೇಟ್. Fantastic. ಒಂದು ಅಜ್ಜಿ ಆದ ನಂತರ ಆಲ್ ದಿಸ್. ಅದ್ಭುತ ಮೇಡಮ್, ಕಂಗ್ರ್ಯಾಚುಲೇಷನ್. ರಿಯಲಿ ಪ್ರೌಡ್ ಆಫ್ ಯು. ನೀವು ಮಾಡ್ತಿರೋಂತ ಒಂದು ಕೆಲಸ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ. ಥ್ಯಾಂಕ್ ಯು. ನಾವು ಆಟ ಮುಂದುವರಿಸೋಣ. ಜಗೇಶ್ ಸರ್, Yes, sir. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, 80,000 ರೂಪಾಯಿನ ಪ್ರಶ್ನೆ. 80,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 8ನೇ ಪ್ರಶ್ನೆ. 2004 ವಿಧಾನಸಭೆ ಚುನಾವಣೆಯಲ್ಲಿ ಸಂತೆಮರಹಳ್ಳಿ ಕ್ಷೇತ್ರದಿಂದ ಒಂದೇ ಮತದ ಅಂತರದಲ್ಲಿ ಜಯಶಾಲಿಯಾದ ಅಭ್ಯರ್ಥಿ ಯಾರು? ಹೂ ವಾನ್ ಬೈ ಅ ಸಿಂಗಲ್ ವೋಟ್ ಫ್ರಮ್ ಸಂತೆಮರನಹಳ್ಳಿ ಇನ್ ದ 2004 ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ರಾಥೋಡ್ ಆರ್ ಕೆ, ಬಿ ಎಸ್ ಬಸವರಾಜ್, ಸಿ ಆರ್ ಧ್ರುವನಾರಾಯಣ, ಡಿ ಕೃಷ್ಣಮೂರ್ತಿ. ನನ್ನ ಪರಿಚಯದವರೇ ಒಂದೇ ಒಂದು ಹೋಟೆಲ್ ಗೆದ್ದವರು ಧ್ರುವನಾರಾಯಣ. ಒಂದೇ ಹೋಟೆಲ್ ಗೆದ್ದವರು. ಲಾಕ್ ಮಾಡ್ಬೋದಾ ಸರ್? ಮಾಡಿ. ಕಾನ್ಫಿಡೆಂಟ್? ಎಸ್ ಸರ್. ಓಕೆ ಗುರುಗಳೇ, ಲಾಕ್. ಸಿ ಆರ್ ಧ್ರುವನಾರಾಯಣ್. ರೈಟ್ ಆನ್ಸರ್ ಸರ್. ಸರ್, ಧ್ರುವನಾರಾಯಣ ಅವರಿಗೆ 40,752 ವೋಟ್ ಬಂತು. ಆ ಕೃಷ್ಣಮೂರ್ತಿ ಅವರಿಗೆ 40,751. ಒಂದು ವೋಟ್ ಅಲ್ಲಿ ಧ್ರುವನಾರಾಯಣ ಅವರು ಗೆದ್ದಿದ್ದಾರೆ. ಇದನ್ನೇ ಹೇಳೋದು, ಹಾ, ಮನುಷ್ಯನಿಗೆ ಒಂದೇ ಒಂದು ಗುಳಿಗೆ ನಕ್ಷತ್ರ ಇದರೆಲ್ಲ ಹಣೆ ಬರ ಚೇಂಜ್ ಆಗ್ತದೆ. ಒಂದು ಆಕ್ಸಿಡೆಂಟ್ ಬಂದು ಅವರ್ಗಟ್ಲೆ ಆಗೋಲ್ಲ, ದಿನಗಟ್ಲೆ ಆಗಲ್ಲ, ಒಂದೇ ಕ್ಷಣ ಹಿಂಗನ್ನೋದು ಆಗುತ್ತೆ. ಹಾಗೆ ಪ್ರತಿಯೊಂದು ಓಟು ಕೂಡ. ತಮಿಳ್ನಾಡಲ್ಲಿ ಒಬ್ಬರು MP ಹಾ, 1-2 ಓಟಲ್ಲಿ ಸೋಲ್ತಾರೆ. ನೋಡಿದ್ರೆ ಅವ್ರ ಮನೆಯಲ್ಲಿ 8 ಓಟ್ ಇತ್ತು, ಅವರೇ ಹಾಕಿಲ್ಲ. ಅವ್ರ ಮನೆಯವ್ರು ಹಾಕಿದ್ರೆ ಗೆದ್ದು ಬಿಡ್ತಾ ಇದ್ದ ಅವನು. ಹೌದಾ? ಹೌದು, ಇದೇ ಹಣೆ ಬರ ಅಂತ ಹೇಳೋದು. ಧ್ರುವನಾರಾಯಣನಿಗೆ ಇದರಲ್ಲಿ ಗೆಲುವಾದ ಮೇಲೆ ತುಂಬಾ ದೊಡ್ಡ ಬೆಳವಣಿಗೆ ಆಯ್ತು. ಈಗ ಸೋತಾತ. ಈ ಬಾರಿ ಸೋತು ಬಿಟ್ಟ. ಒಂದೇ ಒಂದು ಓಟಲ್ಲಿ ಬಂದವನು ಒಳ್ಳೆ ಹೆಸರು ಮಾಡ್ದ, ಎಲ್ಲ ಆಗಿ ಒಳ್ಳೆ ದೊಡ್ಡ ಬೆಳವಣಿಗೆ ಆಗೋಯ್ತು ಆತನಿಗೆ. ಇದೇ ಓಟಿನ ಮಹತ್ವ ಅಂತ ನಾವು ಹೇಳುವಂಥದ್ದು. ಒಂದು ಮತ ಅನ್ನೋದು ಏನು ಬೇಕಾದರೂ ಪರಿವರ್ತನೆ ಮಾಡ್ತದೆ. ಗ್ರಾಮೀಣ ಭಾಗನ ಉದ್ಧಾರ ಮಾಡುತ್ತೆ, ನಿಮಗೊಂದು ಜಿಲ್ಲಾ ಕೇಂದ್ರಗಳು ಉದ್ಧಾರ ಮಾಡುತ್ತೆ, ರಾಷ್ಟ್ರವೂ ಉದ್ಧಾರ ಆಗುತ್ತೆ. ಅದಕ್ಕೆ ಕಡ್ಡಾಯ ಮತದಾನ ಮಾಡಿ ಕಾನ್ಸ್ಟಿಟ್ಯೂಷನ್ ರೈಟ್ಸ್ನ ನೀವು ಪ್ರೂವ್ ಮಾಡ್ದಂಗೆ ಆಗ್ತದೆ. ಇಲ್ಲ ಅಂದ್ರೆ ವೇಸ್ಟ್ ಟು ಬೀಯಿಂಗ್ ದಟ್ ಪಾರ್ಟ್ ಆಫ್ ಕಂಟ್ರಿ. ನಾವು ಇದು ವೇಸ್ಟ್, ಸಿಟಿಸನ್ ಆಗಿದ್ದು ವೇಸ್ಟ್ ಆಗುತ್ತೆ. ಸರ್, 9ನೇ ಪ್ರಶ್ನೆಗೆ ಹೋಗ್ಬಿಡ್ಲಾ? ನನ್ನ ಪ್ರಶ್ನೆ ಹೇಳ್ಬಿಡಿ ಸರ್. ನಾನು ಕೆಲವು ಹೆಸರುಗಳನ್ನ ಹೇಳ್ಕೊತಾ ಹೋಗ್ತೀನಿ. ಎಸ್ ಸರ್. ಅವರನ್ನ ನೀವು ಫಸ್ಟ್ ಭೇಟಿ ಆಗಿದ್ದಿ ಯಾವಾಗ? ಎಸ್ ಸರ್. ಅವ್ರ ಬಗ್ಗೆ ನಿಮಗೆ ಫಸ್ಟ್ ಇಂಪ್ರೆಷನ್ ಏನು ಅನ್ನಿಸ್ತು ಭೇಟಿ ಆದಾಗ? ವೆರಿ ಸಿಂಪಲ್. ಅಮಿತಾಬ್ ಬಚ್ಚನ್. ಫ್ಯಾನ್ ಮೂಮೆಂಟ್. ಯು ಆರ್ ಫ್ಯಾನ್? ಹೌದು, ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್. ಅಮಿತಾಬ್ ಬಚ್ಚನ್ ಅವರು ಅಂದ್ರೆ ಪ್ರಾಣ. ಆ ಟೈಮಲ್ಲಿ ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ಬಹುಶಃ ನನಗೊಂದು 6 ವರ್ಷ ಏನೋ ಇರ್ಬೋದು. ಹೌದು, ಅಪ್ಪನ ಜೊತೆ ಪಿಕ್ಚರ್ ಮಾಡ್ತಾ ಇದ್ರಿ ನೀವು. ಹೌದು, ಆ ಟೈಮಲ್ಲಿ ಅವ್ರನ್ನ ನೋಡಿದ ತಕ್ಷಣ ಫಸ್ಟ್ ನಾನು ಹಾಡೋದಕ್ಕೆ ಶುರು ಆಗ್ಬಿಟ್ಟೆ. ಇಲ್ಲ ಸರ್, ಇನ್ನೂ ಹಿಂದೆ. ಮೇರೆ ಅಂಗಾನೆ ಮೇ ತುಮಾರ ಕ್ಯಾ ಕಾಮ್ ಹೈ ಅಂತ ಹಾಡೇ ಆಡ್ಬಿಟ್ಟು ಅವ್ರ ಎದುರುಗಡೆ ಕೈ ಕಟ್ಕೊಂಡು. ಅಷ್ಟು ಖುಷಿ ಆಯ್ತು ಅವ್ರು ನೋಡಿ. ಸೊ ಅದು ನಾನು ಮೊದಲನೇ ನೋಡಿದ ತಕ್ಷಣ ಅಮಿತಾಬ್ ಬಚ್ಚನ್ ನೋಡ್ತಾ ಒಂದು ಫ್ಯಾನ್ ಮೂಮೆಂಟ್. ಅದಾದ ನಂತರ ಸುಮಾರು ವರ್ಷಗಳಾದ್ಮೇಲೆ ನನಗೊಂದು ಫಿಲ್ಮ್ ಫೇರ್ ಅವಾರ್ಡ್ ಬಂತು ಒಬ್ಬ ಹೀರೋ ಆಗಿ. ಆ ಫಿಲ್ಮ್ ಫೇರ್ ಅವಾರ್ಡ್ನ ನಾನು ಸ್ವೀಕರಿಸಿದಾಗ ಅವಾರ್ಡ್ ತಗೊಳಕ್ ಮುಂಚೆ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು, ಅವ್ರ ಮಗ ಅಭಿಷೇಕ್ ಬಚ್ಚನ್, ಐಶ್ವರ್ಯ ರಾಯ್ ಎಲ್ಲ ಬಂದರು. ಸೊ ಅಲ್ಲಿ ನನ್ನ ಪಕ್ಕದಲ್ಲಿ ಅಶ್ವಿನಿ ಕೂತಿದ್ಲು. ನಾನು ಹೇಳಿದೆ, ನನ್ನ ಹೆಸರು ಅನೌನ್ಸ್ ಮಾಡಿದ್ರೆ, ಪುನೀತ್ ರಾಜ್ಕುಮಾರ್ ಸನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಂತ ಅನೌನ್ಸ್ ಮಾಡಿದ್ರೆ ಒಂದು ಸಲ ಎದ್ಬಿಟ್ಟು ಹಿಂದೆ ತಿರುಗಿ ನೋಡ್ತಾರೆ ಅಂತ. ಯಾಕಂದ್ರೆ ನಾನು ಆ ಟೈಮಲ್ಲಿ ಸುಮಾರು ಸಲ ಮೀಟ್ ಮಾಡಿದ್ವಿ ನಮ್ಮ ಚೆನ್ನೈ ಮನೇಲಿ ಎಲ್ಲ ಆಗಿ. ಇದು ಬಂದು ಒಂದು 20-22 ವರ್ಷದ ಗ್ಯಾಪಲ್ಲಿ. ಸರಿ ಹೋಗಿ ನಿನಗೆ ಅದು ಯಾಕೆ ನೋಡ್ತಾರೆ, ಅಲ್ಲಿ ಹೋದ್ಮೇಲೆ ಖಂಡಿತ ಜ್ಞಾಪಕಕ್ಕೇನೋ ಬರ್ಬೋದು ಅಂತ. ಚೆಕ್ ಅಂತ ಹೆಸರು ಹೇಳಿದ ತಕ್ಷಣ ಅವ್ರು ಎದ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರು. ಬೇರೆ ಅಪ್ಪು ಅಂದ್ರು. ಸೊ ಅವಾಗ ನೋಡಿದ್ದು ಜ್ಞಾಪಕ ಆಯ್ತು. ಸೊ ಅದಕ್ಕೆ ಅವ್ರು ಯಾವಾಗಲೂ ಸೂಪರ್ ಸ್ಟಾರ್, ಯಾರನ್ನು ಮರೆಯಲ್ಲ.
So ಹಾಗಾಗಿ ತುಂಬಾ ತುಂಬಾ ಹೆಮ್ಮೆ ಅನಿಸ್ತು. ನಾನು ಅವ್ರ ಹತ್ರ ಶೀಲ್ಡ್ ಇಸ್ಕೊಂಡಿದ್ದೀನಿ. ಆಹಾ, ಆದ್ರೆ ನಮ್ಗೆ ಅವಾಗ ಹೆಸರಿರಲ್ಲ. ಗುಂಪ್ಲ ಗೋವಿಂದ ಅಂತ ನಿಲ್ಸಿದ್ರು. ರಣಧೀರಲ್ಲಿ ಕೊಟ್ಟಿದ್ರು. ನೋಡು ನಾನೇ ಗೆಸ್ ಮಾಡಿದೆ. ತಗೊಂಡಿದ್ದೀನಿ. ಆ ಇನ್ಸಿಡೆಂಟ್ ಅಲ್ಲಿ ಆದಂತ ಘಟನೆ ಒಂದು ಹೇಳಲೇಬೇಕಾಗ್ತದೆ. ನಾನು ಹೆಂಡತಿಗೆ ಹೇಳಿದೆ, ಫಸ್ಟ್ ಟೈಮು ಪಿಕ್ಚರಲ್ಲಿ ಮಾಡಿ ನಮ್ಗೇನೋ ಕೊಡ್ತಾವ್ರಂತೆ, ಬಾರಿ ಹೋಗೋಣ ಅಂತ ಹೇಳಿ. ಪಾಪ ಬಹಳ ಆಸೆಯಿಂದ ಅವಳು ಬಂದಾಗ ಇಲ್ಲಿ ಚೌಡಯ್ಯ ಮೆಮೋರಿಯಲ್ ಅಲ್ಲೂ ಪೊಲೀಸವರೆಲ್ಲ ಅಡ್ಡ ಹಾಕಿ ಒಳಗೆ ಬಿಡ್ಲಿಲ್ಲ ನನಗೆ. ಸರ್ ನಾವು ಫಿಲಮ್ ಆಕ್ಟರ್, ಏನ್ ಮಕ ನೋಡಿ ಹೆಂಗಿದೆಯಲ್ಲ, ಇವಾಗ ಆಚೆಲ್ಲ ಫಿಲಮ್ ತೆಗೆದು ಬಿಟ್ಟ ಅಂದ್ರೆ ನನ್ನ ಮಗನೇ ಅಂತ ಅವಾಜ್ ಹಾಕ್ಬಿಟ್ಟ. ನನ್ನ ಹೆಂಡತಿ ಮುಂದೆ ತುಂಬಾ ಸೇಮ್ ಆಗೋಯ್ತು ನನಗೆ. ಸರ್ ಪ್ರಾಮಿಸ್ ಆಗಿ ನಾನು ಆ ಫಿಲಮಲ್ಲಿ ಮಾಡಿದ್ದೀನಿ ಸರ್ ಅಂತ ನಾನು ಹೇಳಿದಾಗ ಅವ್ನು ನಂಬಲೇ ಇಲ್ಲ. ಅವನು ಮಕ್ಕದ ಮೇಲೆ ಹೊಡಿತೀನಿ, ಒಯ್ತ್ಯಾ ಇಲ್ವಾ ಅಂತಂದ. ಇವ್ರ ಮುಂದೆ ಹೆಂಗಾಗಬೇಕು, ಹೆಂಡತಿ ಮುಂದೆ ಬಿಲ್ಡಪ್ ಹೋಗ್ಬಿಟ್ರೆ. ಕಡೆಗೆ ಅವ್ನು ಬೆಕ್ಕಿನ ಕಣ್ ಕೃಷ್ಣ ಅಂತ ಒಬ್ಬ ಮ್ಯಾನೇಜರ್ ಇದ್ದ, ಗೊತ್ತಾ ಅವನು. ನಮ್ಮ ಆರ್ಟಿಸ್ಟ್ ಬಿಡ್ರ ಅಂತ ಓಡ್ ಬಂದ ಒಳಗಡೆಗೆ ಅವನು ಬಿಟ್ಟಿದ್ದ. ಅವಾಗ ನಾನು ಅಮಿತಾಬ್ ಬಚ್ಚನ್ ಹತ್ರ ತಗೊಂಡಿದ್ದೆ, ಚಾಲೆಂಜ್ ಮಾಡಿ ಬಂದಿದ್ದೆ. ನಮ್ಮ ಮಕ್ಕಳ ಇವತ್ತು ಹಿಂಗೆ ಹೇಳಿದ್ರಲ್ವಾ, ಒಂದು ದಿನ ನಾನು ನಡ್ಕೊಂಡ್ ಬರ್ಬೇಕಾದ್ರೆ ನಿಮ್ ಗೇಟ್ಗಳು ಓಪನ್ ಆಗತ್ತೆ, ಹೋಗಿರಲೇ ಅಂತ ಹೇಳ್ಬಿಟ್ಟು. ರವಿಚಂದ್ರನ್, ನಾನು ರವಿ ಸರ್ನ ಭೇಟಿಯಾಗಿ ನಾನು ತುಂಬಾ ಚಿಕ್ಕವನಾಗಿದ್ದಾಗ ಅವರು ಒಂದು ಸಿನಿಮಾ ಮಾಡ್ತಿದ್ರು ಚೆನ್ನೈಯಲ್ಲಿ. ಹಾಗೆ ರವಿಚಂದ್ರನ್ ಸರ್ ಅವಾಗ ಮೀಟ್ ಮಾಡಿದ್ದೆ. ಬಟ್ ಸುಮಾರು ವರ್ಷಗಳ ನಂತರ 1986ರಲ್ಲಿ ಪ್ರೇಮಲೋಕ ರಿಲೀಸ್ ಆದಮೇಲೆ ಆ ಸಾಂಗ್ಗಳನ್ನ ನೋಡಿ ತುಂಬ ಖುಷಿಪಟ್ಟು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಒಬ್ಬ ಡ್ರೀಮ್ ಮ್ಯಾನ್ ಅಂತಾರಲ್ಲ ಆ ಥರ. ಅಂದರೆ ನಾವು ನಮ್ಮ ಕನ್ನಡ ಸ್ಕ್ರೀನಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲದಿದ್ದನ್ನೆಲ್ಲ ತೋರಿಸ್ಬಿಟ್ರು ಆ ಸಾಂಗಲ್ಲಿ. ಸೊ ಅವ್ರೊಂಥರ ಹಿ ವಾಸ್ ಆಲ್ವೇಸ್ ಕಿಂಗ್ ಮ್ಯಾನ್ ಆಫ್ ಡ್ರೀಮ್ಸ್ ಅಂತಾರಲ್ಲ ಆ ಥರ. ನನಗೆ ನೆನಪಿರೋದು ಅಣ್ಣ ಬೇಡ್ರ ಕಣ್ಣಪ್ಪ ರೀಮೇಕ್, ಶಿವಮೆಚ್ಚಿದ ಕಣ್ಣಪ್ಪ ಮಾಡ್ತಾರೆ. ಅವಾಗ ರವಿ ಸರ್ದು ರಣಧೀರ ಶೂಟಿಂಗ್ ನಡೀತಾ, ನಾನು ಅಲ್ಲೇ ಇದ್ದೆ. ಕ್ಲೈಮ್ಯಾಕ್ಸ್ ನಡೀತಾ ಇತ್ತು. ಆಗ ಆ ಫ್ಲೋರು ಎಲ್ಲ ಏನೋ ಮಾಡ್ತಾ ಇದ್ರು. ಆಗ ಅಪ್ಪ ಲುಂಗಿ ಉಟ್ಕೊಂಡು ಬಂದ್ರು, ಈ ಫ್ಲೋರ್ಗೆ ಬಂದಿದ ತಕ್ಷಣ ಅವ್ರು ಬಂದ ಮೇಲೆ ಎಲ್ಲ ಸ್ತಬ್ಧ, ಎಲ್ಲ ನಿಲ್ಸಿದ್ರು. ಆಮೇಲೆ ಯಾಕೆ ಎಲ್ಲ ನಿಲ್ಲಿಸ್ಬಿಟ್ರಿ, ಮಾಡಿ ಅಂದ್ರು. ನೀವು ಬಂದ್ರಲ್ಲ, ಅದಕ್ಕೆ ನನಗೂ ನೋಡ್ಬೇಕು ಅಂತ ಆಸೆ ಆಯ್ತು, ಮಾಡಿ ಅಂತ ಅಂದ್ಬಿಟ್ಟು ಆ ಶಾರ್ಟ್ ನೋಡೋಕ್ಕೆ ಕುತ್ಕೊಂಡ್ರು. ಅವರು ಒಂದು ಟೇಬಲ್ ಮೇಲೆ ಕುತ್ಕೊಂಡ್ರು. ಆಗ ಶಾರ್ಟ್ ಏನು ಅಂತ ಅಂದ್ರೆ, ರಿಯಲ್ ಗನ್ನಲ್ಲಿ ಆ ಗ್ಲಾಸ್ ಮಾಡಿರ್ತಾರೆ, ಹಿಂದ್ಗಡೆ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ಆ ಗ್ಲಾಸ್ ಬ್ರೇಕ್ ಆದರೆ ನೀರು ನುಗ್ಕೊಂಡು ಈಚೆ ಬರುತ್ತೆ, ಆ ಶಾರ್ಟ್ ತೆಗಿಬೇಕು. ಅದು ಬಂದಿದ ತಕ್ಷಣ ರವಿಚಂದ್ರನ್ ಫೈಟ್ ಮಾಡ್ತಾರೆ. ಕೇಳಿದ್ರು ನಿಮ್ಮ ತಂದೆಯವರು, ಏನಿದು ಗನ್ನೆಲ್ಲ ಇಟ್ಕೊಂಡಿದ್ದೀರಿ ಅಂತ. ಅವಾಗ ರವಿ ಹೇಳ್ದ, ಅಣ್ಣ ಒರಿಜಿನಲು ಮಡ್ರಾಸಿಂದ ಶೂಟರ್ನ ಕರೆಸಿದ್ದೇನೆ, ಅದು ಹೊಡೆದಿದ ತಕ್ಷಣ ಗ್ಲಾಸ್ ಹೊಡೆದೋಗುತ್ತೆ, ನೀರು ನುಗ್ಬಿಡುತ್ತೆ, ಆಗ ನನ್ನ ಫೈಟಿಂಗು. ಹೌದೇ ಅಂದ್ಬಿಟ್ಟು ಚೇರ್ ಸ್ವಲ್ಪ ಆ ಕಡೆ ಹಾಕಪ್ಪ. ಏನ್ ಸ್ಪೀಡಾಗಿ ಚೇರ್ ತೆಗೆದು ಆಚೆ ಹಾಕೋದು ಅಂದ್ರೆ ಎಂಥವ್ರಿಗೂ ಒಂದು ಭಯ ಆಗುತ್ತಲ್ಲ, ಅದನ್ನ ಡಮಾರ್ ಅಂತ ಹೊಡೆದಾಗ ನಾನು ಅಲ್ಲಿ ನೋಡಿಲ್ಲ, ಇಲ್ಲಿ ನೋಡಿದೆ, ಹಿಂಗೊಂದು ಬೆಚ್ಚಿದ್ರು, ಹಿಂಗೆ ರಿಯಲ್ ಆಗ ನೀರು ಬಂತು, ಫೈಟ್ ಮಾಡಿ. ಅವ್ರು ಹೇಳಿದ್ರು, ಏನ್ರಿ ವೀರಸ್ವಾಮಿ ಮಗ ಎಂತ ಸಾಧಕ ಕಣ್ರಿ, ಇವೆಲ್ಲ ನಾನು ನೋಡೇ ಇಲ್ವಲ್ರಿ, ಏನ್ರಿ ಹಿಂಗ್ ತೆಗಿತಿದ್ದೇನೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಅದನ್ನ ನೋಡಿದವ್ ನಾನು ಇಲ್ಲೇ ಇದ್ದೆ. ಸರ್, ಈ ಲೇಡಿ ಬಗ್ಗೆ ನೀವು ಹೇಳಿ. ಅಶ್ವಿನಿ ಅವ್ರ ಬಗ್ಗೆ ಸರ್, ಫಸ್ಟ್ ಮೀಟಿಂಗ್ ನಮ್ಮ ಭೇಟಿ 96 ಅಲ್ಲಿ, ಮದ್ವೆ ಆಗಿದೆ 99 ನಲ್ಲಿ. ಭೇಟಿಯಲ್ಲಿ ಭೇಟಿ ಎಲ್ಲ ಸ್ನೇಹಿತರ ಜೊತೆ ಮೀಟ್ ಆಗಿತ್ತು. ಇಂಪ್ರೆಷನ್ ಫಸ್ಟ್ ಸ್ನೇಹಿತರು ಸರ್, ಒಂದ್ 3-4 ತಿಂಗಳಾದ್ಮೇಲೆ ಹಾಗೆ ಒಂದು ಪ್ರೀತಿಯಾಗಿ ಬೆಳೀತು. ಅದಾದ ನಂತರ ಡೈರೆಕ್ಟ್ ಮದ್ವೆನೇ ಸರ್. ಫಸ್ಟ್ ಸ್ಕೀಮ್ ಆಗ್ದವ್ರು ನೀವು? ನಾನೇ ಸರ್. ಅದೇ ನಮ್ಮ ಬಗ್ಗೆ ಸರ್ ನಿಮ್ಮನ್ನ ಭೇಟಿ ಆಗಿದ್ದೆ ಸರ್. ನಿಮ್ಮನ್ನ ಭೇಟಿ ಆಗಿದ್ದು 1987-88 ಟೈಮಲ್ಲೇ. ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಎಷ್ಟೋ ಇಂಟರ್ವ್ಯೂಗಳ ಎಲ್ಲಾ ಟೈಮಲ್ಲೂ ಹೇಳ್ಬಿಟ್ಟಿದ್ದೀನಿ. ತರ್ಲೆ ನನ್ನ ಮಗ ಬಹುಶಃ ಒಂದು 100 ಶೋ ಆಗಿರ್ಬೋದು. ಎದ್ದೇಳು ಮಂಜುನಾಥ ಒಂದು 45 ಶೋ ಆಗಿರ್ಬೋದು. ನೀರ್ ದೋಸೆ ಇತ್ತೀಚೆಗೆ ಅದೊಂದು 25 ಸಲ ಆಗಿರ್ಬೋದು. ಹಾಗೆ ಬಂಡ ನನ್ನ ಗಂಡ ಅದೊಂದು 25-30 ಸಲ ಆಗಿರ್ಬೋದು. ಆದ್ರೆ ಜಗ್ಗೇಶ್ ಸರ್ ಗೀನ್ಸ್ ನನ್ನ ಯೂಟ್ಯೂಬ್ ಅಲ್ಲಿ ಇದ್ರಲ್ಲಿ ನೋಡಿದಾಗ ಎಷ್ಟು ಸರಿ ಹೇಳಿದಿನೋ ಗೊತ್ತಿಲ್ಲ. ತರ್ಲೆ ನನ್ನ ಮಗ ಈಗಲೂ ಒಂದು 1.5 hour ಟೈಮ್ ಕೊಟ್ರೆ ಇಡೀ ಸ್ಕ್ರಿಪ್ಟ್ ಬಾಯಲ್ಲಿ ಹಂಗೆ ಲಪ್ಪ ಅಂತ ಹೇಳ್ಬಿಡ್ತೀನಿ. ಸೊ ಹಾಗಾಗಿ ಸಂಗೀತ ಕಲಿಸಿಕೊಡಿ, ಸಂಗೀತ ಸಂತೋಷ ಎಲ್ಲಿಗೆ ಬಂತು ಸಂಗೀತ, ಮಾವನೇ ನಿನ್ನ ಸಂಗೀತವನ್ನು ಧಾರೆ ಎರೆಯಿರಿ. ಮಾವನ ಸಂಗೀತ ಕಲೆಗೆ ನೀವೇ ಮಾವ, ನಾನೇ ಅಳಿಯನು. ಕನ್ನಡ ಸರ್. ಸಂಗೀತ ಕಲಿಸಿಕೊಡಿ, ಸಂಗೀತ. ಅದ್ಭುತ. ನನಗೆ ತುಂಬಾ ಇಷ್ಟಪಡುವಂತ ಸಿನಿಮಾ
ಅದೆಷ್ಟು ಸಲ ನೋಡಿದ್ರೆ ನನಗೆ ಗೊತ್ತಿಲ್ಲ. ನಾನು ಜಗ್ಗೇಶ್ ಅವರ ಅತಿ ದೊಡ್ಡ ಫ್ಯಾನ್. ಥ್ಯಾಂಕ್ ಯು ಸೋ ನಾನು ಮಚ್. ಎಷ್ಟು ಹೇಳಿದ್ರು ಹೇಳ್ತಾ ಇರ್ತೀನಿ. Thank you. ಬಟ್ ಇಲ್ಲೊಂದು ನಂದೊಂದು ಕನಸಿದೆ, ಅದು ಯಾವಾಗ ನನಸಾಗುತ್ತೆ ಗೊತ್ತಿಲ್ಲ. ಆದಷ್ಟು ಬೇಗ ಆಗುತ್ತೆ. ನಾನು ಸರ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡೇ ಮಾಡ್ತೀನಿ. ಸರ್ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀನಿ. ಇದು 1,60,000 ರೂಪಾಯಿಗೆ. 1,60,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 9ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ನಡೆದ ತಾಳಿಕೋಟೆ ಯಾವ ಜಿಲ್ಲೆಯಲ್ಲಿದೆ? ಇನ್ ವಿಚ್ ಡಿಸ್ಟ್ರಿಕ್ಟ್ ಇಸ್ ತಾಳಿಕೋಟೆ ದ ಲೊಕೇಶನ್ ಆಫ್ ಅ ಬ್ಯಾಟಲ್ ವಿಚ್ ಬ್ರಾಡ್ ಅಬೌಟ್ ದಿ ಎಂಡ್ ಆಫ್ ವಿಜಯನಗರ ಎಂಪೈರ್ ಲೊಕೇಟೆಡ್? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಬೀದರ್, ಬಿ ಚಿತ್ರದುರ್ಗ, ಸಿ ರಾಯಚೂರು, ಡಿ ವಿಜಯಪುರ. ಬೀದರ್. ಶೋರಾ ಸರ್? ತಡೀರಿ ಸರ್, ಇಲ್ಲ ಪ್ರಶ್ನೆ ಓದ್ಕೊಳ್ಳಿ ಸರ್. ಸರ್ ವಿಜಯಪುರ ಸರ್, ವಿಜಯಪುರ. ಕಾನ್ಫಿಡೆಂಟ್ ಸರ್? ವಿಜಯಪುರ. ಲಾಕ್ ಮಾಡ್ಬೋದಾ? ಬೀದರ್ ಅಲ್ಲ, ವಿಜಯಪುರ. ಶೋರಾ? ಹೌದು, ಲಾಕ್ ಮಾಡ್ಲಾ? ಮಾಡಿ. ಓಕೆ ಗುರುಗಳೇ, ಲಾಕ್ ಡಿ ವಿಜಯಪುರ. ಸರ್ ಮೊದಲು ಬೀದರ್ ಅಂತ ಹೇಳಿದ್ರಿ, ಆಮೇಲೆ ವಿಜಯಪುರ, ಅದನ್ನ ಲಾಕು ಮಾಡಿದಿರ. ಆ 5 ಸೆಕೆಂಡ್ಲಿ ನಿಮ್ಮ ಮೈಂಡ್ ನ ಚೇಂಜ್ ಮಾಡಿದ್ರಿ, ಯಾಕೆ ಸರ್? ಇಲ್ಲ ನನಗೆ ಸಡನ್ ಆಗಿ ನಾವು ಒಂದು ಫಿಲಮ್ ಶೂಟಿಂಗ್ ಮಾಡಿದೆ. ಆ ಕೋಟೆ ಕೊತ್ತಲು ಎಲ್ಲ ಗಾಪ್ಕೊಂಡ್ಬಿಟ್ಟು ಬೀದರಲ್ಲಿ ಮಾಡಿದ್ವಲ್ಲ, ಆಹಾ. ಅದು ಹಂಗ್ ಹೋಗಿತ್ತು ವೆಂಡು. ಅದಲ್ಲ, ತಾಳಿಕೋಟೆದು ಆಗಿದ್ದು ವಿಜಯಪುರನೇ. ಬಿಜಾಪುರ ಅಂತ ಏನ್ ಕರೀತಾರೆ, ವಿಜಯಪುರ. ಇದು ನನ್ನ ಮೈಂಡಲ್ಲಿ ಇರುವಂಥದ್ದು. ಅದು ರಾಂಗ ಸರ್? ಸರಿಯಾದ ಉತ್ತರ. ಸರ್ ಆಮೇಲೆ ಇನ್ನೊಂದೇನಂದ್ರೆ, ನಮ್ಮ ಆಡಿಯನ್ಸ್, ಇಲ್ಲಿರುವಂತ ಆಡಿಯನ್ಸ್ ಕೆಲವು ಪ್ರಶ್ನೆಗಳು ಕೇಳಬೇಕು ಅಂದ್ಕೊಂಡಿದ್ದಾರೆ. ಸೊ ಆ ಪ್ರಶ್ನೆ ಕೇಳಿಸ್ಬಿಡ್ತೀನಿ, ಕೇಳಿ. ಮಳೆ ಆಗ್ಲಿ ಅನ್ಬಿಟ್ಟು ನಮ್ಮೂರ್ ಕಡೆ ಹಾ. ಕಪ್ಪೆಗಳು ಮದುವೆ ಮಾಡಿಸ್ತಾರೆ. ಹಾ, ನಮ್ಮನೇಲಿ ನನ್ ಮದುವೆ ಬಗ್ಗೆ ಮ್ಯಾಟ್ರೇ ತೆಗಿಯಲ್ಲ ಸರ್. ನಿಮ್ ಮದುವೆ ಮ್ಯಾಟ್ರೆ ತೆಗಿಯಲ್ಲ ಅಂತೀಯಾ? ಹಾ ಸರ್. ಹೌದಾ? ನೀನು ಅಷ್ಟು ಮುಗ್ಧನಾ ನೀನು? ಹೌದು ಸರ್. ಮ್ಯಾಟ್ರು ತೆಗಿತೇ ಇದ್ರು ಸುಮ್ಮನಿರೋಂತ ಮುಗ್ಧನಾ ನೀನು? ಹೌದು ಸರ್. ಏನನ್ನ ಐಡಿಯಾ ಹೇಳಿ ಸರ್, ಅವರೇ ಮದುವೆ ಮಾಡ್ತಾರ. ಇವಾಗ ಕಪ್ಪೆಗೆ ತಾಳಿ ಕಟ್ಟ. ಅದಕ್ಕೆ ಏನು ಮಾಡಬೇಡ, ನಾನು ಹೇಳೋ ಅಷ್ಟು ಮಾಡು. ಹಾ ಸರ್. ರಾತ್ರಿ ಮನ್ಗಿರ್ತೀಯಲ್ವಾ, ಹೌದು ಸರ್. ಕೈ ಕಾಲೆಲ್ಲ ಒದ್ಕೊಂಡು ಅಯ್ಯಪ್ಪ ಅಂತ ಅನ್ಬಿಟ್ಟು ಎದ್ಬಿಡು. ಎಲ್ಲರ ನಿದ್ರೆ ಹೊಟ್ಟೋಗುತ್ತೆ. ಹಾ ಸರ್. ಏನಾಯ್ತು ಅಂತಾರೆ. ಏನೋ ಗೊತ್ತಿಲ್ಲ ಅಂತ. ಈ ತರ ಒಂದು ವಾರ ಮಾಡು ಕಂಟಿನ್ಯೂಸ್ ಆಗಿ. ಅವಾಗ ಯಾರಿಗೋ ಕೇಳ್ತಾರೆ, ಅವ್ರು ಹೇಳ್ತಾರೆ, ಅಯ್ಯೋ ನಿಮ್ಮ ಮಗ ಮುಚ್ಚ, ವಯಸ್ಸಿಗೆ ಬಂದಿರೋ ಮಗ ಮಧ್ಯರಾತ್ರಿ ಎದ್ದು ಅಯ್ಯೋ ಅಂದ್ರೆ ಅದಕ್ಕೆ ಅರ್ಥ ಬೇರೆ ಐತೆ, ಎಲ್ಲಾರು ವಂಚ್ರಿ ಅವನಿಗೆ ಅಂತ ಹೇಳ್ತಾರೆ. ವರ್ಕೌಟ್ ಆಗ್ಬಿಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಗ್ಬೋದಲ್ವಾ? ಟ್ರೈ ಮಾಡ್ತೀನಿ ಸರ್. ಟ್ರೈ ಮಾಡು, ಇವತ್ತಿಂದಾನೆ ಶುರು ಮಾಡ್ಬಿಡು. ಇವತ್ತಿಂದಾನೆ ಸರ್. ಮಾಡ್ಬಿಡು ಇವತ್ತು. ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಸರ್, ನಿಮ್ ಮಿಸ್ಸಸ್ಸಿಗೆ ಇಂಪ್ರೆಸ್ ಮಾಡೋಕೆ ಅಂತ ನೀವು ಯಾವ ಡಿಶ್ ಮಾಡ್ಕೊಟ್ಟಿದ್ರ, ಯಾವ ಅಡ್ಗೆ ಮಾಡ್ಕೊಟ್ಟಿದ್ದೀರಾ ಅವ್ರಿಗೆ? ಅಡಿಗೆ ನಮ್ಮಮ್ಮನ ಕೈಯಲ್ಲಿ ಕಲ್ತಂತ ಹಳೇ ಕಾಲದ್ದು ಕೆಲವು ಅಡುಗೆಗಳನ್ನ ನನಗೆ ಯಾವತ್ತಾರು ಒಳ್ಳೆ ಮೂಡಿದ್ದಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿ ಗಿಬ್ಬಿ ಎಲ್ಲ ಮಾಡಿ ನಾನು ಮಾಡಿದ್ರೆ ನನ್ನ ಹೆಂಡತಿಗೆ ಭಾಳ ಖುಷಿ. ಇವತ್ತು ನಮ್ಮ ಯಜಮಾನರು ಮಾಡಿದಾರಂತ ಅದನ್ನು ಟಿಫಿನ್ ಬಾಕ್ಸಲ್ಲಿ ಹಾಕೊಂಡು ಅವ್ರ ಆಂಟಿಗೆ, ಅವ್ರ ಅಮ್ಮನಿಗೆ, ಎಲ್ಲರಿಗೂ ಕೂಡ ಗೊತ್ತೋಯ್ತಾಳೆ ನನ್ನ ಗಂಡ ಮಾಡವನೇ ಇವತ್ತು ಅಂತ. ಅಂಡ್ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಹಾಗೆ ನನಗೆ ಖುಷಿ ಆದ್ರೆ ಅಡುಗೆ ಮಾಡ್ಕೊಡ್ತೀನಿ. ಇನ್ನೂ ತುಂಬಾ ಖುಷಿ ಆದ್ರೆ ಅಲ್ಲ, ಖುಷಿ ಆಗತ್ರ ಬೇರೆ ಏನೋ ಟ್ರೈ ಮಾಡ್ತೀನಿ. ಓಕೆ ಆಡಿಯನ್ಸ್, ಆಯ್ತು. ಈಗ ಸರ್ 10ನೇ ಪ್ರಶ್ನೆಗೆ ಹೋಗ್ಬಿಡ್ತೀವಿ. 2ನೇ ಸೇಫ್ ಅಂತದ ಪ್ರಶ್ನೆ. 3,20,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 10ನೇ ಪ್ರಶ್ನೆ. ಫೆಬ್ರವರಿ 2019ರಲ್ಲಿ ಇವುಗಳಲ್ಲಿ ಯಾವ ಸಂಸ್ಥೆ ತಿರುಪತಿ ಲಾಡು ತಯಾರಿಸಲು ಬೇಕಾಗುವ ತುಪ್ಪವನ್ನು ಟಿಟಿಡಿಗೆ ಸರಬರಾಜು ಮಾಡುವ ಟೆಂಡರ್ ಗೆದ್ದುಕೊಂಡಿತ್ತು? Which of these won the tender to supply ghee to TTD used for the preparation of Tirupati laddus in February 2019? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಅಮೂಲ್, ಬಿ GRB, ಸಿ ನೆಸ್ಲೆ, ಡಿ KMF. ನಮ್ಮ ಹೆಮ್ಮೆಯ ಕರ್ನಾಟಕದ ಸಂಸ್ಥೆ
KMF 2019 ಬಿಡ್ ಏನಾಯ್ತು ಅದು ಅವ್ರ ಪಾಲಾಯ್ತು. ಶೋರಾ ಸರ್? ಎಸ್ ಶೋರ್. ತುಂಬಾ ಕಾನ್ಫಿಡೆಂಟ್ ಸರ್? ಎಸ್. ನೋ ಲೈಫ್ ಲೈನ್ ಸರ್? ನೋ. ಲಾಕ್ ಮಾಡ್ಬಿಡ್ಲಾ ಗುರುಗಳೇ? ಲಾಕ್ ಡಿ KMF. ಸರ್ ಇದು ಸುಮಾರು ಎಷ್ಟು ತುಪ್ಪ ಸಪ್ಲೈ ಮಾಡುವ ಟೆಂಡರ್ ಇರ್ಬೋದು ಸರ್? ಇದು ಲಾಡು, ತಿರುಪತಿ ಲಾಡು ಬಂದು ವಿಶೇಷವಾಗಿ ತುಪ್ಪನೇ ಬಹಳ ಅಗ್ರವಾಗಿ ಬಳಸ್ಕೊಳ್ಳೋ ಅಂಥದ್ದು. ಇದೆಲ್ಲ ನಿಮಗೆ ಟನ್ ಗಟ್ಟಲೆ ಬೇಕಾಗ್ತದೆ. 1400 ಟನ್ 6 ತಿಂಗಳಲ್ಲಿ ಪೂರೈಸಬೇಕು. ಇದನ್ನ ಸಪ್ಲೈ ಮಾಡ್ತಿರೋದು ನಮ್ಮ ಹೆಮ್ಮೆಯ KMF. ರೈಟ್ ಆನ್ಸರ್. ಕರ್ನಾಟಕ ಮಿಲ್ಕ್ ಫೆಡರೇಷನ್. ಎಸ್ ಸರ್. ನೋಡಿ ಇದೆಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ, ಹೆಣ್ಮಕ್ಳು ಹಸುನ ಕಟ್ಕೊಂಡು ಅವರ ಕೆರೆ ಬೈಲಿನಲ್ಲಿ ಮೇಯಿಸ್ಕೊಂಡು, ಕೆರೆಯಲ್ಲಿ ನೀರು ಕುಡಿಸ್ಕೊಂಡು, ಮನೆಯ ಹಾಲು ಕರೆದು ಅದನ್ನ ತಗೊಂಡೋಗಿ ಡೈರಿನ, ಏನು ಗೌರ್ಮೆಂಟ್ ಡೈರಿ ಇರುತ್ತೆ ಅಲ್ಲಿಗೆ ಮಾರಾಟ ಮಾಡಿ, ಅದು KMF ಅಲ್ಲಿ ಶೇಖರಣೆ ಆಗಿ ಅದರಿಂದ ಎಷ್ಟು ಅಂಶಗಳು ಬರುತ್ತೆ. ನಿಮಗೆ ಪೇಡ ಮಾಡ್ತಾರೆ, ತುಪ್ಪ ಮಾಡ್ತಾರೆ, ಹಾಲು ಕೊಡ್ತಾರೆ, ಮೊಸರು ಕೊಡ್ತಾರೆ. ಇಷ್ಟೆಲ್ಲ ಒಂದು ಹೆಮ್ಮೆಯ ಕರ್ನಾಟಕದ ಸಂಸ್ಥೆ. ಎಸ್ ಸರ್. ದೇ ಪಾರ್ಟಿಸಿಪೇಟೆಡ್. ಎಸ್ ಸರ್. ಅದರಲ್ಲೇ ಅವ್ರ ಪಾಲಾಗಿದೆ. ಅಂಡ್ ತುಂಬಾ ಹೆಮ್ಮೆಯ ವಿಷಯ ಏನು ಅಂತಂದ್ರೆ, ಇಡೀ ಈ ಕರ್ನಾಟಕವನ್ನೇ ಆಳ್ದಂತವನು ಕೃಷ್ಣದೇವರಾಯ. ಆತ ಪುನರ್ಜೀವನ ಮಾಡ್ದ ಆ ದೇವಸ್ಥಾನಕ್ಕೆ. ಅಂತ ಒಂದು ದೇವಸ್ಥಾನಕ್ಕೆ ಕರ್ನಾಟಕದ ಸಾಮ್ರಾಜ್ಯದಿಂದನೇ ಇವತ್ತು ತುಪ್ಪ ಹೋಗ್ತದೆ ಅಂದ್ರೆ ಹೌದು ಸರ್. ನಾವೆಲ್ಲ ಕನ್ನಡಿಗರು ಕಾಲರ್ನ ಎತ್ತಿ ಎಷ್ಟು ಸಂತೋಷ ಪಡ್ಬೇಕು. ತುಂಬಾ ಹೆಮ್ಮೆ ಪಡಬೇಕು. ಇಟ್ ಇಸ್ ಅವರ್ಸ್. ಎಸ್, ಇಟ್ ಇಸ್ ಅವರ್ಸ್. ಸರ್ ನಿಮ್ಮ ಒಂದು ಟ್ಯಾಗ್ ಲೈನ್ ತುಂಬಾ ನನಗೆ ಇಷ್ಟ ಸರ್. ಐತ ಲಕ್ಕಡಿ ಐತ್ರಿ ಲಕ್ಕಡಿ ಪಕ್ಕಡಿ ಜುಮ್ಮ. ಕ್ಯಾಶುಯಲ್ ಆಗಿ ಬಂದಂತದ್ದು ಸರ್. ಇದನ್ನ 9 ಸ್ಟೈಲ್ ಅಲ್ಲಿ ಹೇಳಿದ್ರೆ ನವರಸ ನಾಯಕ ನೀವು. ಒಂದೊಂದು ರಸ ಹೇಳ್ತಾ ಹೋಗ್ತೀನಿ. ಆಯ್ತು. ಕರುಣಾ ರಸದಲ್ಲಿ ಹೇಳಿದ್ರೆ ಹೆಂಗಿರುತ್ತೆ? ಐತಿರಿ ಲಕ್ಕಡಿ ಪಕ್ಕಡಿ ಜುಮ್ಮ. ವೀರ ರಸ. ಐತಿರಿ ಲಕ್ಕಡಿ ಪಕ್ಕಡಿ ಜುಮ್ಮ. ನೆಕ್ಸ್ಟ್ ರೌದ್ರ. ರೌದ್ರ ಅಂದ್ರೆ ಉಬ್ಬು ಗಿಬ್ಬು ಎಲ್ಲ ಎತ್ಕೊಂಡು ಇದೆಲ್ಲ ಮಾಡ್ತಾರೆ ಗೊತ್ತಾ? ಐತಿರಿ ಲಕ್ಕಡಿ ಪಕ್ಕಡಿ ಜುಮ್ಮ. ನೆಕ್ಸ್ಟ್ ಹೆದರಿಕೆ. ಹೆದರಿಕೆ ಐತಿರಿ ಲಕ್ಕಡಿ ಪಕ್ಕಡಿ ಜುಮ್ಮ. ಭಯಾನಕ. ಭಯಾನಕ. ಹೀಗೆ ಹಿಂಗೆಲ್ಲ ಪೋಸ್ಕೊಡು. ಐತಿರಿ ಲಕ್ಕಡಿ ಪಕ್ಕಡಿ ಜುಮ್ಮ. ಶೃಂಗಾರ. ಐತಿರಿ ಲಕ್ಕಡಿ ಪಕ್ಕಡಿ ಜುಮ್ಮ. ಸೂಪರ್. ಶಾಂತ. ಶಾಂತ ಸ್ವಭಾವವು ನಿಮ್ಮ ತಂದೆನೇ ರಾಘವೇಂದ್ರ ಸ್ವಾಮಿಗಳವರು. ನೀವು ರಾಘವೇಂದ್ರ ಸ್ವಾಮಿ ಫೋಟೋ ನೋಡೋ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಪ್ರಶಾಂತವಾಗಿರ್ತಾ ಇದ್ರು. ಐತಿರಿ ಲಕ್ಕಡಿ ಪಕ್ಕಡಿ ಜುಮ್ಮ. ಆಹಾ. ಲಾಸ್ಟ್ ಸ್ಟೈಲ್ ಜಗ್ಗೆ ಸ್ಟೈಲ್ ಅಲ್ಲಿ ಆಯ್ತರಿ ಲಕ್ಕಡಿ ಪಕ್ಕಡಿ ಜುಮ್ಮ. ನೋಡಿ ಇದಕ್ಕೆ ಹೆಂಗ್ ಬಂತು ವಿಸಿಲ್ ಕ್ಲಾಪ್ಸು. ಸೋ ನೈಸ್. ಇದನ್ನ ಜಯಂತಿ ಮೇಡಮ್ ಹೇಳಿದ್ರೆ. ಜಯಂತಿ ಅವ್ರದ್ದು ಒಂದ್ ಸ್ವಲ್ಪ ಕ್ರಾಕಿಂಗ್ ವಾಯ್ಸ್. ಆಯ್ತು ಲಕ್ಕಡಿ ಪಕ್ಕಡಿ ಚುಮ್ಮ. ಅದನ್ನ ಜೈಮಾಲ ಅವ್ರು ಹೇಳಿದ್ರೆ. ಅವ್ರ ವಾಯ್ಸ್ ಬರಲ್ಲ ಆಕ್ಚುಲಿ ನನಗೆ. ಕಲ್ಪನಾ ಅವ್ರದ್ದು ಹೇಳ್ಬೋದು. ಕಲ್ಪನಾ ಅವ್ರದ್ದು ಹೇಳಿ. ಲಕ್ಕಡಿ ಪಕ್ಕಡಿ ಜುಮ್ಮ. ಸೂಪರ್ ಸರ್. ಫ್ಯಾಂಟಾಸ್ಟಿಕ್. ಜಗೇಶ್ ಸರ್ ತುಂಬಾ ಚೆನ್ನಾಗಿ ನಗಿಸಿದ್ರಿ. ಈ ಪರ್ಫಾರ್ಮೆನ್ಸ್ ಸ್ಟೈಲ್ ಅಂತೂ ಸೂಪರ್, ಎಕ್ಸಲೆಂಟ್ ಸರ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಇನ್ನೊಂದು ಲೈಫ್ ಲೈನ್ ಕೂಡ ಆಡ್ ಆಗಿದೆ, ಅದು ಡಬಲ್ ಡಿಪ್. ಜೊತೆಗೆ ಯಾವ ಟೈಮ್ ಲಿಮಿಟ್ಸ್ ಕೂಡ ಇಲ್ಲ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 6,40,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 11ನೇ ಪ್ರಶ್ನೆ. ಮೂರು ಏಕದಿನ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಭಾರತ ತಂಡದ ನಾಯಕತ್ವ ವಹಿಸಿದ ಏಕೈಕ ವ್ಯಕ್ತಿ ಯಾರು? ಹೂ ಇಸ್ ದಿ ಓನ್ಲಿ ಪರ್ಸನ್ ಟು ಹ್ಯಾವ್ ಕ್ಯಾಪ್ಟನ್ ಇಂಡಿಯಾ ಇನ್ 3 ODI ಕ್ರಿಕೆಟ್ ವರ್ಲ್ಡ್ ಕಪ್ಸ್? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಮೊಹಮ್ಮದ್ ಅಜರುದ್ದೀನ್, ಬಿ ಕಪಿಲ್ ದೇವ್, ಸಿ ಸೌರವ್ ಗಂಗೂಲಿ, ಡಿ MS ಧೋನಿ. ನಮ್ಮ ತಾಯಿ ಸತ್ಯವಾಗಲೂ ನಮ್ಗೆ ಬರಲ್ಲ. ಯಾಕೆ ಅಂದರೆ ನಾವು ಕ್ರಿಕೆಟ್ ಪ್ರೇಮಿಗಳು ಅಲ್ಲ, ನಮ್ಗೆ ಕ್ರಿಕೆಟ್ ಆಡೋಕ್ಕೂ ಬರೋಲ್ಲ.
ಹಂಗಾಗಿ ಯಾರಿಗಾರು ಫೋನ್ ಮಾಡಿ ಕೇಳ್ಬೋಣ ಸರ್. ಫೋನ್ ಮಾಡಿ ಕೇಳ್ಬೋಣ ಸರ್. ಮರ್ಯಾದೆ ಹೋಗ್ಬಿಡ್ತದೆ ನನಗೆ. ಆಯ್ತು ಸರ್, ಬಿಡಿ ಸರ್. ಕೋಮಲ್ಗೆ ಫೋನ್ ಮಾಡ್ಬಿಡಿ. ಕೋಮಲ್ಗೆ ಫೋನ್ ಮಾಡಿ. ಓಕೆ ಗುರುಗಳ, ಮೊದಲು ಫೋನ್ ಫ್ರೆಂಡ್ ಆಕ್ಟಿವೇಟ್ ಮಾಡಿ. ಜಗೇಶ್ ಸರ್ ಸ್ನೇಹಿತರನ್ನ ತೋರಿಸ್ಬಿಡಿ. ಯಾಕಂದ್ರೆ ನಾವು ಯಾಕೆ ಸರ್ ಕ್ರಿಕೆಟ್ ಇಲ್ಲ, ದೇವರಾಣೆಗಿಲ್ಲ. ಇದು ಕ್ರಿಕೆಟ್ ಅಂದ್ರೆ ನನಗೆ ಒಂದೇ ಒಂದು ಕಿಕ್ಕು ಏನು ಅಂದ್ರೆ ಇಂಡಿಯಾ ಪಾಕಿಸ್ತಾನ ಆಡಿದಾಗ ಮಾತ್ರ ಸಿಕ್ಕಾಪಟ್ಟೆ ಕಿಕ್ಕು ನನಗೆ. ಅದನ್ನ ಮಿಸ್ಸೇ ಮಾಡಲ್ಲ ನಾನು. ಮಿಸ್ಸೇ ಮಾಡಲ್ಲ ನಾನು. ಆಮೇಲೆ ಬಹುಶಃ ಇವತ್ತಿನ ಕಾಲದ ಹುಡುಗರು ಯಾರು ಮಜಾ ತಗೊಳಲ್ಲ. ಅಷ್ಟು ಮಜಾ ತಗೊಂಡು ನೋಡ್ತಾ ಇರ್ತೀನಿ. ನಮ್ಮ ಇಂಡಿಯಾ ಅವರು ನನ್ನ ಬಾಲ್ ಬೌಂಡ್ರಿ ಬಿಡ್ತಾ ಇದ್ರು ಕೂಡ ಕಿರ್ಚಿ ಪರ್ಚಿ ಎಲ್ಲ ಆಗಿ ಫುಲ್ಲು ಸ್ವಿಂಗ್ ಅಲ್ಲಿ ಎಂಜಾಯ್ ಮಾಡ್ತೀನಿ. ಥ್ರಿಲ್ ಬಹುಶಃ ಯಾರು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಕಾಣುತ್ತೆ. ಇಂಡಿಯಾ ಲೈಫಲ್ಲೇ ಮಿಸ್ ಮಾಡಿಲ್ಲ ನಾನು, ಇವತ್ತಿಗೂ ಮಿಸ್ ಮಾಡಿಲ್ಲ. ಸರ್ ಕೋಮಲ್ ಇದಾರೆ, ಶ್ರೀನಿಧಿ, ತೇಜಸ್, 3 ಜನರಲ್ಲಿ ಯಾರಿಗೆ ಫೋನ್ ಮಾಡೋಣ ಸರ್? ಕೋಮಲ್ ಅವ್ರಿಗೆ ಫೋನ್ ಕೋಮಲ್ ಮಾಡಿ. ಗುರುಗಳೇ, ಕೋಮಲ್ ಅವ್ರಿಗೆ ಫೋನ್ ಮಾಡಿ. ಕೋಮಲ್ ಕ್ರಿಕೆಟ್ ನೋಡ್ತಾರಾ? ಅಯ್ಯೋ, ಅವ್ನು ತುಂಬಾ ಇಂಟ್ರೆಸ್ಟ್ ಕ್ರಿಕೆಟ್. ಅವನಿಗೆ ಕ್ರಿಕೆಟ್ ಪ್ಲಸ್ ಲಾಗೆ ಸಂಬಂಧಪಟ್ಟಿರೋ ವಿಚಾರಗಳು ನೀವೇನಾದ್ರೂ ಕೇಳಿ ಹೇಳ್ತಾನೆ. ಬಟ್ ಹೇಳ್ಬಿಟ್ಟು ನಮ್ಮ ಮಾನ ಉಳಿಸ್ಬೇಕು, ಯಾಕಂದ್ರೆ ಟೋಕನ್ ಹೋಗ್ಬಿಡುತ್ತೆ ನನಗೆ, ಅದು ಬಹಳ ಟೆನ್ಷನ್. ಸರ್ ಟೋಕನ್ ಕರೆಕ್ಟ್ ಆಗಿರ್ಬೇಕು ಸರ್. ಇಲ್ಲಿ ಕೋಮಲ್ ಸಣ್ಣ ಆಗ್ಬಿಟ್ಟಿದಾರ. ಹಲೋ ಕೋಮಲ್ ಸರ್, ಹೆಂಗಿದ್ದೀರಾ? ನಾನು ಅಪ್ಪು, ಪುನೀತ್ ರಾಜ್ಕುಮಾರ್ ಮಾತಾಡ್ತಾ ಇದ್ದೀನಿ, ಕನ್ನಡ ಕೋಟ್ಯಾಧಿಪತಿಯಿಂದ. ಹೆಂಗಿದ್ದೀರಾ ಬಾಸ್? ಸೂಪರ್ ಪ್ರೋಗ್ರಾಮ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಬಾಸ್. ಏನ್ ಖುಷಿ ಆಗುತ್ತೆ ನಿಮ್ ವಾಯ್ಸ್ ಕೇಳಕ್ಕೆ, ಎಷ್ಟೋ ದಿನ ಆಗಿತ್ತು ಮಾತಾಡಿ. ಎಸ್ ಬಾಸ್, ಥ್ಯಾಂಕ್ ಯು ವೆರಿ ಮಚ್. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಬಾಸ್? ಎಲ್ಲ ಚೆನ್ನಾಗಿದ್ದಾರೆ. ಎಲ್ರನ್ನೂ ಕೇಳಿದ್ರೆ ಅಮಿತಾಬ್ ಬಚ್ಚನ್ ಅವ್ರ ಸೀಸನ್ಸ್ 7-8 ಆಗಿದಿಲ್ಲ, ಆ ತರ ನಿಮ್ದು ಎಲ್ಲ ಸೀಸನ್ಸ್ ಆಗ್ಲಿ ಬಾಸ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೋ ಮಚ್. ಕೋಮಲ್ ಏನಂದ್ರೆ ಹಾಟ್ ಸೀಟ್ ಅಲ್ಲಿ ಜಗೇಶ್ ಅಣ್ಣವ್ರು ಇದಾರೆ, ಅವರೊಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ನಿಮ್ಗೆ ಪ್ರಶ್ನೆ ಕೇಳ್ತಾರೆ, ನೀವು 30 ಸೆಕೆಂಡ್ ಒಳಗೆ ಪ್ರಶ್ನೆ ಕೇಳಿಸ್ಕೊಂಡು ಆಪ್ಷನ್ ಕೇಳ್ಕೊಂಡು ಅವ್ರಿಗೆಲ್ಲ ಕರೆಕ್ಟ್ ಆನ್ಸರ್ ಕೊಡ್ಬೇಕು. ಅವ್ರು ಯಾವಾಗ್ಲೂ ಹುಡ್ಕೊಂಡಾಗ ಆಟ್ ಶೀಟ್ ಅಲ್ಲೇ ಕೂತ್ಕೋತಾರಲ್ಲ ಬಾಸ್. ಓಕೆ ಕೋಮಲ್, ನೆಕ್ಸ್ಟ್ ವಾಯ್ಸ್ ಅವ್ರದ್ದು ಕೇಳುತ್ತೆ. ಓಕೆ ಬಾಸ್, ಡನ್ ಬಾಸ್. ಜಗೇಶ್ ಸರ್ ಮಾತಾಡಿ. ಒನ್ ಡೇ ಕ್ರಿಕೆಟ್ ಮ್ಯಾಚ್ ಅಲ್ಲಿ, ವರ್ಲ್ಡ್ ಕಪ್ ಅಲ್ಲಿ ಒಬ್ಬನೇ ವ್ಯಕ್ತಿ 3 ಸರಿ ಯಾರು ಕ್ಯಾಪ್ಟನ್ ಆಗಿದ್ದು? ಮೊಹಮ್ಮದ್ ಅಜಾರುದ್ದೀನ್, ಸೌರವ್ ಗಂಗೂಲಿ, ಕಪಿಲ್ ದೇವ್, MS ಧೋನಿ. ಇದು ಈಸಿ ಆನ್ಸರ್. ಯಾವುದು? ಬೇಗ ಹಳೆ ಡವ್ ಅವರು. ಟೋಕನ್ ಹೋಗ್ಬಿಡುತ್ತೆ, ಹೇಳ ಬೇಗ. ಏನಂತೆ? ನಮ್ ಪಿಕ್ಚರ್ ಅಲ್ಲಿ ವಿಲನ್ ಮಾಡಿದಾರಲ್ಲ ಶ್ರೀಶಾಂತ್, ಅವ್ರ ಫ್ರೆಂಡ್ ಕೂಡ ಅವರು. ಮೊಹಮ್ಮದ್ ಅಜಾರುದ್ದೀನ್. ಮೊಹಮ್ಮದ್ ಅಜಾರುದ್ದೀನ್. ಏನ್ ಮಾಡೋದು ಸರ್ ಈಗ? ಏನ್ ಮಾಡಕ್ಕಾಗಲ್ಲ, ಅಂಡೇರಾಯನೋ ಗೆಂಡೇರಾಯನೋ, ಗಂಡೋ ಹೆಣ್ಣೋ. ಕೋಮಲ್ ಅವ್ರ ಜೊತೆಗೆ ಹೋಗೋಣ ಅಂತೀರಾ? ಹೋಗ್ಬಿಡ. ಲಾಕ್ ಮಾಡ್ಬಿಡ್ಲಾ? ಮಾಡ್ಬಿಡಿ ಗುರುಗಳೇ. ಲಾಕ್ ಎ, ಮೊಹಮ್ಮದ್ ಅಜಾರುದ್ದೀನ್. ಜೈ ಕೋಮಲ್, ರೈಟ್ ಆನ್ಸರ್. ವೆರಿ ಸರ್, ಗುಡ್. ಮೊಹಮ್ಮದ್ ಅಜಾರುದ್ದೀನ್ ಅವರು 1992, 1996, 1999 3 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಟೀಮ್ಗೆ ಅವ್ರು ಕ್ಯಾಪ್ಟನ್ ಆಗಿದ್ರು. ನಮ್ ಪ್ರಮಾಣವಾಗ್ಲೂ ಗೊತ್ತಿಲ್ಲ ಹಣ 6,40,000 ರೂಪಾಯಿ ಬಂತು. ಇನ್ ಮುಂದಿನ ಪ್ರಶ್ನೆ 12.5 ಲಕ್ಷದ ಪ್ರಶ್ನೆ. ಅಲ್ಲಿಗೆ ಹೋಗಕ್ ಮುಂಚೆ ನೀವೇನಾದ್ರೂ ನಮ್ಮನ್ನ ಕೇಳ್ತೀರಾ? ಹೌದು, ಕೇಳಲೇಬೇಕು. ಕೇಳ್ಬಿಡಿ. ಪ್ರತಿಯೊಬ್ಬರು ಸಣ್ಣ ವಯಸ್ಸಲ್ಲಿ ತಂದೆಯ ಮಾರ್ಗದರ್ಶನದಲ್ಲಿ ಬೆಳೆದಿರ್ತಾರೆ. ತಂದೆ ಹೇಳ್ಕೊಡ್ತಾರೆ, ಇದು ಒಳ್ಳೇದು, ಇದು ಕೆಟ್ಟದು, ಹೀಗಿರ್ಬೇಕು, ಹಿಂಗ್ ನಡ್ಕೋಬೇಕು ಅಂತ. ಆ ವ್ಯಕ್ತಿ ತಂದೆ ಆದಾಗ ಆ ಮಾರ್ಗದರ್ಶನ ಹೆಲ್ಪ್ ಆಗುತ್ತೆ. ಆ ಥರ ಆಗಿರೋಂಥ ಮಾರ್ಗದರ್ಶನ ನಿಮ್ಮ ತಂದೆಯವರಿಂದ ನೀವು ತಂದೆ ಆದ ಮೇಲೆ ಏನದು? ವಯಸ್ಸಲ್ಲಿ ದೊಡ್ಡವರಿಗೆ ಗೌರವಿಸ್ಬೇಕು. ಅದನ್ನೊಂದನ್ನೇ ನಾನು ತುಂಬ ಮುಖ್ಯವಾಗಿ ನನ್ನ ಮಕ್ಕಳಿಗೆ ಮಾತ್ರ ಅಂತಲ್ಲ, ಯಾರೇ ಇದ್ರೂ ಅವ್ರಿಗೆ ಹೇಳೋದ ತಂದೆನೇ. ಅವ್ರಿಗೆ ನಾವಿನ್ನೇನು ಕೊಡೋಕ್ಕಾಗಲ್ಲ. ಆ ಗೌರವ ಕೊಟ್ರೆ ಆ ಆಶೀರ್ವಾದ, ಪ್ರೀತಿ ಯಾವಾಗ್ಲೂ ನಮ್ಮೇಲಿರುತ್ತೆ. ಅದನ್ನ ಆದ್ರೆ ನನ್ನ ಪ್ರಕಾರ ಈ ಭೂಲೋಕದಲ್ಲಿ ತಂದೆ ಎಂಬ ತಕ್ಕವನು ಒಬ್ಬ ಅಮಾಯಕ ಪ್ರಾಣಿ. ಯಾಕೆ ಅಂತ ಅಂದ್ರೆ, ನಾನು ಎಲ್ಲರೂ ಮನಸ್ಸು ಮುಟ್ಕೊಂಡು ಹೇಳಿ ನಾನು ಹೇಳೋ ಮಾತು ಸತ್ಯ ಅಂದಾಗ ಒಪ್ಪಬೇಕು. ಹೌದು 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 ಅಂತ ಒಪ್ಪಬೇಕು. ದುಡಿಯೋನಪ್ಪ, ಫೀಸ್ ಕಟ್ಟೋನಪ್ಪ, ನಿಮ್ ಕಷ್ಟ ಸುಖಕ್ಕೆ ಆಗೋನಪ್ಪ. ಆದ್ರೆ ಲವ್ ಮಾತ್ರ ಜಾಸ್ತಿ ಮಾಡೋದು ಅಮ್ಮನ್ನ. ಯಾಕೆ ಒಂದು ಕಲರ್ ಚಿತ್ರವನ್ನ ಮಾಡ್ತಾರೆ. ಆ ಕಲರ್ ಚಿತ್ರಕ್ಕೆ ರಾಜ್ಕುಮಾರ್ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡಿಕೊಂಡು ಅವ್ರಿಗೆ ಎಲ್ಲ ಅದ್ಭುತವಾದಂಥ ಗೆಟಪ್ ಎಲ್ಲ ಹಾಕಿ ಅವರು ಒಂದು ಸ್ಟುಡಿಯೋ ಬಾಗಿಲಲ್ಲಿ ತುಂಬ ಉತ್ಸುಕವಾಗಿ ನಾನು ಫಸ್ಟ್ ಕಲರ್ ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಕೂತಿರ್ತಾರೆ. ಆಲ್ ಆಫ್ ಎ ಸಡನ್ ಇನ್ನೊಬ್ಬ ಯಾರೋ ಒಬ್ಬ XYZ ನಟ ಅವತ್ತಿನ ದಿನ ಪ್ಲೈಮೂತ್ ಕಾರಲ್ಲಿ ಬಂದು ನಿಲ್ಲಿಸ್ತಾರೆ. ಯಜಮಾನ್ರಿಗೆ ಏನು ಅಂದರೆ, ಅದೇ ಮೇಕಪ್ಪು ಅದೇ ಗೆಟಪ್ ಹಾಕೊಂಡು ಇನ್ನೊಬ್ಬ ವ್ಯಕ್ತಿ ಒಂದು
ಏನು ನಡೀತಾ ಇದೆ ಇದು, ಎರಡು ಭಾಷೆನ, ಎರಡು ಪಾತ್ರನ, ಏನು ಅಂತ ಅನ್ಕೊಂಡಿಲ್ಲ. ಅವ್ರು ಬಂದು ಹಾಯ್ ಮುತ್ತು ಅಂದ್ಬಿಟ್ಟು ಹೊಟ್ಟೋದ್ರ ಒಳಗಡೆ. ವಾಪಸ್ ಬಂದಾಗ ಆ ಡೈರೆಕ್ಟ್ರು ಬಂದು ಐ ಆಮ್ ಸಾರಿ, ಏನು ಅನ್ಕೋಬೇಡಿ, ಮುಂದೆ ಒಂದು ಪಿಕ್ಚರ್ ಮಾಡೋಣ, ಈ ಪಿಕ್ಚರು ನೀವು ಬೇಡ ಅಂದಾಗ ಒಂದು ಆಘಾತ ಅಂತ ಒಬ್ಬ ಕಲಾವಿದನಿಗೆ ಹೆಂಗಾಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳಿ. ಉಳಿಯೋ ಬಿಸಿಲು ಮದ್ರಾಸು, ಆ ನೊಂದ ಆತ್ಮ ಸುಮ್ಮನೆ ಬೇಜಾರು ಬಿದ್ದು ನಡ್ಕೊಂಡು ಬಂದ್ಬಿಟ್ಟತೆ. ಅವ್ರ ಜೊತೆ ಒಬ್ಬ ಆಂಜನೇಯನ್ ಥರ ತಮ್ಮ ಜೊತೆಗಿದ್ದು ದೇವರಿದ್ದಾನಣ್ಣ, ಒಳ್ಳೇದಾಗತ್ತೆ, ಒಳ್ಳೆ ಕಾಲ ಬರುತ್ತೆ ಬಾಣ ಅಂತ ಹೇಳ್ಕೊಂಬಂದಾಗ ಅದ್ಭುತವಾಗಿ ಒಬ್ಬರು ನಿರ್ಮಾಪಕರು ಬರ್ತಾರೆ. ಅವತ್ತಿನ ದಿನ ಅವರಿಗೆ ಒಂದು ದೊಡ್ಡ ಸಂಬಳವನ್ನು ಕೊಟ್ಟು ಇದು ಮಿಸ್ ಆದರೂ ಅವ್ರು ಕೊಡ್ತಾರೆ. ಆ ನೋಟು ಇಷ್ಟಿಷ್ಟು ಉದ್ದ ಇರುತ್ತೆ. ಆಗ ನಿಮ್ಮ ಅಣ್ಣ ಹುಟ್ಟಿರ್ತಾರೆ, ಅದಕ್ಕೆ ನಿಮ್ಮ ಅಣ್ಣನಿಗೆ ದೊಡ್ಡ ನೋಟಿನ ಸೌಕಾರ ಅಂತ ನಿಮ್ಮಪ್ಪ ಕರೀತಾರೆ. ದೊಡ್ಡ ನೋಟಿನ ಸೌಕಾರ ಅಂತ ಕರೀತಾರೆ. ಸಿ ದಿಸ್ ಇಸ್ ದ ಸ್ಟೋರಿ. ರಾಜ್ಕುಮಾರ್ ಅವ್ರನ್ನ ಈಗ ನೋಡಿರ್ಬೋದು, ನೋವು, ನಲಿವು, ಕಷ್ಟ, ಸುಖ, ದುಃಖ, ದುಮ್ಮಾನ ಯಾರಿಗೂ ಹೇಳಿಲ್ಲ. ರಾಘವೇಂದ್ರ ಸ್ವಾಮಿಗಳ ಥರ ಪ್ರಶಾಂತವಾಗಿರೋರು. ಆದರೆ ಒಬ್ಬ ತಂದೆಯಾಗಿ ಅವ್ರ ಜವಾಬ್ದಾರಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ನೀವು ಯೋಚನೆ ಮಾಡಿದ್ರೆ. ಆ ತಂದೆ ಎಂಬತಕ್ಕಂಥವನು ಗಾಣದ ಎತ್ತು, ಅವನು ದುಡಿತಾನೇ ಇರ್ತಾನೆ, ಅವನ ವ್ಯಾಲ್ಯೂ ಗೊತ್ತಿರಲ್ಲ. ಆದರೆ ಎಲ್ಲರೂ ಹೋಗ್ಬಿಟ್ಟು ಅಮ್ಮನ ಕಚ್ಕೊಬಿಡ್ತಾರೆ. ಅಪ್ಪನ ಜಾಸ್ತಿ ಲವ್ ಮಾಡಿ, ಇನ್ಮೇಲೆ ಅಮ್ಮನಷ್ಟೇ ಅಪ್ಪನ ಲವ್ ಮಾಡಿ. ಇದು Yes, ನನ್ನ sir. ಅನಿಸಿಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 6,40,000 ರೂಪಾಯಿ ಗೆದ್ದಿದ್ದಾರೆ. ಅಂಡ್ ಅವ್ರು ಆಡ್ತಿರೋದು ತುಂಬಾ ಒಳ್ಳೆ ಕಾಸ್ಗೆ, ನೀರಿಗಾಗಿ. ಒಳ್ಳೆ ಕಾಸ್ ಅಂದ್ರೆ ಅಲ್ಲಿ ಹೂಟರ್ ಕೂಡ ಹೊಡಿತು. ಜೊತೆಗೆ ನಾನು ಚೆಕ್ ಅಲ್ಲ, ಇದನ್ನ ಮಾತಾಡೋಣ. ಚೆಕ್ ತಗೊಳೋದಕ್ಕೆ ಹೇಳಿ ಮುಂಚೆ ಸರ್. ನೀವು ಬರೀ ಚೆಕ್ ಕೊಟ್ಬಿಟ್ಟು ಎಸ್ಕೇಪ್ ಆಗೋಂಗಿಲ್ಲ. ಸರ್. ಇದು ಬಹಳ ಅದ್ಭುತವಾದಂತ ಕಾಸ್. ಆಹಾ. ನೀವು ಬಹುತೇಕ ಒಳ್ಳೆ ಅತ್ಯುತ್ತಮವಾದಂಥ ಕೆಲಸಗಳಿಗೆಲ್ಲ ರಾಯಭಾರಿಗಳಾಗಿದ್ರಿ. ನಾನು ಇಡೀ ಅಖಂಡ ಕರ್ನಾಟಕದ ಜನತೆಯ ಮುಂದೆ ನಿಮಗೆ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ನೀವು ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ಈ ಅದ್ಭುತವಾದ ಕೆಲಸವನ್ನು ನಾವು ಮಾಡೋಣ. ಇದನ್ನು ಪ್ರಥಮವಾಗಿ ನಾವೊಂದು ಮಾಡೆಲ್ ಮಾಡಿ ಇದನ್ನು ಮುಗಿಸಿ ಇಡೀ ಮಾಧ್ಯಮವನ್ನು ಕರೆಸಿ ಹೇಗೆ ನೀರನ್ನ ಉಳಿಸ್ಬೋದು, ಮಳೆ ನೀರು ಕುಯಿಲ್ನ ಹೆಂಗೆ ರಸ್ತೆಗಳಲ್ಲಿ ಮಾಡ್ಬೋದು, ಲೆಟಸ್ ಮೇಕ್ ಎ ಮಾಡೆಲ್. ಇದು ನಾಳೆ ದಿನ ತುಂಬ ಸಮಾನ ಮನಸ್ಸಿಗರಿಗೆ ಯಾರಿಗೆ ಇಷ್ಟ ಆದರೂ ಬನ್ನಿ, ನಿಮ್ಮ ಕೈ ಜೋಡಿಸಿ. ನಾವು ಯಾವ ಸರ್ಕಾರಗಳನ್ನ ನಂಬ್ಕೊಂಡು ಮಾಡೋದು ಬೇಡ, ನಾವುಗಳೇ ಸೇರಿ ಮಾಡೋಣ ಬನ್ನಿ. ಎಲ್ಲ ರೋಡ್ಗಳಲ್ಲೂ ಮಾಡ್ಕೊಂಡು ಹೋಗ್ತಾ ಇರೋಣ ಬನ್ನಿ. ಮುಂದೆ ಒಂದು ದಿನ ನಾವು ಸತ್ತ ಮೇಲೆ ಎಲ್ಲರದು ಫೋಟೋ ಹಾಕ್ತಾರಲ್ವಾ, ಎಲ್ಲರೂ ಸತ್ತಾಗ ಒಂದು ಫೋಟೋ ಹಾಕ್ತಾರೆ. ಹಂಗಿರ್ದಂಗೆ ನಿಮ್ಮ ಫೋಟೋ ಹಂಗಿರ್ಲಿ, ಈ ಥರ ಇರಲಿ. ಖಂಡಿತವಾಗ್ಲಿ ಸರ್, ನನ್ನ ವರ್ಡ್ ಫಾರ್ ಶೋರ್. ಎಸ್ ಸರ್, 100% ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನಾನು ಚೆಕ್ ಸರ್, ಈ ನೀವು ಹೊರಟ್ರೆ ಅಂತ ಮಾಡೋದು ಈ ದೊಡ್ಡ ಕೆಲಸಕ್ಕೆ ಇದೊಂದು ಸಣ್ಣ ಕಾಣಿಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನೀವು ಬರಬೇಕು. ಭಗವಂತನ ದಯದಿಂದ ಇದ್ರ ಜೊತೆಗೆ ನಮ್ಮದು ಇನ್ನೂ ಹೆಚ್ಚಿಗೆ ಹಾಕಿ ನಾವು ಆ ಅದ್ಭುತವಾದ ಕೆಲಸ ನಾವು 3 ಜನ ಸೇರಿದ್ದೀವಿ, ಅದು ನಾಳೆ 3 ಕೋಟಿ ಜನ ಸೇರುವಂತಹ ದೊಡ್ಡ ಕಾರ್ಯಕ್ರಮ ಆಗಲಿ. ಇದು ಎಂಡ್ ಆಗೋದು ಬೇಡ, ನಿಲ್ಲಿಸೋದು ಬೇಡ ಅಂತ ಪ್ರಾರ್ಥನೆ ಮಾಡ್ತೀನಿ. ವೆರಿ ನೈಸ್ ಸರ್. ಸರ್, ನಾನು ನಿಮ್ಮ ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು ಜಗೇಶ್ ಸರ್. ಥ್ಯಾಂಕ್ ಯು ಪರಿಮಳ ಮೇಡಮ್. ನೀವು ಬಂದು ಆಡಿದ್ದು ತುಂಬ ಖುಷಿ ಆಯಿತು. ಸರ್ ಜೊತೆ ಮಾತಾಡಿದ್ದು, ಟೈಮ್ ಕಳೆದಿದ್ದು, ನಕ್ಕಿದ್ದು ಎಲ್ಲ ಸಂತೋಷ ಕೊಡ್ತು.